जन्माद्यस्येतोऽन्वयाततितरतश्चार्थेषु विघ्नस्वराट् तेने ब्रह्महृदायादिकवये मुह्यन्ते सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्ततः तं सत्यं परं धीमहि धर्मः प्रोचितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिका भुवि भावुकाः यं प्रव्रजन्तमनुपेत्य मपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। परीक्षितुवाच रजस्तमस्वभावस्य ब्रह्मन्त्रस्य पाप्मनः नारायणे भगवति कथमासीत् दृढा मतिः। ब्रह्मन् रजस्तमस्वभावस्य वृत्रस्य पाप्मनः भगवति नारायणे दृढा मतिः कथम् आसीत्। ಬ್ರಹ್ಮನ್ ಬ್ರಾಹ್ಮಣ ಶ್ರೇಷ್ಠರೇ ಶುಕರಿಗೆ ಹೇಳುವಂತ ಸಂಬೋಧನೆ. ರಜಸ್ತಮ ಸ್ವಭಾವಸ್ಯ ರಜೋಗುಣ ಮತ್ತು ತಮೋಗುಣವೇ ಅವನಲ್ಲಿ ತುಂಬಿಕೊಂಡಿರುವಂತ ಅಂತಹ ವೃತ್ರಸ್ಯ ವೃತ್ರಾಸುರನ ಪಾಪ್ಮನಃ ಮತ್ತೆ ಮಾಡಿದ್ದೆಲ್ಲವೂ ಸಹ ಪಾಪಕರ್ಮಗಳೇ. ಅಂತಹ ಪಾಪಿಗೆ ಭಗವತಿ ನಾರಾಯಣೆ ಪೂಜ್ಯನಾದಂತಹ ನಾರಾಯಣನ ವಿಷಯದಲ್ಲಿ ದೃಢಾಮತಿಗೆ ಅತ್ಯಂತ ದೃಢವಾದಂತಹ ಭಕ್ತಿ ಎನ್ನುವುದು ಕಥಮ ಆಸೀತ್ ಹೇಗೆ ತಾನೇ ಉಂಟಾಯಿತು. ಸಾಮಾನ್ಯವಾಗಿ ಯಾಕೆ ಅಂದ್ರೆ ಮುಂದಿನದವರೇ ಹೇಳ್ತಾರೆ ಅದು ಅಷ್ಟು ಸುಲಭ ಅಲ್ಲ ಭಕ್ತಿ ಬರೋದು. ಮತ್ತೆ ಅವನ ಇದೇ ಪ್ರಕೃತಿನೇ ರಜಸ್ ಮತ್ತು ತಮೋ ಗುಣದಿಂದ ಆವೃತವಾಗಿರೋದು. ಅಂತಹ ಪಾಪಿಗೆ ಪರಮಾತ್ಮನಲ್ಲಿ ಭಕ್ತಿ ಅನ್ನೋದು ಉಂಟಾಗೋದಕ್ಕೆ ಹೇಗೆ ಸಾಧ್ಯ? ಯಾಕೆ? ದೇವಾನಾಂ ಶುದ್ಧ ಸತ್ವಾನಾಂ ಋಷೀಣಾಂ ಚ ಅಮಲಾತ್ಮನಾಂ ಭಕ್ತಿರ್ ಮುಕುಂದ ಚರಣೆ ನ ಪ್ರಾಯೇಣೋಪಜಾಯತೆ. ಪರಮಾತ್ಮನಲ್ಲಿ ಭಕ್ತಿ ಅನ್ನೋದು ಎಂಥವರಿಗೂ ಸಹ ದುರ್ಲಭ ಅನ್ನೋದನ್ನ ಇದರಲ್ಲಿ ಅದ್ಭುತವಾಗಿ ಹೇಳ್ಬಿಟ್ಟಿದ್ದಾರೆ. ಎಂಥವರಿಗೆ ಸಾಧ್ಯ ಇಲ್ಲ. ಶುದ್ಧ ಸತ್ವಾನಾಂ ದೇವಾನಾಂ ಅಮಲಾತ್ಮನಾಂ ಋಷೀಣಾಂಚ ಮುಕುಂದ ಚರಣೆ ಭಕ್ತಿ ಪ್ರಾಯೇಣ ನ ಉಪಜಾಯತೆ. ಕೇಶಣ ಗಮನಿಸ್ಕೊಳ್ಬೇಕು. ಶುದ್ಧ ಸತ್ವಾನಾಂ ದೇವಾನಾಂ ಅವರು ಇದೈತೆಯಲ್ಲ, ಬರೀ ಸತ್ವಗುಣ ಸಂಪನ್ನರಾದ್ರೆ ಅವರು ದೇವತೆಗಳಾಗಿ ಜನಿಸ್ತಾರೆ, ರಜೋಗುಣದವರು ಮನುಷ್ಯರಾಗಿ ಹುಟ್ಟುತ್ತಾರೆ, ತಮೋ ಗುಣದವರು ಪಾಪಿಗಳಾಗಿ ಹುಟ್ಟುತ್ತಾರೆ ಎನ್ನುವಂಥದ್ದು ಹೇಗೆ ಇದೆಯೋ ಹಾಗೆ ಶುದ್ಧ ಸತ್ವರುದಾದವರು ದೇವತೆ ಅವರಿಗೂ ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ ಅಮಲಾತ್ಮನಾಂ ಋಷೀಣ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸುಳ್ಳಂತಹ ಋಷಿಗಳಿಗೂ ಸಹ ಮುಕುಂದ ಚರಣೆಯ ಭಕ್ತಿ ಪರಮಾತ್ಮನ ವಿಷಯದಲ್ಲಿ ಭಕ್ತಿ ಅನ್ನೋದು ಪ್ರಾಯೇಣ ಸಾಮಾನ್ಯವಾಗಿ ನ ಉಪಜಾಯತೆ ಸಾಮಾನ್ಯವಾಗಿ ಉಂಟಾಗೋದಿಲ್ಲ. ಎಂಥೆಂಥವರಿಗೂ ಸಹ ಪರಮಾತ್ಮನಲ್ಲಿ ಭಕ್ತಿ ಅನ್ನೋದು ಉಂಟಾಗೋದು ಅಷ್ಟು ಸುಲಭವಲ್ಲ ಅನ್ನೋ ತಾತ್ಪರ್ಯ. ಅವ್ರಿಗೆಲ್ಲ ಆಗೋದೇ ಇಲ್ಲ ಅಂತಲ್ಲ, ಅಷ್ಟು ಸುಲಭವಾಗಿ ಅವರಿಗೆ ಭಕ್ತಿ ಅನ್ನೋದು ಅಂಥವರಿಗೂ ಬರೋದಿಲ್ಲ ಅಂತ ಆದಾಗ ಇವನ ವಿಷಯದಲ್ಲಿ ಹೇಗೆ? ಯಾಕೆ ಅಂದ್ರೆ ಅದು ಎಲ್ಲದಕ್ಕೂ ಸಮರ್ಥನೆ ಚೆನ್ನಾಗಿ ಕೊಡ್ತಾ ಇದ್ದಾನೆ ಪರೀಕ್ಷಿತ. ರಜೋಭಿ ಸಮಸಂಖ್ಯಾತಾಃ ಪಾರ್ಥಿವೈರಿಹ ಜಂತವಃ ತೇಷಾಂ ಯೇ ಕೇಚನೆ ಹಂತೆ ಶ್ರೇಯೋ ವೈ ಮನುಜಾದಯಃ. ಇಹ ಪಾರ್ಥಿವೈಃ ರಜೋಭಿಃ ಸಮಸಂಖ್ಯಾತಾಃ ಜಂತವಃ ತೇಷಾಂ ಯೇ ಕೇಚನ ಮನುಜಾದಯಃ ಶ್ರೇಯಃ ಈಹಂತೆ ವೈ. ನಮಗೆ ಶ್ರೇಯಸ್ ಬೇಕು, ಒಳ್ಳೇದಾಗ್ಬೇಕು ಅಂತ ಬಯಸುವವರು ಎಷ್ಟು ಜನ, ಎಂಥವ್ರು ಇಹ ಈ ಜಗತ್ತಿನಲ್ಲಿ. ಪಾರ್ಥಿವೈಹಿ ರಜೋಭಿಹಿ, ಪಾರ್ಥಿವ ಅಂದ್ರೆ ಮಣ್ಣು, ಧೂಳಿನ ಕಣದ ಪಾರ್ಥಿವೈಹಿ ರಜೋಭಿಹಿ ಅಂದ್ರೆ ಮಣ್ಣಿನಲ್ಲಿರುವಂತಹ ಧೂಳಿನ ಕಣಗಳಷ್ಟು ಸಮಂಖ್ಯಾತ ಅಷ್ಟು ಸಂಖ್ಯೆಯಲ್ಲಿ ಜೀವಿಗಳು ಇದ್ದಾರೆ. ಎಲ್ಲ ಜೀವಿಗಳು ಇದೇ ಸೃಷ್ಟಿಯಲ್ಲಿ 84 ಲಕ್ಷ ಜೀವಿಗಳ ಸೃಷ್ಟಿಯಾಗಿದೆ ಅಂತ ಅಂದ್ರೆ ಅಷ್ಟು ಇದು ರೂಪದ್ದು. ಒಬ್ಬೊಬ್ರು ಎಷ್ಟಿರಬಹುದು. ಹಾಗಾಗಿ ಏನಾಗಿದ್ದಾರೆ ಅಂದ್ರೆ ಧೂಳಿನ ರಾಶಿಗಳ ಹಾಗೆ ಎಣಸಕ್ಕೆ ಆಗದೇ ಇರೋಷ್ಟು ರೀತಿಯಲ್ಲಿ ಜಂತುಗಳು ಭೂಮಿಯಲ್ಲಿ ಹುಟ್ಟಿವೆ. ತೇಷ ಅದರಲ್ಲಿ ಏಕೇಚನ ಯಾವ ಕೆಲವರು ಮನುಜಾದಯ ಮನುಷ್ಯರು ಅಂದ್ರೆ ಸ್ವಲ್ಪ ಉತ್ತಮರಾದವರು, ಮನುಷ್ಯರಲ್ಲಿಯೂ ಸಹ ಉತ್ತಮರಾದವರು. ಅದನ್ನ ಶ್ರೇಯ ಈ ಹಂತೇವೆ ತಮಗೆ ಶ್ರೇಯಸ್ ಆಗಲಿ ಅಂತ ಅಂಥವ್ರು ಪ್ರಯತ್ನ ಪಡ್ತಾರಷ್ಟೇ. ಪ್ರಯತ್ನ ಪಡ್ತಾರಲ್ವೇ ಅಂತ ವಿಷಯ ಆಗ್ಲಿ. ಅಂದ್ರೆ ಜೀವಿಗಳು ಧೂಳಿನ ಕಣಗಳ ಹಾಗೆ ಸಂಖ್ಯಾತ ಸಂಖ್ಯೆಯಲ್ಲಿವೆ. ಅದರಲ್ಲಿ ಪ್ರಧಾನವಾದಂತಹ ಕೆಲವು ಮನುಷ್ಯ ವರ್ಗಕ್ಕೆ ಸೇರಿದಂತಹವರು, ಮನುಷ್ಯರಲ್ಲಿಯೂ ಸಹ ಕೆಲವರು ಮಾತ್ರ
ಶ್ರೇಯಸ್ಸಿಗೆ ಪ್ರಯತ್ನ ಪಡ್ತಾರೆ. ಮತ್ತೆ ಅಂಥವರಲ್ಲಿ ಮುಮುಕ್ಷುಗಳು ಎಷ್ಟು ಜನ? ಪ್ರಾಯ ಮುಮುಕ್ಷವಸ್ತೇಷಾಂ ಕೇಚನೈವ ದ್ವಿಜೋತ್ತಮ ಮುಮುಕ್ಷೂಣಾಂ ಸಹಸ್ರೇಷು ಕಶ್ಚಿನ್ ಮುಚ್ಯೇತ ಸಿದ್ಧ್ಯತಿ. ಪ್ರಾಯ ದ್ವಿಜೋತ್ತಮ ಸಂಬೋಧನೆ. ಪ್ರಾಯ ತೇಷಾಂ ಮುಮುಕ್ಷವಃ ಕೇಚನ ಏವ ಮುಮುಕ್ಷಾಣಾಂ ಸಹಸ್ರೇಷು ಕಶ್ಚಿತ್ ಮುಚ್ಯೇತ ಸಿದ್ಧ್ಯತಿ. ದ್ವಿಜೋತ್ತಮ ಬ್ರಾಹ್ಮಣ ಶ್ರೇಷ್ಠನೇ, ಪ್ರಾಯ ಸಾಮಾನ್ಯವಾಗಿ ತೇಷಾಂ ಅವರಲ್ಲಿಯೂ, ಅಂದ್ರೆ ಮನುಷ್ಯರಲ್ಲಿಯೂ ಉತ್ತಮರಾದಂಥವರು ಮಾತ್ರ ಶ್ರೇಯಸ್ಸನ್ನ ಬಯಸ್ತಾರೆ. ಅದರಲ್ಲಿಯೂ ಸಹ ತೇಷಾಂ ಮುಮುಕ್ಷವಃ ಕೇಚನ ಏವ, ಅದರಲ್ಲಿಯೂ ಮೋಕ್ಷ ಬೇಕು ಅಂತ ಬಯಸುವಂತಹವರು ಬಹಳ ಕಡಿಮೆನೆ, ಕೆಲವರೇ. ಅಂತಹ ಮುಮುಕ್ಷಾಣಾಂ ಸಹಸ್ರೇಷು, ಮುಮುಕ್ಷುಗಳಲ್ಲಿರುವಂತಹ ಯಾರೋ 1000ದಲ್ಲಿ ಕಶ್ಚಿತ್ ಒಬ್ಬ ಮಾತ್ರ ಮುಚ್ಯೇತ, ಅಂದ್ರೆ ಈ ಸಂಸಾರದ ಬಂಧ ಯಾವುದು ಬೇಡ ಅಂತ ಬಿಡುಗಡೆಯನ್ನು ಪಡಿಬಹುದು. ಸಿದ್ಧ್ಯತಿ, ತತ್ವಜ್ಞಾನಿಯೂ ಸಹ ಆಗಬಹುದು. ಅಂದ್ರೆ ಎಲ್ಲೋ ಮನುಷ್ಯರಲ್ಲಿಯೂ ಕೆಲವರಿಗೆ ಮಾತ್ರ ಶ್ರೇಯಸ್ಸಿನ ಬಯಕೆ, ಅದರಲ್ಲಿಯೂ ಮುಮುಕ್ಷುಗಳು ಅನ್ನೋರು ತುಂಬಾ ಕಡಿಮೆ. ಅಂತಹ ಮುಮುಕ್ಷುಗಳ 1000 ಮುಮುಕ್ಷುಗಳಲ್ಲಿ ಯಾವನೋ ಒಬ್ಬ ಮಾತ್ರ ಎಲ್ಲ ಬಂಧನದಿಂದ ಬಿಡುಗಡೆ ಆಗಬಲ್ಲ, ತತ್ವಜ್ಞಾನಿಯೂ ಆಗಬಲ್ಲ. ಮತ್ತೆ ಅಂಥವರಲ್ಲಿ ಮುಕ್ತಾನಾಂ ವಿಸಿದ್ಧಾನಾಂ ನಾರಾಯಣ ಪರಾಯಣಃ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮುನೆ. ಮಹಾಮುನೆ ಕೋಟಿಷು ಸಿದ್ಧಾನಾಂ ತಾನಾಮಪಿ ನಾರಾಯಣ ಪರಾಯಣಃ ಪ್ರಶಾಂತಾತ್ಮ ಸುದುರ್ಲಭಃ ಅಪಿ. ಅದು ಬೇರೆ. ಮುನಿಯೇ, ಕೋಟಿಷು ಸಿದ್ಧಾನಾಂ, ಕೋಟಿ ಸಂಖ್ಯೆಯಲ್ಲಿರುವಂತಹ ಸಿದ್ಧರಲ್ಲಿ, ಮುಕ್ತಾನಾಮಪಿ ಮುಕ್ತರಲ್ಲಿಯೂ ಸಹ, ನಾರಾಯಣ ಪರಾಯಣ ನಾರಾಯಣನಲ್ಲಿಯೇ ಮನಸ್ಸಿಟ್ಟಂತಹ, ಪ್ರಶಾಂತಾತ್ಮ ಶಾಂತವಾಗಿ ಯಾವಾಗಲೂ ಶಾಂತ ಮನಸ್ಕರಾದಂತಹ ವ್ಯಕ್ತಿ ಸುದುರ್ಲಭ ಅಪಿ, ಬಹಳ ಕಷ್ಟ ಇರುತ್ತೆ. ಗಮನಿಸ್ಕೊಂಡ್ ಬನ್ನಿ, ಎಲ್ಲಿಂದ ತಗೊಂಡ್ರು ಕೂಳಿನ ಸಂಖ್ಯೆಯಲ್ಲಿರುವಷ್ಟು ಜಂತುಗಳಿವೆ. ಅದರಲ್ಲಿಯೂ ಸಹ ಉತ್ತಮರ ಮನುಷ್ಯರು ಮಾತ್ರ ಶ್ರೇಯಸ್ಸಿ ಬಯಸ್ತಾರೆ. ಮನುಷ್ಯರಲ್ಲಿ ಉತ್ತಮರಾದವರು ಕೆಲವರು ಮಾತ್ರ. ಅದರಲ್ಲಿಯೂ ಸಹ ಮುಮುಕ್ಷುಗಳು ತುಂಬಾ ಕಡಿಮೆ. ಆ ಮುಮುಕ್ಷುಗಳಲ್ಲಿ 1000 ಮುಮುಕ್ಷುಗಳಲ್ಲಿ ಯಾರೋ ಒಬ್ಬ ಮಾತ್ರ ಎಲ್ಲವನ್ನು ಬಿಡಬೇಕು ಎನ್ನುವಂತಹ ಮನಸ್ಸನ್ನು ಹೊಂದಿರ್ತಾನೆ. ಅಂಥವರಲ್ಲಿಯೂ ಸಹ ಸಿದ್ಧರಾದವರು, ಮುಕ್ತರಾದವರು, ಅವರಲ್ಲಿಯೂ ಸಹ ಪರಮಾತ್ಮನಲ್ಲಿಯೇ ಮನಸ್ಸನ್ನ ನೆಲೆಗೊಳಿಸಿ ಮನಸ್ಸನ್ನ ಯಾವಾಗಲೂ ಶಾಂತ ಸ್ಥಿತಿಯಲ್ಲಿ ಇಟ್ಟುಕೊಂಡಿರೋದಿದೆಯಲ್ಲ, ಅದು ಬಹಳ ಕಷ್ಟ. ಈಗ ನಮಗೆ ಅರ್ಥವಾಗಬಹುದು, ಭಕ್ತಿ ಅನ್ನೋದು ಅಷ್ಟು ಸುಲಭವಾಗಿ ಬರುದು. ವೃತ್ರಸ್ತು ಸಕಥಂ ಪಾಪಃ ಸರ್ವಲೋಕೋಪತಾಪನಃ ಇತ್ತಂ ದೃಢಮತೆ ಕೃಷ್ಣೇ ಆಸೀತ್ ಸಂಗ್ರಾಮೋಲ್ಬಣೆ. ಇಂತಹ ಸಂದರ್ಭದಲ್ಲಿ ಸಹ ವೃತ್ರಃ ತು ಸರ್ವಲೋಕೋಪತಾಪನಃ ಪಾಪಃ ಉಲ್ಬಣೆ ಸಂಗ್ರಾಮೇ ಕಥಂ ಕೃಷ್ಣೇ ಇಥಂ ದೃಢಮತಿ ಆಸೀತ್. ಸಹ ವೃತ್ರಸ್ತು, ಆ ವೃತ್ರಾಸುರನಾದರೂ ಸರ್ವಲೋಕೋಪತಾಪನ, ಎಲ್ಲ ಲೋಕಗಳಿಗೂ ಸಹ ಪೀಡೆಯನ್ನು ಕೊಡ್ತಾ ಇದ್ದವನು, ಪಾಪಿಯಾದಂಥವನು. ಅಂಥವನು ಉಲ್ಬಣೆ ಸಂಗ್ರಾಮೆ, ಅತ್ಯಂತ ಭಯಂಕರವಾದಂತಹ ರಣರಂಗದಲ್ಲಿ ಕಥಂ ಹೇಗೆ ತಾನೆ ಕೃಷ್ಣೆ ಪರಮಾತ್ಮನ ವಿಷಯದಲ್ಲಿ ಇತ್ತಂ ದೃಢಮತಿ ಆಸಿ, ಅಷ್ಟು ದೃಢವಾದಂತಹ ತನ್ನ ಮನಸ್ಸನ್ನ ನೆಲೆಗೊಳಿಸಿದ್ದ. ಅಂದ್ರೆ ಯಾವ ರೀತಿಯಾಗಿ ಅವನು ಇಂದ್ರನಿಗೂ ಸಹ ಉಪದೇಶ ಮಾಡಿದ ಅಂತ ನೋಡಿದ್ರೆ, ಅಂತಹ ಪಾಪಿಯಾದಂತಹ ವೃತ್ರನಿಗೆ ಈ ರೀತಿಯಾದಂತಹ ಭಕ್ತಿ ಉಂಟಾಗೋದಕ್ಕೆ ಕಾರಣ ಏನು? ಅಂದ್ರೆ ಭಕ್ತಿ ಉಂಟಾಗೋದಕ್ಕೆ ಎಷ್ಟು ತೊಡಗುಗಳಿವೆ, ಎಷ್ಟು ಕಡಿಮೆ ಜನ ಅದರಲ್ಲಿ ನೆಲೆಗೊಳ್ಳುವರು ಅನ್ನೋದನ್ನ ಹೇಳಿ ಆಯ್ತು ಪ್ರಮಾಣ ಪುರಸ್ಸರವಾಗಿ. ಹಾಗಾಗಿ ಅಂತಹ ವೃತ್ರನಲ್ಲಿ ಇಂತಹ ದೃಢ ಭಕ್ತಿ ಅನ್ನೋದು ಬಂದಿತ್ತಾದ್ರೂ ಹೇಗೆ? ಮತ್ತೆ ಇಂದ್ರನಿಗೆ ಹೆದರಿ ಏನಾದ್ರೂ ಅವನು ಪರಮಾತ್ಮನನ್ನ ಆಶ್ರಯಿಸಿಬಿಟ್ನೆ ಅಂದ್ರೆ ಖಂಡಿತ ಇಲ್ಲ. ಇಂದ್ರನನ್ನು ಅವನು ಹೇಗೆ ಸೋಲಿಸ್ತ ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ಅತ್ರ ಸಂಶಯೋ ಭೂಯಾನ್ ಶ್ರೋತುಂ ಕೌತೂಹಲಂ ಪ್ರಭೋ ಯತ್ ಪೌರುಷೇಣ ಸಮರೆ ಸಹಸ್ರಾಕ್ಷಂ ಅಪೌಷಯತ್. ಭೋ ಅತ್ರ ನಃ ಸಂಶಯಃ ಭೂಯಾನ್ ಶ್ರೋತುಂ ಕೌತೂಹಲಂ ಯಃ ಪೌರುಷೇಣ ಸಮರೆ ಸಹಸ್ರಾಕ್ಷಂ ಅತೋಷಯತ್. ಪ್ರಭುವೇ, ಋಷಿಗಳೇ, ಅತ್ರ ನಃ ಸಂಶಯ ಭೂಯಾನ್ ಅಥವಾ ಭೂಯಾನ್ ಸಂಶಯ ಬೇಕಾಗ್ತದೆ. ಈ ವಿಷಯದಲ್ಲಿ ನಮಗೆ ತುಂಬಾ
ಸಂದೇಹ ಅನ್ನೋದು ಉಂಟಾಗಿದೆ. ಅಷ್ಟೇ ಅಲ್ಲ, ಶ್ರೋತಂ ಕೌತೂಹಲಂ. ಹೇಗೆ ಆಯ್ತು ಅವನಲ್ಲಿ ಈ ರೀತಿಯಾದಂತಹ ಬದಲಾವಣೆ, ಅದನ್ನ ಕೇಳೋದಿಕ್ಕೂ ಸಹ ಬಹಳ ಆಸಕ್ತಿ ಇದೆ. ಯಾಕೆಂದ್ರೆ ಅಂದ್ರೆ ಯಾವ್ದೋ ತೊಂದರೆ ಸಿಕ್ಕಾಕೊಂಡ್ಬಿಟ್ಟ, ಅದಕ್ಕೋಸ್ಕರ ಕೃಷ್ಣನಲ್ಲಿ ಅವನ ಮನಸ್ಸು ನೆಲೆಗೊಳ್ಳಿತ್ತು ಅಲ್ಲ. ಯಾವ ಪ್ರಾಸುರನೋ ಪೌರುಷೇಣ ತನ್ನ ಸಾಮರ್ಥ್ಯದಿಂದ ಸಮರೆ ಅಂತಹ ಯುದ್ಧರಂಗದಲ್ಲಿ ಸಹಸ್ರಾಕ್ಷಂ ಅತೋಷಯತ್, ಇಂದ್ರನನ್ನು ಸಹ ಸಂತೋಷಗೊಳಿಸಿಬಿಟ್ಟ ಅಂತ ಆದರೆ ಅವನ ವಿಷಯದಲ್ಲಿ ಹೇಗೆ ಇದು ಸರಿ ಹೋಯ್ತು, ಯಾಕೆ ಹೊಂದ್ತಾ ಇಲ್ವಲ್ಲ ವಿಷಯ ಅಂತ ನನಗೆ ಇದರಲ್ಲಿ ತುಂಬಾ ಸಂದೇಹವಿದೆ, ಕೇಳುವಂತಹ ಆಸಕ್ತಿಯೂ ಇದೆ. ಇದನ್ನ ನಮಗೆ ತಿಳಿಸ್ಕೊಡಿ ಅಂತ ಪರೀಕ್ಷಿತ್ ಮಹಾರಾಜ ಕೇಳ್ತಾ, ಹಾಗೆ ಕೇಳದ ಶುಕನನ್ನ ಅಂತ ಮಧ್ಯದಲ್ಲಿ ಮತ್ತೆ ಇದು ಏನು ಸಂಪರ್ಕ ತಪ್ಪು ಹೋಗ್ಬಾರದು ಅಂತ ಎಲ್ಲಿಂದ ಹೇಗೆ ಏನೇನ್ ಆಗ್ತಾ ಇದೆ ಆರಂಭದಿಂದ ಅನ್ನೋದಕ್ಕೋಸ್ಕರ ಮತ್ತೆ ಇದನ್ನು ತಗೊಳ್ತಾ ಇದ್ದಾರೆ. ಸೂತ ಉವಾಚ ಪರೀಕ್ಷಿತೋಥ ಸಂಪ್ರಶ್ನಂ ಭಗವಾನ್ ಬಾದರಾಯಣಿ ಕ್ಷಮ್ಯ ಶ್ರದ್ಧದಾನಸ್ಯ ಪ್ರತಿನಂತ್ಯವಜೋ ಬ್ರವೀತ್. ಸೂತರು ಹೇಳ್ತಾ ಇರೋದು ಶ್ರವಣಕಾರಿ ಮನೆಗಳಿಗೆ ಜ್ಞಾಪಕ ಇರ್ಲಿ, ಅದನ್ನ ಮತ್ತೆ ನೆನಪಿಸ್ತಾ ಇದ್ದಾರೆ ನಮ್ಗೆ. ಅಥ ಭಗವಾನ್ ಬಾದರಾಯಣಿ ಶ್ರದ್ಧದಾನಸ್ಯ ಪರೀಕ್ಷಿತಃ ಸಂಪ್ರಶ್ನಂ ನಿಶಮ್ಯ ಪ್ರತಿನಂದ್ಯ ವಚಃ ಬ್ರವೀತ್. ಅಥ ಬಳಿಕ ಸೂತರು ಶ್ರವಣಕಾರಿಗಳಿಗೆ ಹೇಳ್ತಾ ಇರುವಂತಹ ಮಾತು, ಭಗವಾನ್ ಬಾದರಾಯಣಿ ಅಂದ್ರೆ ಪೂಜ್ಯರಾದಂತಹ ಮಹರ್ಷಿಗಳು ಶ್ರದ್ಧದಾನಸ್ಯ ಪರೀಕ್ಷಿತಃ ಸಂಪ್ರಶ್ನಂ, ತಾನು ಹೇಳುವಂತಹ ವಿಷಯಗಳನ್ನೆಲ್ಲ ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾ ಅದರಲ್ಲಿಯೇ ಮತ್ತೆ ಕೇಳುವ ಆಸಕ್ತಿಯನ್ನು ಬೆಳೆಸ್ಕೊಂಡಂತಹ ಅವನ ಪ್ರಶ್ನೆಯನ್ನ ಸಂಪ್ರಶ್ನಂ ನಿಶಮ್ಯ, ಅವನ ಪ್ರಶ್ನೆಗಳನ್ನ ಕೇಳಿ ಪ್ರತಿನಂತ್ಯ ಅವನ ಬಗ್ಗೆ ಅವರಿಗೆ ಬಹಳ ಆನಂದವಾಯಿತು, ಅವನನ್ನ ಹೊಗಳುತ್ತಾ ವಚಃ ಬ್ರವೀತ್, ಮುಂದೆ ಆಡುವ ಮಾತನ್ನ ಆಡ್ತೆ. ಪರೀಕ್ಷಿತನ ಮಾತನ್ನ ಕೇಳಿ ಶುಕರಿಗೂ ಸಹ ಸಂತೋಷವಾಯ್ತು, ಅವನಿಗೆ ಬಹಳ ಆಸಕ್ತಿ ಇದೆ ಈ ತರದ ವಿಷಯದಲ್ಲಿ ಎನ್ನುವುದು ಕೇಳಿ ಅವರಿಗೂ ಸಂತೋಷವಾಯ್ತು. ಮುಂದೆ ಅದನ್ನ ತಿಳಿಸ್ತಾರೆ ಅಂತ ಸೂತರು ಶ್ರವಣಕಾರಿ ಮಹರ್ಷಿಗಳಿಗೆ ಹೇಳಿದ್ರು. ಈಗ ಶ್ರೀ ಶುಕವಾಚ ಶೃಣುಷ್ವಾವಹಿತೋ ರಾಜನ್ ಇತಿಹಾಸಮಿಮಂ ಯಥಾ ಶ್ರುತಂ ದ್ವೈಪಾಯನ ಮುಖಾತ್ ನಾರದಾಂತೇವರಾದಪಿ. ರಾಜನ್ ಇಮಂ ಇತಿಹಾಸಂ ಯಥಾ ಅವಹಿತಃ ಯಥಾ ಶೃಣುಷ್ವ ದ್ವೈಪಾಯನ ಮುಖಾತ್ ನಾರದಾತ್ ದೇವಲಾತ್ ಅಪಿ ಶ್ರುತಂ. ರಾಜನೇ, ಇಮಂ ಇತಿಹಾಸಂ ಹಿಂದೆ ನಡೆದಂತಹ ಈ ಇತಿಹಾಸವನ್ನ ಅವಹಿತ ಏಕಾಗ್ರ ಚಿತ್ತದಿಂದ ಯಥಾ ಅಂದ್ರೆ ನಾನು ಹೇಳುವ ರೀತಿಯಲ್ಲಿಯೇ ಸಾವಧಾನವಾಗಿ ಶೃಣುಷ್ವ ಕೇಳು. ನಾನು ಎಲ್ಲಿಂದ ಇದನ್ನು ತಿಳ್ಕೊಂಡೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದ್ವೈಪಾಯನ ಮುಖಾತ್, ನನ್ನ ತಂದೆಯಾದಂತಹ ವೇದವ್ಯಾಸರ ಮುಖದಿಂದ, ಹಾಗೇನೆ ನಾರದರು ಮತ್ತು ದೇವಲಾದವೇ, ಮಹರ್ಷಿ ದೇವಲರು ಮುಂದೆ ಬರ್ತಾರೆ. ಅಂದ್ರೆ ಸಣ್ಣ ವಿಷಯ, ಗಜೇಂದ್ರ ಮೋಕ್ಷದ ವಿಷಯದಲ್ಲಿ ದೇವಲರ ಮತ್ತೆ ಸ್ಮರಣೆ ಆಗುತ್ತೆ. ಅವರಿಂದಲೂ ಸಹ ನಾನು ಇದನ್ನ ಶ್ರುತಂ, ನನ್ನಿಂದ ಇದು ಕೇಳಲ್ಪಟ್ಟಿದೆ. ಅಂದ್ರೆ ಅವರೆಲ್ಲೂ ಸಹ ಈ ವಿಷಯವನ್ನ ಕೇಳಿದ್ದಾರೆ, ಅವರ ಬಾಯಿಂದ ನಾನು ಇದನ್ನೆಲ್ಲ ಕೇಳಿದ್ದೇನೆ. ಹಿಂದೆ ನಡೆದಂತಹ ಇತಿಹಾಸವನ್ನ ನೀನು ಶ್ರದ್ಧೆಯಿಂದ ಕೇಳು. ಏನು? ಆಸೀತ್ ರಾಜ ಸಾರ್ವಭೌಮ ಸುರಸೇನೇಷು ವೈ ನೃಪ ಚಿತ್ರಕೇತುರಿತಿ ಖ್ಯಾತಃ ಯಸ್ಯಾಸೀತ್ ಕಾಮಧೂಮಹಿ. ನೃಪ ಶೂರಸೇನೇಷು ಸಾರ್ವಭೌಮಃ ರಾಜ ಚಿತ್ರಕೇತುಃ ಇತಿ ಖ್ಯಾತಃ ಆಸೀತ್ ಯಸ್ಯ ಕಾಮಧೂಮಹಿ ಆಸೀತ್. ನೃಪ ರಾಜನೇ, ಶೂರಸೇನ ಎನ್ನುವಂತಹ ದೇಶದಲ್ಲಿ ಸಾರ್ವಭೌಮ ಚಕ್ರವರ್ತಿಯಾದಂತಹ ರಾಜನಾದ ಚಿತ್ರಕೇತು ಇತಿ ಖ್ಯಾತಃ, ಚಿತ್ರಕೇತು ಎನ್ನುವ ಹೆಸರಿನ ಪ್ರಸಿದ್ಧನಾದಂತಹ ಒಬ್ಬ ರಾಜ ಆಸೀತ್ ಇದ್ದ. ಯಸ್ಯ ಕಾಮಧೂಮಹಿ ಆಸೀತ್, ಅವನ ರಾಜ್ಯ ಹೇಗಿತ್ತು ಅಂದ್ರೆ, ಅವನು ಆಳ್ತಾ ಇದ್ದಾಗ ಅವನು ಆಳ್ತಾ ಇರುವಂತಹ ಭೂಮಿ ಎಲ್ಲವನ್ನು ಎಲ್ಲವನ್ನು ಬಯಸಿದ್ದನ್ನೆಲ್ಲ ಕೊಡುವಂತಹ ಕಾಮಧೇನುವಿನಂತೆ ಇತ್ತು ಭೂಮಿಯ ಸ್ಥಿತಿ. ಎಲ್ಲವನ್ನು ಪ್ರಜೆಗಳಿಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ಅವರ ಇಚ್ಛೆಗೆ ಅನುಗುಣವಾಗಿ ಕೊಟ್ಟು ಸಾಮರ್ಥ್ಯ ಇತ್ತು ಭೂಮಿಗೆ. ಹಾಗೆ ಅವನು ರಾಜ್ಯಭಾರ ಮಾಡ್ತಾ ಇದ್ದ. ಯಾರು? ಚಿತ್ರಕೇತು ಎನ್ನುವಂಥವನು ಶೂರಸೇನ ಎನ್ನುವ ದೇಶದಲ್ಲಿ. ಅವನಿಗೆ ಪ್ರಾಣಿಯರು ಮಾತ್ರ ಯಾಕೋ ನನಗೆ ಸ್ವಲ್ಪ ಸಂದೇಹ ಏನಿರಲಿ. ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್ ಸಂತಾನಿ ಕಶ್ಚಾಪೋ ನಲೇಪೇತಾಸು ಸಂತತಿಂ. ತಸ್ಯ ಭಾರ್ಯಾ ಸಹಸ್ರಾಣಾಂ ದಶಸಹಸ್ರಾಣಿ ಅಭವನ್
ನೃಪಃ ಸಾಂತಾನಿಕಃ ಚ ಅಪಿ ತಾಸು ಸಂತತಿಂ ನ ಲೇಭೆ. ಅವನಿಗೆ 1 ಕೋಟಿ ಹೆಂಡತಿಯರಿದ್ರ. ಭಾರ್ಯಾ ಸಹಸ್ರಾಣಾಂ 10,000 10,000 ಅಂದರೆ ಕೋಟಿ ಸಂಖ್ಯೆಯಲ್ಲಿ ಅವನಿಗೆ ರಾಣಿಯರಿದ್ರು. ಆದರೆ ನೃಪಃ ಸಾಂತಾನಿಕಃ ಚ ಅಪಿ, ರಾಜ ಏನು ಅಂದ್ರೆ ಅವನಲ್ಲಿ ಪೌರುಷವಿತ್ತು. ಅವನು ಏನ್ ಹೇಳಬೇಕು, ಮಕ್ಕಳನ್ನ ಪಡೆಯುವಂತಹ ಸಾಮರ್ಥ್ಯ ಅವನಲ್ಲಿ ಇತ್ತು. ಆದರೆ ತಾಸು ಸಂತತಿ ನಲಕೆ, ಅಷ್ಟು ಜನ ಇದ್ರು ಸಹ ಎಲ್ಲರೂ ಸಹ ಬಂಜೇರೆ ಆಗ್ಬಿಟ್ಟಿದ್ರಿಂದ ಅದು ಯಾವ ಪುಣ್ಯವೋ ಗೊತ್ತಿಲ್ಲ. ಅಂದ್ರೆ ಅಷ್ಟು ಜನ ಸ್ತ್ರೀಯರು ಸಹ ಬಂಜೇರೆ ಆಗ್ಬಿಟ್ರು. ಒಬ್ಬರಲ್ಲೂ ಸಹ ಸಂತತಿ ಅನ್ನೋದು ಅವನಿಗೆ ಆಗಲಿಲ್ಲ. ಇದು ಮಾತ್ರ ಅತ್ಯಂತ ವಿಶೇಷ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಅವನಲ್ಲಿ ಆ ಸಾಮರ್ಥ್ಯ ಇದ್ರು ಸಹ ಅಷ್ಟು ಸಂಖ್ಯೆ ಇದ್ದಂತಹ ರಾಣಿಯರಲ್ಲಿ ಒಬ್ಬರಲ್ಲೂ ಆ ಸಾಮರ್ಥ್ಯ ಇರ್ಲಿಲ್ಲ. ಅಂದ್ರೆ ಅಷ್ಟು ಜನ ಬಂಜೆಯರು ಆಗ್ಬಿಟ್ರು ಅವನಿಗೆ. ಅಂದ್ರೆ ಯಾವ್ದೋ ಒಂದು ಇದೇ ಇರ್ಬೇಕು, ಪೂರ್ವಜನ್ಮದ ಒಂದು ವ್ಯವಸ್ಥೆನೇ ಇರಬೇಕು ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಮುಂದೆ ಗೊತ್ತಾಗುತ್ತೆ ನಿಮ್ಗೂ ಅದ್ರ ಬಗ್ಗೆ. ರೂಪೌದಾರ್ಯ ವಜೋ ವಯೋ ಜನ್ಮ ವಿದ್ಯೈಶ್ವರ್ಯ ಶ್ರಿಯಾದಿಭಿಃ ಸಂಪನ್ನಸ್ಯ ಗುಣೈಃ ಸರ್ವೈಃ ಚಿಂತಾವಂತ್ಯಾಪತೇರಭೂತ್. ರೂಪೌದಾರ್ಯ ವಯೋ ಜನ್ಮ ವಿದ್ಯೈಶ್ವರ್ಯ ಶ್ರಿಯಾದಿಭಿಃ ಸರ್ವೈಃ ಗುಣೈಃ ಸಂಪನ್ನಸ್ಯ ವಂಧ್ಯಾಪತೇಃ ಚಿಂತಾ ಅಭೂತ್. ಒಳ್ಳೆಯ ರೂಪ, ಒಳ್ಳೆಯ ಗುಣ, ಮತ್ತೆ ವಯಸ್ಸು ಯೌವನದಲ್ಲಿದ್ದಾನೆ, ಒಳ್ಳೆಯ ವಂಶದಲ್ಲಿ ಹುಟ್ಟಿದಾನೆ, ಒಳ್ಳೆಯ ವಿದ್ಯೆ ಇದೆ, ಐಶ್ವರ್ಯ ಅಂದ್ರೆ ಅಧಿಕಾರ ಇದೆ, ಸಂಪತ್ತಿದೆ, ಎಲ್ಲದರಿಂದಲೂ ಸರ್ವೈಃ ಗುಣೈಃ, ಹೀಗೆ ರೀತಿ ಏನೇನ್ ಇರಬೇಕಾಗಿರುತ್ತೆ ಎಲ್ಲ ಗುಣಗಳು ಇದೆ. ಆ ಗುಣಗಳಿಂದಲ್ಲ ಸಂಪನ್ನಸ್ಯ ಕೂಡಿಕೊಂಡಿರುವಂತಹ ವಂಧ್ಯಾಪತೆ ಅಂತ ತಗೊಳ್ತಾ ಇದ್ದಾರೆ. ವಂಧ್ಯ ಅಂದ್ರೆ ಬಂಜೆಯರ ಪತಿಯಾದಂತಹ ರಾಜನಿಗೆ ಚಿಂತಾ ಅಭೂತ್, ದೊಡ್ಡ ಚಿಂತೆ ಆಗಿಬಿಡ್ತು. ಎಲ್ಲ ರೀತಿಯ ಇದು ಐಶ್ವರ್ಯವಿದ್ರೂ ಸಹ, ಕಲಾ ಗುಣ ಸಂಪನ್ನನಾಗಿದ್ರೂ ಸಹ ಅವನಿಗೆ ದೊಡ್ಡ ಚಿಂತೆ ಹುಟ್ಕೊಂಡ್ಬಿಡ್ತು. ನತಸ್ಯ ಸಂಪದ ಸರ್ವಾಹ ಮಹಿಷ್ಯೋ ವಾಮಲೋಚನಾಹ ಸಾರ್ವಭೌಮಸ್ಯ ಭೂಶ್ಚೇಯಂ ಅಭವನ್ ಪ್ರೀತಿ ಹೇತವಃ. ಅವನಿಗೆ ಉಳಿದದ್ದು ಯಾವುದರಲ್ಲೂ ಸಹ ಆಸಕ್ತಿ ಅನ್ನೋದು ಇರ್ಲಿಲ್ಲ. ತಸ್ಯ ಸಾರ್ವಭೌಮಸ್ಯ ಸರ್ವಾಹ ಸಂಪದಃ ವಾಮಲೋಚನಾಹ ಮಹಿಷ್ಯಃ ಇಯಂ ಭೂಃ ಚ ಪ್ರೀತಿ ಹೇತವಃ ನ ಅಭವನ್. ತಸ್ಯ ಸಾರ್ವಭೌಮಸ್ಯ, ಇಡೀ ದೇಶಕ್ಕೇನೆ ಚಕ್ರವರ್ತಿಯಾದಂತಹ ಅವನಿಗೆ ಸರ್ವಾಹ ಸಂಪದಃ, ಎಲ್ಲ ರೀತಿಯ ಸಂಪತ್ತುಗಳು, ವಾಮಲೋಚನಾಹ ಮಹಿಷ್ಯಃ ಸುಂದರರಾದಂತಹ ರಾಣಿಯರು, ಇಯಂ ಭೂಃ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಯೋಗ್ಯತೆ ಇರುವಂತಹ ಈ ಭೂಮಿ ದೇವಿಯು ಸಹ ಪ್ರೀತಿ ಹೇತವಃ ನ ಅಭವನ್, ಅವನಿಗೆ ಆನಂದವನ್ನು ಕೊಡೋದಿಕ್ಕೆ ಅವುಗಳು ಯಾವುದೂ ಸಹ ಕಾರಣ ಅಲ್ಲ. ಅಂದ್ರೆ ಅದು ಯಾವುದೋ ಸಹ ಅವನಿಗೆ ಆನಂದ ಕೊಡುವಂತಹ ವಸ್ತು ಅಂತ ಅನ್ನಿಸ್ಲೇ ಇಲ್ಲ. ಎಂತಹ ಸಂಪತ್ತಿರ್ಬೋದು, ಅತ್ಯಂತ ಸುಂದರರಾದ ರಾಣಿಯರು, ಭೂಮಿ ಅಂತೂ ಕೇಳಿದ್ದನ್ನೆಲ್ಲ ಕೊಡುವಷ್ಟು ಸಾಮರ್ಥ್ಯ ಇರುವಂತಹ ಭೂಮಿ, ಇದೆಲ್ಲ ಯಾವುದು ಸಹ ಅವನಿಗೆ ಮನಸ್ಸನ್ನ ಸಂತೋಷ ಪಡಿಸೋದಕ್ಕೆ ಕಾರಣವಾಗಲಿಲ್ಲ. ಹಾಗೆ ಇದ್ದಾಗ ತಸ್ಯೇಕದಾ ತುಹಾನಂ ಭವನಂ ಅಂಗಿರಾ ಭಗವಾನ್ ಋಷಿಃ ಲೋಕಾನ್ ಅನುಚರನ್ ಏತಾನ್ ಉಪಾಗಚ್ಚತ್ ಯದೃಚ್ಛಯ. ಏಕದಾತು ತಸ್ಯ ಭವನಂ ಭಗವಾನ್ ಅಂಗಿರಾಹ ಋಷಿಃ ಏತಾನ್ ಲೋಕಾನ್ ಚರನ್ ಯದೃಚ್ಛಯ ಉಪಾಗಚ್ಚತ್. ಹೇಗೆ ಎಲ್ಲ ಕಡೆ ತಿರುಗ್ತಾ ಲೋಕ ಸಾಮಾನ್ಯವಾಗಿ ಋಷಿಮನಿಗಳು ಸಂಚಾರ ಮಾಡ್ತಾರೆ ಅಂದ್ರೆ ಯಾರಿಗೋ ಅನುಗ್ರಹ ಮಾಡುವುದು ಅವರ ಉದ್ದೇಶ ಆಗಿರುತ್ತೆ. ಸುಮ್ನೆ ಅವರೆಲ್ಲ ಕಡೆ ಓಡಾಡೋದೇ ಇಲ್ಲ. ಏಕದಾತು ಒಮ್ಮೆ ತಸ್ಯ ಭವನಂ, ಆ ಚಿತ್ರಕೇತುವಿನ ಅರಮನೆಗೆ ಭಗವಾನ್ ಋಷಿ ಅಂಗಿರಾ ಋಷಿಗೆ, ಪೂಜ್ಯರಾದಂತಹ ಅಂಗಿರಸ್ ಋಷಿಗಳು ಏತಾನ್ ಲೋಕಾನ್ ಅನುಚರನ್, ಎಲ್ಲ ರೀತಿಯ ಎಲ್ಲ ಲೋಕಗಳನ್ನು ಸಹ ಲೋಕಗಳಲ್ಲಿಯೂ ಸಹ ಅನುಚರನ್ ಸಂಚಾರ ಮಾಡ್ತಾ ಎದುರುಚ್ಛಯ, ಹಾಗೆ ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿಯೇ ತನ್ನ ಇಚ್ಛೆಯ ಹಾಗೆ ಉಪಾಗಚ್ಚತ್ ಆತನ ಅರಮನೆಗೂ ಸಹ ಬಂತು. ಲೋಕದಲ್ಲಿ ಓಡಾಡ್ತಾ ಇರುವಂತಹ ಮಹರ್ಷಿಯಾದಂತಹ ಅಂಗಿರ ಮುನಿಗಳು ಅವನ ಅರಮನೆಗೆ ಹೀಗೆ ಎಲ್ಲ ಕಡೆ ಓಡಾಡ್ತಾ ಇರುವ ಸಂದರ್ಭದಲ್ಲಿ ಅವನ ಮನೆಗೂ ಸಹ ದಯ ಮಾಡಿ ತಮ್ಮ
ಪೂಜಯಿತ್ವಾ ವಿಧಿವತ್ ಪ್ರತ್ಯುತ್ಥಾನಾರ್ಹಣಾದಿಭಿಃ ಕೃತಾತಿಥ್ಯಂ ಉಪಾಸೀದತ್ ಸುಖಾಸೀನಂ ಸಮಾಹಿತಃ. ವಿಧಿವತ್ ತಂ ಪ್ರತ್ಯುತ್ಥಾನಾರ್ಹಣಾದಿಭಿಃ ಪೂಜಯಿತ್ವಾ ಕೃತಾತಿಥ್ಯಂ ಸುಖಾಸೀನಂ ಸಮಾಹಿತಃ ಉಪಾಸೀದತ್. ವಿಧಿವತ್ ಶಾಸ್ತ್ರೋಕ್ತ ರೀತಿಯಲ್ಲಿ ತಮ್ ಆ ಬಂದಂತಹ ಮನುಶ್ರೇಷ್ಠರನ್ನ ಪ್ರತ್ಯುತ್ಥಾನ ಅರ್ಹಣಾದಿಭಿಃ ಅವರನ್ನ ಎದುರುಗೊಂಡು ಅವರಿಗೆ ಪಾದವನ್ನ ತೊಳೆದು ಅವರಿಗೆ ಬೇಕಾದ ಪೂಜೆಯನ್ನೆಲ್ಲ ಮಾಡಿ ಪೂಜೆಯಿತ್ವ ಅವರನ್ನ ಸರಿಯಾದ ರೀತಿಯಲ್ಲಿ ಸತ್ಕರಿಸಿ ಕೃತಾತಿಥ್ಯಂ ಆತಿಥ್ಯವನ್ನು ಸ್ವೀಕರಿಸಿ ಸುಖಾಸೀನಂ ಸುಖವಾಗಿ ಕುಳಿತಿರುವಂತಹ ಅಂದ್ರೆ ಎಲ್ಲ ಭೋಜನಾದಿಗಳೆಲ್ಲವೂ ಆಯ್ತು ಸಮಾಧಾನವಾಗಿ ಕುಳಿತಿದ್ದಾರೆ ಅಂತಹ ಅವರ ಹತ್ತಿರ ಸಮಾಹಿತ ಬಹಳ ಸಮಾಧಾನ ಭಾವದಿಂದ ಉಪಾಸೀದತ್ ಅವರ ಹತ್ತಿರವೇ ಉಪ ಅನ್ನೋದು ಎಲ್ಲೆಲ್ಲಿ ಬರುತ್ತೋ ಸಾಮಾನ್ಯವಾಗಿ 95 ಹತ್ತಿರ ಅನ್ನುವಂತಹ ಅರ್ಥವನ್ನು ಅದು ಕೊಡುತ್ತೆ. ಅಂದ್ರೆ ಬಂದಂತಹ ಮನೆಗಳನ್ನು ಹೇಗೆ ಸತ್ಕರಿಸಬೇಕು ಆ ರೀತಿಯಾಗಿ ಅವರನ್ನ ಎದುರುಗೊಂಡು ಅರ್ಘ್ಯಪಾತ್ಯಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ಆತಿಥ್ಯವನ್ನೆಲ್ಲ ನೆರವೇರಿಸಿದ ಮೇಲೆ ಅವರು ಶಾಂತವಾಗಿ ಕುಳಿತುಕೊಂಡಾಗ ಅವರ ಹತ್ತಿರ ಇನ್ನೂ ಸಹ ಸಮಾಧಾನ ಭಾವದಿಂದ ಕುಳಿತುಕೊಂಡರು. ಆಗ ಮಹರ್ಷಿಗಳು ಅವನನ್ನ ಪ್ರಶ್ನೆ ಮಾಡಿ ಮಹರ್ಷಿಸ್ತಮುಪಾಸೇನಂ ಪ್ರಶ್ರಯಾವನತಂ ಕ್ಷಿತೋ ಪ್ರತಿಪೂಜ್ಯ ಮಹಾರಾಜ ಸಮಾಭಾಷ್ಯೇರಮಬ್ರವೀತ್. ಮಹಾರಾಜ ಪರೀಕ್ಷಿತನ ಸಂಬೋಧನೆ. ಪ್ರಶ್ರಯಾವನತಂ ಕ್ಷಿತೌ ವಾಸೀನಂ ತಂ ಮಹರ್ಷಿ ಪ್ರತಿಪೂಜ್ಯ ಸಮಾಭಾಷ್ಯ ಇದಂ ಅಬ್ರವೀತ್. ರಾಜನೇ, ಪ್ರಶ್ರಯಾವನತಂ ಬಹಳ ವಿನಯವಾಗಿ ತಲೆ ಬಗ್ಗಿಸಿಕೊಂಡು ಕ್ಷಿತೌ ಉಪಾಸೀನಂ ಭೂಮಿಯಲ್ಲಿಯೇ ನೆಲದ ಮೇಲೆ ಕೂತಿದ್ದಾನೆ. ನೆಲದ ಮೇಲೆ ಕೂತಿರುವಂತಹ ತಂ ಆ ರಾಜನನ್ನು ಮಹರ್ಷಿ ಪ್ರತಿಪೂಜ್ಯ ಮಹರ್ಷಿಗಳಾದ ಅಂಗಿರಸರು ಸಹ ಆತನನ್ನ ಗೌರವಿಸಿ ಸಮಾಭಾಷ್ಯ ಅವನನ್ನ ಬಗ್ಗೆ ಮಾತಾಡ್ತಾ ಅಂದ್ರೆ ಅವನ ಕುಶಲ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದಮ್ಮ ಅಬ್ರವೇ ಮುಂದೆ ಆಡುವ ಮಾತನ್ನ ಆಡ್ತಾರೆ. ಸಾಮಾನ್ಯವಾಗಿ ಏನು ಹೇಗಿದೆ ಇತ್ಯಾದಿ ಸಹಜವಾಗಿ ಕೇಳುವಂತಹ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಅವನು ಅತ್ಯಂತ ವಿನಯಪೂರ್ವಕವಾಗಿ ಮಹರ್ಷಿಗಳ ಹತ್ತಿರ ಕುಳಿತಿದ್ದಾನೆ. ಅದನ್ನ ನೋಡಿ ಅವರಿಗೂ ಸಹ ಬಹಳ ಸಂತೋಷವಾಯ್ತು. ಅವನ ಬಗ್ಗೆ ಗೌರವವನ್ನ ಪ್ರಕಟಪಡಿಸ್ತಾ ಮುಂದೆ ಆಡುವ ಮಾತನ್ನ ಆಡ್ತಾರೆ. ಅಂಗಿರಾ ಉವಾಚ ಅಪಿತೇ ರಾಮಯಂ ಸ್ವಸ್ತಿ ಪ್ರಕೃತೇನಾಂ ತಥಾತ್ಮನಃ ಯಥಾ ಪ್ರಕೃತಿ ಬಿರ್ಭುತಃ ಪುಮಾನ್ ರಾಜಾಪಿ ಸಪ್ತಭಿಃ ತೇ ಅನಾಮಯಂ ಅಪಿ ತಥಾ ಪ್ರಕೃತೇನಾಂ ತಥಾ ಆತ್ಮನಃ ಸ್ವಸ್ತಿ ಯಥಾ ಪುಮಾನ್ ಸಪ್ತಭಿಃ ಗುಪ್ತಃ ರಾಜಾ ಅಪಿ ಪ್ರಕೃತಿಭಿಃ ಸಪ್ತಭಿಃ ಭುತಃ ಅಂತ. ತೇ ಅನಾಮಯಂ ಅಪಿ ನಿನಗೆ ಕ್ಷೇಮವೇ. ಬ್ರಾಹ್ಮಣರನ್ನ ಕುಶಲವೇ ಅಂತ ಪ್ರಶ್ನೆ ಮಾಡ್ಬೇಕಂತೆ, ಕ್ಷತ್ರಿಯರನ್ನ ಅನಾಮಯವೇ ಅಂತ ಪ್ರಶ್ನೆ ಮಾಡ್ಬೇಕು ಅನ್ನೋದು ಧರ್ಮಶಾಸ್ತ್ರ. ಅನಾಮಯ ಅಂದ್ರೆ ಆರೋಗ್ಯವೇ ಅಂತ. ಯಾಕೆಂದ್ರೆ ರಾಜನಾದವನು ಯಾವಾಗ್ಲೂ ಸಹ ಆರೋಗ್ಯವಾಗಿರ್ಬೇಕು, ಪ್ರಜೆಗಳ ರಕ್ಷಣೆ ಆದ್ರಿಂದ. ಹಾಗಾಗಿ ಅದು ಧರ್ಮಶಾಸ್ತ್ರ ಇದೆ. ಹಾಗಾಗಿ ಅನಾಮಯಂತೆ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರಕೃತಿನಾಂ ತಥಾ ಆತ್ಮನಃ ಸ್ವಸ್ತಿ ಪ್ರಜೆಗಳಿಗೆ ಮತ್ತು ನಿನಗೆ ಎಲ್ಲರಿಗೂ ಸಹ ಮಂಗಲವೇ. ಹೇಗೆ, ಯಾಕೆ ಅಂತ ಯಾಕೆ ಪ್ರಶ್ನೆ ಅಂದ್ರೆ ಯಥಾ ಹೇಗೆ ಪುಮಾನ್ ಅಂದ್ರೆ ಇಲ್ಲಿ ಜೀವನು ಸಪ್ತಭಿಹಿ ಸಪ್ತಭಿಹಿ ಅಂದ್ರೆ ಮಹಾನ್ ಅಹಂಕಾರ ಪಂಚಭೂತಗಳಿಂದ ಹೇಗೆ ಇರುತ್ತಾನೋ, 7 ಆವರಣಗಳಿಂದ ಅವನು ಸುತ್ತುವರೆದಿರ್ತಾನೋ ಜೀವ, ಅದು ಇಲ್ಲದಿದ್ದರೆ ಜೀವ ಇಲ್ಲ. ಹಾಗೇನೆ ರಾಜ ಅಪಿ ರಾಜನೂ ಸಹ ಸಪ್ತಭಿಹಿ ಪ್ರಕೃತಿಭಿಹಿ 7 ಪ್ರಕೃತಿಗಳಿಂದ ಅವನು ಸಹ ಸುತ್ತುವರೆದಿದ್ದಾನೆ. ಅಂದ್ರೆ ಅವನ ಸುತ್ತಲೂ ಇಷ್ಟು ಜನ ಇರ್ಲೇಬೇಕು. ಆಗಿದ್ದಾಗ ಮಾತ್ರ ರಾಜ ತನ್ನ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಕೆ ಸಾಧ್ಯ. ಅದು ಏನಂತ ಹೇಳ್ತಾರೆ, ಸ್ವಾಮ್ಯಮಾತೋ ಜನಪದಾಹ ದುರ್ಗ ದ್ರವಿಣ ಸಂಚಯಾಹ ದಂಡೋ ಮಿತ್ರಂಚ ತಥೈತಾಹ ಸಪ್ತ ಪ್ರಕೃತಯೋ ಮತಾಹ. ರಾಜನಿಗೆ ಪ್ರಕೃತಿಗಳು ಯಾವುದು ಅಂದ್ರೆ ಈ 7 ಅಂತ ಹೇಳ್ತಾರೆ. ಸ್ವಾಮಿ, ಅಮಾತ್ಯ ಅಂದ್ರೆ ಇವರು ಪ್ರಜೆಗಳು, ಜನಪದಾಹ ಅಂದ್ರೆ ಅವನೇ ಸ್ವಾಮಿ ಅಂದ್ರೆ ಅವರ ಸ್ವಯಂ ರಾಜನೇ. ಹಾಗಾಗಿ ಅವನು, ಆಮೇಲೆ ಮಂತ್ರಿ, ಗ್ರಾಮಗಳು, ದುರ್ಗ ಕೋಟೆಗಳು, ಆಮೇಲೆ ಸಂಪತ್ತುಗಳು, ದಂಡ ಅಂದ್ರೆ ಶಿಕ್ಷೆಯ ವಿಧಾನ, ಮಿತ್ರ ಸ್ನೇಹಿತ, ಇವು 7 ಸಹ ಇರಲೇಬೇಕು. ಈ 7ರಿಂದ ಸುತ್ತುವರಿದಂತಹ ರಾಜ ಸರಿಯಾದ ರೀತಿಯಲ್ಲಿ ತನ್ನ ರಾಜ್ಯವನ್ನ ನೋಡಿಕೊಳ್ಳಬಲ್ಲ. ಹೇಗೆ ಅದನ್ನ ಚೆನ್ನಾಗಿ ತಗೊಂಡಿದ್ದಾರೆ. ಜೀವ ಎನ್ನುವನು ಮಹತ್ ಅಹಂಕಾರವಲ್ಲಾದ 7 ತತ್ವಗಳಿಂದ ಇದ್ರೆ ಮಾತ್ರ ಅವನ ಜೀವನ. ಹಾಗೇನೆ ರಾಜನು ಸಹ ಈ 7 ರೀತಿಯ ವಸ್ತುಗಳಿಂದ ಕೂಡಿದ್ದಾಗ ಮಾತ್ರ ಅವನು ರಾಜ. ಹಾಗಾಗಿ ಇದೆಲ್ಲವೂ ಸಹ ನನಗೆ ಸರಿ ಇದೆಯಾ ಅಂತ
ಚೆನ್ನಾಗಿದೆಯಾ ಅಂತ ಪ್ರಶ್ನೆ ಮಾಡಿ. ಆತ್ಮಾನಂ ಪ್ರಕೃತಿ ಶ್ರದ್ಧಾ ನಿಧಾಯ ಶ್ರೇಯ ಆಪ್ನುಯಾ ರಾಜ್ಞಾ ತಥಾ ಪ್ರಕೃತಯಃ ನರದೇವಾಹಿತಾದಯಃ. ಆತ್ಮಾನಂ ಪ್ರಕೃತಿಷು ಅದ್ಧಾ ನಿಧಾಯ ಶ್ರೇಯ ತಥಾ ನರದೇವ ಪ್ರಕೃತಯಃ ರಾಜ್ಞಾ ಆಹಿತಾದಯಃ. ಆತ್ಮಾನಂ ತನ್ನನ್ನ ಪ್ರಕೃತಿಷು ಅಂದ್ರೆ ಈ ರೀತಿಯಾದಂತಹ ಪ್ರಕೃತಿಗಳು ಅಂತ ಹೇಳಿದ್ವಲ್ಲ, ಅಲ್ಲ ಅಂತಹ ಪ್ರಕೃತಿಯಲ್ಲಿ ನೇರವಾಗಿ ನಿಧಾಯ ತನ್ನನ್ನ ತೊಡಗಿಸಿಕೊಂಡ್ರೆ ಶ್ರೇಯ ಆ ರಾಜ ಶ್ರೇಯಸ್ಸನ್ನ ಪಡಿತಾನೆ. ತಥಾ ಹಾಗೆಯೇ ನರದೇವ ರಾಜನೇ ಪ್ರಕೃತಯ ಪ್ರಜೆಗಳು ಸಹ ರಾಜ್ಞಾ ಆಹಿತಾದಯ ರಾಜನಿಂದ ಅವರು ಸಹ ಎಲ್ಲ ರೀತಿಯ ಸುಖ ಸಮೃದ್ಧಿಯನ್ನು ಅವರು ಅನುಭವಿಸ್ತಾರೆ. ಅಂದ್ರೆ ಸರಿಯಾದ ರಾಜನ ಹತ್ತಿರ ಈ 7 ಜನ ಇರಬೇಕು, 7 ರೀತಿಯ ಪ್ರಕೃತಿಗಳಿರಬೇಕು. ಹಾಗಿದ್ದಾಗ ಅವನು ಶ್ರೇಯಸ್ಸನ್ನು ಪಡಿತಾನೆ. ಈ ರೀತಿಯಾಗಿ 7 ರೀತಿಯ ಪ್ರಕೃತಿಗಳಿಂದ ಸುತ್ತುವರಿದಂತಹ ರಾಜನ ಮೇಲೆ ತಮ್ಮ ಭಾರವನ್ನ ಹಾಕಿದಂತಹ ಪ್ರಜೆಗಳು ಅವರು ಆನಂದವಾಗಿ ಇರಕ್ಕೆ ಸಾಧ್ಯ. ಅಪಿದಾರ ಪ್ರಜಾಮಾತ್ಯ ಪ್ರತ್ಯಾಶ್ರೇಣ್ಯೋಥ ಮಂತ್ರಿಣಃ ಪೌರಾ ಜಾನಪದ ಭೂಪಾಹ ಆತ್ಮಜಾವಶವರ್ತಿನಃ. ಎಲ್ಲರೂ ನೀನ್ ಹೇಳದಂಗೆ ಕೇಳ್ತಾ ಇದ್ದಾರ್ಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾರಾಹ ಪ್ರಜಾಮಾತ್ಯಾಹ ಭೃತ್ಯಾಹ ಅಥ ಶ್ರೇಣ್ಯಃ ಮಂತ್ರಿಣಃ ಪೌರಾಹ ಜಾನಪದಾಹ ಭೂಪಾಹ ಆತ್ಮಜಾಹ ವಶವರ್ತಿನಃ. ಅಪಿ ಅನ್ನೋದು ಕೆಮ್ಮರ್ಥದಲ್ಲಿ ತಗೊಂಡಿದ್ದಾರೆ. ದಾರಾಹ ಅಂದ್ರೆ ನಿನ್ನ ಪ್ರಜೆ ಹೆಂಡತಿಯರು, ಪ್ರಜಾಮಾತ್ಯಾಹ ಪ್ರಜೆಗಳು ಮತ್ತು ಅಮಾತ್ಯರು, ಭೃತ್ಯಾಹ ಸೇವಕರು, ಶ್ರೇಣ್ಯಃ ಅಂದ್ರೆ ವ್ಯಾಪಾರಿಗಳ ಸಮೂಹ, ಮಂತ್ರಿಣಃ ಅಂದ್ರೆ ಮಂತ್ರಿಗಳು. ಅಮಾತ್ಯರಿಗೂ ಮಂತ್ರಿಗಳಿಗೂ ಏನ್ ವ್ಯತ್ಯಾಸ ಅಂದ್ರೆ, ಮಂತ್ರಿ ಅಂದ್ರೆ ಮಂತ್ರಾಲೋಚನೆಗೆ ಪ್ರಮುಖವಾದಂತಹ ಕೆಲಸದಲ್ಲಿ ಮಂತ್ರಾಲೋಚನೆ ಅಂತ ಪ್ರಮುಖವಾದಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳುವವರು ಮಂತ್ರಿಗಳು. ಅಮಾತ್ಯರು ಅಂದ್ರೆ ಅವನು ಮಾಡುವಂತಹ ಕೆಲಸದಲ್ಲಿ ಸಹಾಯ ಮಾಡುವವರು ಅಮಾತ್ಯರು ಅಂತ. ಯಾಕಂದ್ರೆ ಅಮಾತ್ಯ ಮಂತ್ರಿ 2 ಪರ್ಯಾಪದ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಅಲ್ಲ, ಅಂದ್ರೆ ಅದು ಅವರವರ ಇದು ಬೇರೆ ಬೇರೆ ಇರುತ್ತೆ ಜವಾಬ್ದಾರಿ. ಪೌರಾಹ ಪ್ರಜೆಗಳು, ಜಾನಪದಾಹ ಗ್ರಾಮದಲ್ಲಿ ನೆಲೆಸಿರುವಂತಹವರು, ಭೂಪಾಹ ಅಂದ್ರೆ ಸಾಮಂತ ರಾಜರು, ಆತ್ಮಜಾಹ ನಿನ್ನ ಮಕ್ಕಳು, ವಶವರ್ತಿನಃ ಅಪಿ ನೀನು ಹೇಳಿದ ಹಾಗೆ ಕೇಳ್ತಾ ಇದ್ದಾರ ಅಂದ್ರೆ ಎಲ್ಲರೂ ನಿನ್ನ ಅಧೀನದಲ್ಲಿ. ಅಂದ್ರೆ ಇಡೀ ದೇಶ ಹೀಗಿದ್ದಾಗ ಮಾತ್ರ ಎಲ್ಲರೂ ಸಹ ಸುಖವಾಗಿರಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ನಿನ್ನ ಅಧೀನದಲ್ಲಿ ಇದ್ದಾರೆ. ಎಲ್ಲರೂ ಅಂದ್ರೆ ಪ್ರಕೃತಿಗಳಿಂದ ಹಿಡಿದು ಅಂದ್ರೆ 7 ಪ್ರಕೃತಿಗಳನ್ನು ತಗೊಂಡು ಆಮೇಲೆ ಪ್ರಜೆಗಳು ಸಹ ಮಕ್ಕಳು ಎಲ್ಲರೂ ನಿನ್ನ ಅಧೀನದಲ್ಲಿದ್ದಾರೆ. ಯಾಕೆ? ಯಸ್ಯಾತ್ಮಾನು ವಶಸ್ಯೇತ್ಯಾತ್ ಸರ್ವೇ ತದ್ವಶಗಾಯಮೇ ಲೋಕಾ ಸಪಾಲಾಯಂತೆ ಸರ್ವೇ ಬಲಿಮತಂದ್ರಿತಾಃ. ಇದಕ್ಕೆ ಎಲ್ಲರೂ ಅವನ ವಶದಲ್ಲಿ ಇರ್ಬೇಕಾದಾಗ ಅವನು ಹೇಗಿರ್ಬೇಕು ಅನ್ನೋದು ತಗೊಂಡು ಹೇಳ್ತಾ ಇದ್ದಾರೆ. ಯಸ್ಯ ಆತ್ಮ ಅನುವಶಃ ಸ್ಯಾತ್ ಚೇತ್ ಸರ್ವೇ ಇಮೇ ತದ್ವಶ ಸರ್ವೇ ಸಪಾಲಾಃ ಲೋಕಾಃ ಅತಂದ್ರಿತಾಃ ಬಲಿಂ ಯತಿ. ಯಸ್ಯ ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ಅಂತ ಅರ್ಥ. ಅಂದ್ರೆ ಅವನ ರಾಜನಾದವನ ಚಕ್ರವರ್ತಿ ಆದಂತಹ ಅವನ ಮನಸ್ಸು ಅವನ ಅಧೀನದಲ್ಲಿ ಇದ್ದರೆ, ಯಸ್ಯಾತ್ಮ ಅನುವಶಃ ಸ್ಯಾತ್ ಚೇತ್ ಯಾರ ಮನಸ್ಸು ತನ್ನ ವಶದಲ್ಲಿಯೇ ಇರುತ್ತೋ ಆಗ ಸರ್ವೇ ಇಮೆ ಈಗ ನಾನು ಹೇಳಿದಂತಹ ಎಲ್ಲರೂ ಸಹ ದಾರಾಹ ಪ್ರಜಾಮಾತ್ಯ ಭೃತ್ಯ ಎಲ್ಲರೂ ಸಹ ತದ್ವಶಕ ಅವನ ವಶದಲ್ಲಿ ಇರ್ತಾರೆ. ಅವನ ಮನಸ್ಸು ಅವನ ವಶದಲ್ಲಿ ಇದ್ದರೆ ನಾ ಹೇಳಿದಂತಹ ಎಲ್ಲರೂ ಆ ರಾಜನ ವಶದಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ಸರ್ವೇ ಸಪಾಲಾಹ ಲೋಕಾಹ ಎಲ್ಲ ಲೋಕಪಾಲಕರ ಜೊತೆ ಲೋಕಗಳು ಎಲ್ಲಾ ಲೋಕಗಳು ಸಹ ಅತಂದ್ರಿತಾಹ ಯಾವಾಗ್ಲೂ ಎಚ್ಚರವಾಗಿದ್ದುಕೊಂಡು ಬಲಿಂ ಎಚ್ಚಂತಿ ಅವನಿಗೆ ಏನೇನು ಸಲ್ಲಿಸಬೇಕು ಅಂದ್ರೆ ತೆರಿಗೆ ಇತ್ಯಾದಿ ಕಪ್ಪ ಕಾಣಿಕೆಗಳನ್ನು ಏನೇನು ಸಲ್ಲಿಸಬೇಕು ಅದೆಲ್ಲವನ್ನು ಎಚ್ಚರವಾಗಿದ್ದುಕೊಂಡು ಎಲ್ಲ ಕೊಡ್ತಾರೆ. ರಾಜ ಮೊದಲು ತನ್ನ ಮನಸ್ಸನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರ್ತಾರೆ, ಉಳಿದವರೆಲ್ಲರೂ ಸಹ ಅವನ ವಶದಲ್ಲಿರ್ತಾರೆ. ಹಾಗೆ ಎಚ್ಚರವಾಗಿದ್ದಂತಹ ಉಳಿದವರೆಲ್ಲರೂ ಸಹ ತಮ್ಮ ತಮ್ಮ ಕೆಲಸಗಳನ್ನ ಯಾವುದೇ ತೊಡಕಿಲ್ಲದೆ ಮಾಡಿಕೊಂಡು ಹೋಗ್ತಾರೆ. ರಾಜನಿಗೂ ಅದು ಪ್ರಿಯವಾಗಿರುತ್ತೆ. ಆತ್ಮನ ಪ್ರಿಯತೇನಾತ್ಮ ಪರತ ಸ್ವತಯೇವ ಲಕ್ಷ್ಯೇ ಲಬ್ಧ ಕಾಮಂ ತ್ವಾಂ ಚಿಂತಯಾಶ ಬಲಂ ಮುಖಂ. ಆತ್ಮನ ನ ಪ್ರಿಯತೆ ಪರತಃ ಸ್ವತಃ ಏವ ವಾ ಅಲಬ್ಧ ಕಾಮಂ ತ್ವಾಂ ಲಕ್ಷ್ಯೇ ಮುಖಂ ಚಿಂತಯಾಶ ಬಲಂ. ಆತ್ಮ ಅಂದ್ರೆ ನೀನು ಅಂತ ಅರ್ಥ. ಆತ್ಮನ ನ ಪ್ರಿಯತೆ ನೀನು ನಿನ್ನಿಂದ ಅಂದ್ರೆ ನಿನ್ನ ಮನಸ್ಸು ನಿನ್ನಿಂದ ಸಂತೋಷ ಪಟ್ಟಿಲ್ಲ ಅಂದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಅದಕ್ಕೆ ಕಾರಣ
ಕಾರಣ ಪರತಃ ಸ್ವತಃ ಅದು ಬೇರೆಯವರಿಂದ ಆಗಲಿ ಅಥವಾ ನಿನ್ನಿಂದಲೇ ಆಗಲಿ ಅಲಬ್ಧ ಕಾಮಂ ಯಾವುದೋ ನಿನ್ನ ಇಚ್ಛೆ ಪೂರೈಸದೇ ಇರುವ ಹಾಗೆ ಸ್ವಾಂ ಲಕ್ಷ್ಯೆ ನಿನ್ನನ್ನು ನಾನು ಗಮನಿಸ್ತಾ ಇದ್ದೇನೆ. ಅಂದ್ರೆ ನೀನು ನಿನ್ನ ಮನಸ್ಸಿನಿಂದ ಸ್ವತಃ ಆನಂದವನ್ನ ಪಡೆದಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅದು ನಿನ್ನಿಂದಲೇ ಆಗಿರುವಂತಹ ಕಾರಣವೋ ಅಥವಾ ಬೇರೆಯವರಿಂದಲೇ ಆಗಿರುವಂತಹ ಕಾರಣವೋ ನಿನ್ನ ಇಚ್ಛೆ ಯಾವುದೋ ಪೂರೈಸಿಲ್ಲ, ನಿನ್ನ ಮನಸ್ಸು ಹಾಗಿದೆ ಅಂತ ನಾನು ಗಮನಿಸ್ತಾ ಇದ್ದೇನೆ. ಯಾಕೆ ಅಂದ್ರೆ ಮುಖಂ ಚಿಂತೆಯ ಶಬರಂ, ನಿನ್ನ ಮುಖ ಚಿಂತೆಯಿಂದ ವಾಡಿ ಹೋಗಿದೆ, ಅಂದ್ರೆ ಕಾಂತಿಹೀನವಾಗಿದೆ ನಿನ್ನ ಮುಖ. ಹಾಗಾಗಿ ನನಗೆ ಅನ್ಸುತ್ತೆ ನಿನ್ನ ಮನಸ್ಸು ನಿನ್ನ ಅಧೀನದಲ್ಲಿ ಇಲ್ಲ ಅಥವಾ ನಿನ್ನ ಮನಸ್ಸು ನಿನಗೆ ಆನಂದವನ್ನು ಕೊಡ್ತಾ ಇಲ್ಲ. ಏವಂ ವಿಕಲ್ಪಿತೋ ರಾಜನ್ ವಿದುಷಾಮ್ನಿನ ಅಪಿ ಯಾವನತೋಭ್ಯಾಹ ಪ್ರಜಾ ಕಾಮಸ್ತತೋ ಮುನಿಂ. ರಾಜನ್ ಈಗ ಈ ರಾಜನ್ ಇವನಿಗೆ ಪರೀಕ್ಷಿತನಿಗೆ ಹೇಳುವಂಥದ್ದು, ರಾಜನ್ ಏವಂ ವಿದುಷಾ ಅಪಿ ಮುನಿನ ವಿಕಲ್ಪಿತಃ ಸಹ ಪ್ರಜಾಕಾಮಃ ಸಹ ಮೊದಲು ವಿಶೇಷಣ ತಗೊಂಡೆ ಪ್ರಶ್ರಯಾವನತಃ ತತಃ ಮುನಿಂ ಅಭ್ಯಾಹ. ರಾಜನೇ ಏವಂ ಈ ರೀತಿಯಾಗಿ ವಿದುಷಾ ಅಪಿ ಮುನಿನ, ಅಂದ್ರೆ ಎಲ್ಲವೂ ಗೊತ್ತಿದೆ ಮಹರ್ಷಿಗಳಾದ್ದರಿಂದ ಅವನ ಮನಸ್ಸಿನಲ್ಲಿ ಏನೇನಾಗಿದೆ, ಏನೇನು ತೊಂದರೆ ಇದೆ ಎಲ್ಲವೂ ಗೊತ್ತಿದ್ದರೂ ಸಹ ವಿಕಲ್ಪಿತ ಈ ರೀತಿಯಾಗಿ ಅನೇಕ ರೀತಿಯ ಪ್ರಶ್ನೆಗಳನ್ನ ಕೇಳಲ್ಪಟ್ಟಂತಹ ಪ್ರಜಾಕಾಮಃ ಸಹ ತನಗೆ ಮಕ್ಕಳಾಗಬೇಕೆನ್ನುವಂತ ಆಸೆ ಇರುವಂತಹ ಅದನ್ನು ಪ್ರಶ್ರಯಾವನತಃ ವಿನಯಪೂರ್ವಕವಾಗಿ ತಲೆಯನ್ನ ಬಗ್ಗಿಸಿಕೊಂಡು ತತಃ ಬಳಿಕ ಮುನಿಂ ಅಭ್ಯಾಹ ಮುನಿಯ ಹತ್ತಿರ ತನ್ನ ವೇದನೆಯನ್ನ ಹೇಳ್ಕೊಳ್ತಾನೆ. ರಾಜನ ಮನಸ್ಸು ಯಾವುದೋ ಚಿಂತೆಯಲ್ಲಿ ಮುಳುಗಿದೆ ಅನ್ನೋದು ಗೊತ್ತಿದೆ, ಮತ್ತೇನು ಅನ್ನೋದು ಸಹ ಗೊತ್ತಿದೆ. ಮುನಿಗಳಾದ್ದರಿಂದ ಮಹರ್ಷಿಗಳಾದ್ದರಿಂದ ಅವ್ರಿಗೆ ಯಾವುದೂ ಸಹ ಗೊತ್ತಿಲ್ಲ ಅನ್ನೋದಿಲ್ಲ. ಆದರೂ ಸಹ ಈ ರೀತಿಯಾಗಿ ಪ್ರಶ್ನೆ ಮಾಡಿ ಅವನ ಬಾಯಿಂದಲೇ ಅವನ ಮನಸ್ಸಿನ ಬಯಕೆ ಹೇಳಿ ಎನ್ನುವ ಉದ್ದೇಶದಿಂದ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ಕೊನೆಗೆ ಅವನು ತನ್ನ ಇಚ್ಛೆಯನ್ನ ಪ್ರಕಟಪಡಿಸ್ತಾನೆ. ಚಿತ್ರಕೇತುರುವಾಚ ಭಗವನ್ ಕಿಂ ನ ವಿದಿತಂ ತಪೋ ಜ್ಞಾನ ಸಮಾಧಿಭಿಃ ಯೋಗಿನಾಂ ಧ್ವಸ್ತ ಪಾಪಾನಾಂ ಬಹಿರಂತಃ ಶರೀರಿಷು. ಭಗವನ್ ಯೋಗಿನಾಂ ತಪೋ ಜ್ಞಾನ ಸಮಾಧಿಭಿಃ ಧ್ವಸ್ತ ಪಾಪಾನಾಂ ಶರೀರಿಷು ಬಹಿಃ ಅಂತಃ ಕಿಂ ನ ವಿದಿತಂ. ಭಗವನ್ ಪೂಜ್ಯರೇ ಯೋಗಿನಾಂ ಯೋಗಿಗಳಾದ ಮತ್ತು ತಪೋ ಜ್ಞಾನ ಸಮಾಧಿಭಿಃ ತಪಸ್ಸು ಜ್ಞಾನ ಮತ್ತು ಸಮಾಧಿ ಈ ಎಲ್ಲದರ ಮೂಲಕ ಧ್ವಸ್ತ ಪಾಪಾನಾಂ ಎಲ್ಲ ಪಾಪಗಳು ಹೊರಟು ಹೋಗಿವೆ. ಹಾಗಾಗಿ ನಿಮ್ಮ ಮನಸ್ಸು ಅತ್ಯಂತ ಸ್ವಚ್ಛವಾಗಿರೋದ್ರಿಂದ ಶರೀರಿಷು ಬಹಿಹಿ ಅಂತಹ ಕಿಂ ನ ವಿದಿತಂ ಪ್ರಾಣಿಗಳ ಅಂದ್ರೆ ಶರೀರಿಗಳಾದಂತಹ ನಮ್ಮ ಅಂತರಂಗವಾಗಲಿ ಬಹಿರಂಗವಾಗಲಿ ಕಿಂ ನ ವಿದಿತಂ ಏನು ತಾನೇ ನಿಮಗೆ ಗೊತ್ತಿಲ್ಲ ಅಂತ. ಕಿಂ ನ ವಿದಿತಂ ಅಂತಲ್ಲ, ಏನು ತಾನೇ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಯೋಗಿಗಳು ತಪಸ್ಸು ಜ್ಞಾನ ಸಮಾಧಿ ಇದೆಲ್ಲದರಿಂದಲೂ ಸಹ ನಿಮ್ಮ ಎಲ್ಲ ಪಾಪನ ಕಳ್ಕೊಂಡ್ಬಿಟ್ಟಿರ್ತೀರ. ಅತ್ಯಂತ ಪರಿಶುದ್ಧವಾದಂತಹ ಆತ್ಮ. ಹಾಗಾಗಿ ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಎನ್ನುವುದು, ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಹೊರಗಡೆ ಏನಿದೆ ಎಲ್ಲವೂ ಸಹ ನಿಮಗೆ ಸಹಜವಾಗಿ ಗೊತ್ತಾಗುತ್ತೆ. ಆದರೂ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತೇನೆ. ತಥಾಪಿ ಪೃಚ್ಛತೋ ಬ್ರೂಯಾಂ ಬ್ರಹ್ಮನ್ ಆತ್ಮನಿ ಚಿಂತಿತಂ ಭವತೋ ವಿದುಷಶ್ಚಾಪಿ ಚೋದಿತಸ್ತದನುಜ್ಞಯ. ತಥಾಪಿ ಬ್ರಹ್ಮನ್ ವಿದುಷಃ ಭವತಃ ತ್ವದನುಜ್ಞಯಾ ಚೋದಿತಃ ಪೃಚ್ಛತಃ ಆತ್ಮನಿ ಚಿಂತಿತಂ ಬ್ರೂಯಾಂ. ತಥಾಪಿ ಆದರೂ ಸಹ ಬ್ರಾಹ್ಮಣ ಶ್ರೇಷ್ಠರೇ ವಿದುಷಃ ಭವತಃ ವಿದ್ವಾಂಸರಾದಂತ ಅಂದ್ರೆ ಎಲ್ಲವನ್ನೂ ತಿಳಿದಂತಹ ಭವತಃ ನಿಮ್ಮಿಂದ ತ್ವದನುಜ್ಞಯಾ ಚೋದಿತ ನಿಮ್ಮ ಆಜ್ಞೆಯಿಂದಲೇ ನನ್ನನ್ನ ಮಾತಾಡುವ ಹಾಗೆ ಪ್ರೇರೇಪಿಸ್ತಾ ಇದ್ದೀರ. ಹಾಗಾಗಿ ಪೃಚ್ಛತಃ ಕೇಳ್ತಾ ಇರುವಂತಹ ನಿಮ್ಮ ಹತ್ತಿರ ಆತ್ಮನ ಚಿಂತಿತಂ ಮನಸ್ಸಿನಲ್ಲಿ ಏನು ಚಿಂತೆ ಇದೆಯೋ ಅದನ್ನ ನಾನು ಬ್ರೂಯಾಂ ಹೇಳ್ತೇನೆ. ಇಲ್ಲಿ ಪೃಚ್ಛತಃ ಎನ್ನುವುದು ದ್ವಿತೀಯ ಭಕ್ತಿ ಅಂತ ಇಟ್ಕೊಳ್ಬೇಕು. ಹೀಗೆ ಕೇಳ್ತಾ ಇರುವಂತಹ ನಿಮ್ಮನ್ನ ಕುರಿತು ನಾನು ಹೇಳ್ತೇನೆ, ನಿಮ್ಗೆ ಹೇಳ್ತೇನೆ ಅಂತ ಅರ್ಥ. ಹಾಗೇನೆ ಭವತಃ ವಿದುಷಃ ಎನ್ನುವುದು ಸಹ ಯದ್ಯಪಿ ಷಷ್ಠೆ ಆದ್ರೂ ತೃತೀಯ ಅರ್ಥವನ್ನ ತಗೊಳ್ಬೇಕು. ಅಂದ್ರೆ ನಿಮ್ಮಿಂದ ನಿಮ್ಮ ಪ್ರೇರೇಪಿಸಲ್ಪಟ್ಟಂತಹ ನಾನು ಅಂದ್ರೆ ಈ ರೀತಿಯಾಗೆಲ್ಲ ನೀವು ಪ್ರಶ್ನೆ ಮಾಡಿದ್ರಿ ಅಷ್ಟೇ ಅಲ್ಲ, ಆಮೇಲೆ ಇನ್ನೊಂದು ಮಾತು ಆಡಿದ್ರಿ, ನಿನ್ನ ಮುಖವಾಡಿದೆ ಏನು ಮನಸ್ಸಿನಲ್ಲಿ ಚಿಂತೆ ಇದೆ ಅಂತ ಹೀಗೆಲ್ಲ ಹೇಳಿದ್ದರಿಂದ ಹೀಗೆ ನನ್ನನ್ನ ಮಾತಾಡುವ ಹಾಗೆ ಪ್ರೇರೇಪಿಸಿದಂತಹ ನಿಮ್ಮ ಹತ್ತಿರ ನನ್ನ ಮನಸ್ಸಿನಲ್ಲಿರುವಂತಹ ವಿಷಯವನ್ನ ನಾನು ನಿಮಗೆ ತಿಳಿಸ್ತೇನೆ.
ಯಾಕಂದ್ರೆ ನಿಮ್ಗೆ ಎಲ್ಲವೂ ಗೊತ್ತು, ಆದರೂ ನೀವೇ ಕೇಳ್ತಾ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ, ಏನಾಗಿದೆ ನನಗೆ? ಲೋಕಪಾಲೈರಪಿ ಪ್ರಾರ್ಥ್ಯಾಃ ಸಾಮ್ರಾಜ್ಯೈಶ್ವರ್ಯ ಸಂಪದಃ ನನಂದಯತ್ಯ ಪ್ರಜಮ್ಮ ಕ್ಷುತ್ರುಟ್ ಕಾಮಮಿವಾಪರೇ. ಲೋಕಪಾಲೈಃ ಅಪಿ ಪ್ರಾರ್ಥ್ಯಾಃ ಸಾಮ್ರಾಜ್ಯೈಶ್ವರ್ಯ ಸಂಪದಃ ಕ್ಷುತ್ರುಟ್ ಕಾಮಂ ಅಪರೇ ಇವ ಅಪ್ರಜಮ್ಮ ನಾನಂದಯಂತಿ. ನನ್ನ ಹತ್ತಿರ ಬರುವ ಭೂಮಿ ಆಗಲಿ ಐಶ್ವರ್ಯವಾಗಲಿ ಎಲ್ಲ ರೀತಿಯ ಸಂಪತ್ತಾಗಲಿ ಏನು ಲೋಕಪಾಲೈಹಿ ಅಪಿ ಪ್ರಾರ್ಥ್ಯ, ಲೋಕಪಾಲರು ಸಹ ಇಂಥ ಸಂಪತ್ತು ಇಂಥ ಐಶ್ವರ್ಯ ನಮಗೂ ಇರ್ಲಿ ಅಂತ ಬಯಸುವಂತ ಅಂತಹ ಸಾಮ್ರಾಜ್ಯ ಐಶ್ವರ್ಯ ಸಂಪದ, ಸಾಮ್ರಾಜ್ಯ ಅಧಿಕಾರ ಸಂಪತ್ತು ಎಲ್ಲವೂ ಸಹ ಶ್ರುತ್ ತೃಟ್ ಕಾಮಂ ಅಪರೇ ಇವ. ಶ್ರುತ್ ಹಸಿವು, ತೃಟ್ ಬಾಯಾರಿಕೆ, ಇದೆರಡೇ ಬೇಕು. ಅಂದ್ರೆ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲಿದಂತಹ ಜೀವ ಹೇಗೆ ಅಪರೇ ಇವ ಬೇರೆ ಯಾವ ವಸ್ತುವನ್ನು ಕೊಟ್ಟರು ಸಹ ಅದು ಬೇಡ ಅಂತ ಹೇಳುತ್ತೋ, ಹಾಗೇನೆ ಮೇಲೆ ಹೇಳಿರುವಂತ ಎಲ್ಲ ಸಂಪತ್ತುಗಳು ಅಪ್ರಜಮ್ಮ ಮಕ್ಕಳಿಲ್ಲದ ನನ್ನನ್ನ ನಂದಯಂತೆ ಸಂತೋಷ ಪಡಿಸ್ತಾ ಇಲ್ಲ. ನನ್ನಲ್ಲಿರುವಂತಹ ಐಶ್ವರ್ಯವಾಗ್ಲಿ ಅಧಿಕಾರವಾಗ್ಲಿ ಎಲ್ಲ ಲೋಕಪಾಲಕರು ಸಹ ಬಯಸ್ತಾ ಇದ್ದಾರೆ. ಬಯಸುವಂತಹ ಸಂಪತ್ತು ನನ್ನಲ್ಲಿದೆ, ಅಧಿಕಾರವೂ ಇದೆ, ಎಲ್ಲವೂ ಇದೆ, ಭೂಮಿಯೂ ಇದೆ. ಆದರೂ ಸಹ ಹಸಿದವನಿಗೆ ಬಾಯಾರಿಕೆಯವನಿಗೆ ಆಹಾರ ಮತ್ತು ನೀರು ಬಿಟ್ರೆ ಹೇಗೆ ಇನ್ಯಾವುದೂ ಸಹ ಆತನಿಗೆ ಆ ಸಮಯದಲ್ಲಿ ಬೇಡವಾಗುತ್ತೋ ಹಾಗೆ ಇವುಗಳು ಯಾವುದೂ ಸಹ ಸಂತಾನಹೀನನಾದಂತಹ ನನಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ತತಃ ಪಾಹಿ ಮಹಾಭಾಗ ಪೂರ್ವೈ ಸಹ ಗತಂ ತಮಃ ಯಥಾ ತರೆ ಮಧುಸ್ತಾರಂ ಪ್ರಜೆಯಾ ತದ್ವಿದೇಹಿನಃ. ಮಹಾಭಾಗ ತತಃ ಪಾಹಿ ಪೂರ್ವೈಃ ಸಹ ಗತಂ ದುಸ್ತಾರಂ ತಮಃ ಯಥಾ ಪ್ರಜೆಯಾ ತರೇಮ ತತ್ ನಃ ವಿಧೇಹಿ. ತತಃ ಪಾಹಿ ಇಂತಹ ದುಃಖದಿಂದ ನನ್ನನ್ನ ರಕ್ಷಣೆ ಮಾಡು ಮಹಾಭಾಗ ಪೂಜ್ಯತೆ, ಇದರಿಂದ ನನ್ನನ್ನ ಕಾಪಾಡಿ. ಪೂರ್ವೈಃ ಸಹ ಗತಂ ದುಸ್ತಾರಂ ತಮಃ. ಪೂರ್ವೈಃ ಅಂದ್ರೆ ಹಿಂದಿನವರು ಅಂದ್ರೆ ಪಿತೃದೇವತೆಗಳಿಂದಲೂ ಸಹ ಹೊಂದಲ್ಪಟ್ಟಂತಹ ತಮಃ. ಯಾಕೆಂದ್ರೆ ಈತನಿಗೆ ಮಕ್ಕಳಿಲ್ಲ ಅಂದ್ರೆ ಆ ಪಿತೃದೇವತೆಗಳು ಸಹ ನರಕವನ್ನು ಪ್ರವೇಶ ಮಾಡುವ ಸಂದರ್ಭ. ಹಾಗಾಗಿ ಅವರೆಲ್ಲರೂ ಸಹ ನರಕವನ್ನ ಹೊಂದ್ತಾ ಇದ್ದಾರೆ. ಅಂತಹ ಆ ದುಸ್ತಾರಂ ತಮಃ ಘೋರವಾದಂತಹ ದಾಟಲು ಅಶಕ್ಯವಾದಂತಹ ಆ ನರಕವನ್ನ ನಾನು ದಾಟಬೇಕು. ಯಥಾ ಪ್ರಜೆಯಾ ತರೇಮ ನನಗೆ ಸಂತಾನದಿಂದ ಅದನ್ನ ನಾವು ದಾಟೋದಿಕ್ಕೆ ಸಾಧ್ಯ. ತತ್ ನಹ ವಿಧೇಹಿ ಅಂತಹ ಸಂತಾನವನ್ನ ನಮಗೆ ಕೊಡು. ಋಣ 3 ಋಣ ಇದೆಯಲ್ಲ, ಅದರಲ್ಲಿ ಪಿತೃಋಣವನ್ನು ತೀರಿಸಬೇಕಾದಾಗ ಮಕ್ಕಳಾದಾಗ ಮಾತ್ರ ಸಾಧ್ಯ. ಹಾಗಾಗಿ ಆ ಪಿತೃಋಣವನ್ನ ತೀರ್ಸಕ್ಕೆ ಆಗ್ತಾ ಇಲ್ಲ ಎನ್ನುವಂತಹ ದುಃಖದಿಂದ ನಾನು ಕೊಂಡ್ಬಿಟ್ಟೇನೆ. ಅವರು ಸಹ ನರಕಕ್ಕೆ ಹೋಗುವಂತಹ ಪರಿಸ್ಥಿತಿ. ನನಗೆ ಸಂತಾನ ಭಾಗ್ಯದಿಂದ ಮಾತ್ರ ಇದನ್ನ ನಾನು ದಾಟೋದಿಕ್ಕೆ, ಅಂತಹ ಸಂತಾನ ಭಾಗ್ಯವನ್ನು ನನಗೆ ಕೊಡಿ. ಅಂದ್ರೆ ಇಲ್ಲೂ ಸಹ ನಾನು ಆನಂದವಾಗಿರ್ಬೇಕು, ಮರಣ ಹೊಂದಿದ ಮೇಲೂ ಸಹ ನಾನು ಆನಂದವಾಗಿರ್ಬೇಕು. ಆ ರೀತಿಯಾದಂತಹ ನರಕವನ್ನ ದಾಟುವಂತಹ ಅವಕಾಶವನ್ನ ನನಗೆ ಕೊಡಿ, ಸಂತಾನ ಭಾಗ್ಯವನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ. ಶ್ರೀ ಶುಕೋವಾಚ ಇತ್ಯರ್ಥ ಭಗವಾನ್ ಕೃಪಾಲುರ್ಬ್ರಹ್ಮಣ ಸುತಃ ಶಪಯಿತ್ವಾ ಚರಂ ತ್ವಾಷ್ಟ್ರಂ ತ್ವಷ್ಟಾರಂ ಅಯಜದ್ವಿಭುಃ ಇತಿ ಅರ್ಥಿತಃ ಭಗವಾನ್ ಕೃಪಾಲುಃ ಬ್ರಹ್ಮಣಃ ಸುತಃ ವಿಭುಃ ಸಹ ತ್ವಾಷ್ಟ್ರಂ ಚರುಂ ಶಪಯಿತ್ವಾ ತ್ವಷ್ಟಾರಂ ಅಯಜದ್ ಇತಿ. ಈ ರೀತಿಯಾಗಿ ಅರ್ಥಿತಃ ಬೇಡಲ್ಪಟ್ಟಂತಹ ಭಗವಾನ್ ಪೂಜ್ಯರಾದಂತಹ ಕೃಪಾಲುಃ ದಯಾಳುವಾದಂತಹ ಬ್ರಹ್ಮಣಃ ಸುತಃ ಬ್ರಹ್ಮನ ಪುತ್ರರಾದಂತಹ ವಿಭುಃ ಸಹ ಅಷ್ಟೇ ಅಲ್ಲ, ಅವನ ಕೇಳಿದ್ದನ್ನು ಕೊಡುವಂತಹ ಸಾಮರ್ಥ್ಯವಿರುವವರು ಸಮರ್ಥರಾದಂತಹ ಸಹ ಆಂಗಿರಸ ಮುನಿಗಳು ತ್ವಾಷ್ಟ್ರಂ ಚರಂ ಶಪಯಿತ್ವ ಅಂದ್ರೆ ತ್ವಷ್ಟೃ ದೇವತೆಗೆ ಬೇಕಾದಂತಹ ಚರುವನ್ನ ಮಾಡಿ ಯಜ್ಞವನ್ನ ಮಾಡಿಸಿ ತ್ವಷ್ಟಾರಂ ಅಯದು ತ್ವಷ್ಟೃ ದೇವತೆಯನ್ನ ಅದರಿಂದ ಪೂಜಿಸಿದರು. ತ್ವಷ್ಟಾರನ್ನ ತ್ವಷ್ಟೃ ಸೂರ್ಯನ ಒಂದು ಭಾಗ ದೇವತೆ, ಅದೇ ತರಾನೆ ಹಿಂದೆ ಬಂತಾರ ಅದೇ ತ್ವಷ್ಟಾರೆ. ಅವರನ್ನ ಆ ಯಜ್ಞದ ಮೂಲಕ ಅವರನ್ನ
ಅವನನ್ನ ಆರಾಧಿಸಿದ ಮೇಲೆ ಅಂದ್ರೆ ಅವನ ಕೇಳಿಕೊಂಡ ಮೇಲೆ ಅವರು ಕೊಡುವಂತಹ ಪರಿಸ್ಥಿತಿ, ಅದು ಮುಂದೆ ಎಲ್ಲ ನಿಮ್ಗೆ ವಿಷಯ ಎಲ್ಲ ಗೊತ್ತಾಗುತ್ತೆ. ಈ ಸಂದರ್ಭ ಎಲ್ಲ ನಾಪ್ಕ ಇಟ್ಕೊಂಡ್ ಬನ್ನಿ, ಮುಂದೆ ಇದು ಯಾತಕ್ಕೆ ಹೀಗಾಯ್ತು ಅನ್ನೋ ಇವರೇ ವಿವರಿಸ್ತಾರೆ. ಆತನಿಗೆ ಬೇಕಾದಂತಹ ಮಗನ ಉತ್ಪತ್ತಿಗೋಸ್ಕರ ಯಜ್ಞವನ್ನ ಮಾಡಿಸಿರು. ಜ್ಯೇಷ್ಠ ಶ್ರೇಷ್ಠ ಜಯಾರಾಜ್ಞ ಮಹಿಷೇಣಾಂಚ ಭಾರತ ನಾಮ್ನಾ ಕೃತದ್ಯುತಿಸ್ತಸ್ಯೈ ಯಜ್ಞೋಚ್ಛಿಷ್ಟಂ ಅದಾದ್ವಿಜಃ. ಭಾರತ ರಾಜ್ಞಃ ಮಹಿಷೀಣಾಂ ಯಾ ಶ್ರೇಷ್ಠಾ ಚ ಶ್ರೇಷ್ಠಾ ನಾಮ್ನಾ ಕೃತದ್ಯುತಿಃ ತಸ್ಯೈ ದ್ವಿಜಃ ಯಜ್ಞೋಚ್ಛಿಷ್ಟಂ ಅದ. ಭಾರತ ಪರೀಕ್ಷಿತನೇ ರಾಜ್ಞಃ ಮಹಿಷೀಣಾಂ, ಆ ಚಿತ್ರಕೇತು ರಾಜನ ರಾಣಿಯರಲ್ಲಿ ಜ್ಯೇಷ್ಠ ಶ್ರೇಷ್ಠ ಚ ಯಾ ಜ್ಯೇಷ್ಠ ಶ್ರೇಷ್ಠ, ಯಾರು ಹಿರಿಯವಳು ಮತ್ತು ಶ್ರೇಷ್ಠ ಅಂತ ಹೇಳಿದ್ರೆ ಇವಳು ಏನು ಹೇಳ್ತಾರೆ ಧರ್ಮಪತ್ನಿ ಮಹಾರಾಣಿ ಏನು ಹೇಳ್ತಾರೆ ಪಟ್ಟಮಹಿಷಿ, ಅವಳನ್ನಕ್ಕೆ ಯಾರ್ದು ನಾಮ್ನ ಕೃತಜ್ಞತೆ ಎನ್ನುವ ಹೆಸರಿನ ಅವಳಿಗೆ ತಸ್ಯೈ ಅವಳಿಗೆ ದ್ವಿಜಃ ಅಂಗಿರಸರು ಯಜ್ಞವನ್ನು ಮಾಡಿದ ಮೇಲೆ ಯಜ್ಞೋಚ್ಛಿಷ್ಟಂ ಯಜ್ಞದ ಅವಶೇಷವನ್ನ ಅದಾತು ಅವಳಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟು, ಅಂದ್ರೆ ರಾಜನಿಗೆ ಹಿರಿಯಳಾದ ಮತ್ತು ಪಟ್ಟಮಹಿಷಿಯಾದಂತಹ ಕೃತಜ್ಞತೆಗೆ ಕರೆದು ಅವಳಿಗೆ ಯಜ್ಞದ ಪ್ರಸಾದ ರೂಪದ ಯಜ್ಞಶೇಷವನ್ನ ಅಂಗಿರ ಮಹರ್ಷಿಗಳು ಕೊಟ್ಟು. ಅಥಾ ನೃಪತಿಂ ರಾಜನ್ ಭವಿತೈಕಸ್ತವಾತ್ಮಜ ಹರ್ಷಶೋಕ ಪ್ರದಸ್ತುಭ್ಯಂ ಇತಿ ಬ್ರಹ್ಮಸುತೋ ಯಯೌ. ಅಥ ನೃಪತಿಂ ಆಹ ರಾಜನ್ ತವ ಏಕಃ ಹರ್ಷಶೋಕಪ್ರದಃ ಆತ್ಮಜಃ ಭವಿತಾ ಇತಿ. ಅಥ ನೃಪತಿಂ ಆಹ ರಾಜನ್ ತವ ಏಕಃ ತುಭ್ಯಂ ಹರ್ಷಶೋಕಪ್ರದಃ ಆತ್ಮಜಃ ಭವಿತಾ ಇತಿ. ತತಃ ಅಂತ ಇಟ್ಕೊಳ್ಬೇಕು. ಬ್ರಹ್ಮಸೂತಃ ಯಯೌ. ಅಥ ಅಂದ್ರೆ ಯಜ್ಞದ ಪ್ರಸಾದವನ್ನು ಅವಳಿಗೆ ಕೊಟ್ಟ ಮೇಲೆ ನೃಪತಿಂ ಆಹ ರಾಜನಾದ ಚಿತ್ರಕೇತುವಿಗೆ ಅಂಗಿರ ಮಹರ್ಷಿಗಳು ಹೇಳ್ತಾರೆ, ರಾಜನೇ ತವ ನಿನಗೆ ಏಕಃ ಒಬ್ಬನೇ ತುಭ್ಯಂ ಹರ್ಷಶೋಕಪ್ರದಃ ನಿನಗೆ ಹರ್ಷವನ್ನೂ ಕೊಡ್ತಾನೆ ಶೋಕವನ್ನು ಕೊಡ್ತಾನೆ ದುಃಖವನ್ನು ಕೊಡ್ತಾನೆ ಅಂತಹ ಒಬ್ಬ ಆತ್ಮಜಃ ಭವಿತ, ಒಬ್ಬ ಮಗ ನಿನಗೆ ಹುಟ್ಟುತ್ತಾನೆ ಹೀಗೆ ಅಂತ ಅವರು ಅವನಿಗೆ ಹೇಳಿಬಿಟ್ಟು ಬ್ರಹ್ಮಸುತಃ ಅಯ್ಯೋ ಬ್ರಹ್ಮನ ಮಗನಾದ ಅಂಗಿರ ಮುನಿಗಳು ಹೊರಟ್ಬಿಟ್ಟು ಅವನಿಗೆ ಅಂದ್ರೆ ನಿನ್ನ ಅದೃಷ್ಟದಲ್ಲಿ ಇರೋದೇ ಹೀಗೆ, ಒಬ್ಬನು ಮಗ ಇರ್ತಿರ್ಲಿಲ್ಲ, ಆದರೂ ಸಹ ಬಲವಂತವಾಗಿ ಕೇಳ್ಕೊಂಡಿದ್ದರಿಂದ ಅವರು ಅದನ್ನು ದಯಪಾಲಿಸಿದ್ರು. ಇವನೇ ನಿನಗೆ ಹರ್ಷವನ್ನು ಕೊಡ್ತಾನೆ ಶೋಕವನ್ನು ಕೊಡ್ತಾನೆ ಅಂತ ಹೇಳಿ ಒಬ್ಬ ಮಗ ಹುಟ್ಟುತ್ತಾನೆ ಅಂತ ಹೇಳಿ ಬಿಟ್ಟು ಅವರಲ್ಲಿಂದ ಹೊರಟ್ಬಿಟ್ಟು. ಸಾಪಿ ತತ್ ಪ್ರಾಶನಾದೇವ ಚಿತ್ರಕೇತೋ ರಥಾರಯತ್ ಗರ್ಭಂ ಕೃತದ್ಯುತಿರ್ದೇವಿ ಕೃತ್ತಿಕಾಗ್ನೇರಿವಾತ್ಮಜಾಪಿ ದೇವಿ ಕೃತದ್ಯುತಿಃ ಕೃತ್ತಿಕಾ ಅಗ್ನೇಃ ಆತ್ಮಜಂ ಇವ ತತ್ ಪ್ರಾಶನಾದೇವ ಚಿತ್ರಕೇತೋಃ ಗರ್ಭಂ ಅದಯತ್. ಸಾಪಿ ದೇವಿ ಕೃತದ್ಯುತಿಃ, ಆ ಪಟ್ಟಮಹಿಷಿಯಾದಂತಹ ಕೃತದ್ಯುತಿಯು ಸಹ ಕೃತ್ತಿಕಾ ಅಗ್ನೇಃ ಆತ್ಮಜಂ ಇವ, ಕೃತ್ತಿಕೆಯು ಅಗ್ನಿಯಿಂದ ಹೇಗೆ ಮಗನನ್ನ ಪಡೆದಳೋ ಹಾಗೆ ತತ್ ಪ್ರಾಶನಾದೇವ ಯಜ್ಞದ ಪ್ರಸಾದವನ್ನ ಸೇವಿಸಿದ್ದರಿಂದ ಚಿತ್ರಕೇತುವಿನಿಂದ ಗರ್ಭಂ ಅಧಾರಯತ್ ಗರ್ಭವನ್ನ ಧರಿಸು. ಯಜ್ಞಶೇಷವನ್ನ ತಗೊಂಡ ಮೇಲೆ ಆಮೇಲೆ ಅವಳು ಚಿತ್ರಕೇತುವಿನಿಂದ ಗರ್ಭವನ್ನ ಪಡೆದಳು. ತಸ್ಯಾನುದಿನಂ ಗರ್ಭಃ ಶುಕ್ಲಪಕ್ಷ ಇವ ಉಡುಪಃ ಬಹುರುಧೇ ಶೂರಸೇನೇಶ ತೇಜಸಾ ಶನಕಯ ನೃಪ ಶೂರಸೇನೇಶ ತೇಜಸಾ ಗರ್ಭಃ ಅನುದಿನಂ ಶುಕ್ಲಪಕ್ಷೆ ಉಡುಪಃ ಇವ ತಸ್ಯಾಹ ಗರ್ಭಃ ಮುಷ್ಟಾಯ್ತು. ಶೂರಸೇನೇಶ ತೇಜಸ ತಸ್ಯಾಹ ಗರ್ಭಃ ಅನುದಿನಂ ಶುಕ್ಲಪಕ್ಷೆ ಉಡುಪಃ ಇವ ಶನಕೈಃ ವವೃಧೇ. ನೃಪರಾಜನೇ ಶೂರಸೇನೇಶ ತೇಜಸ ಅಂದ್ರೆ ಶೂರಸೇನೆಯ ಸೇನಾ ಅನ್ನೋದು ದೇಶಕ್ಕೆ ಒಡೆಯ ಚಿತ್ರಕೇತುನ ತೇಜಸ ಅಂದ್ರೆ ವೀರ್ಯದಿಂದ ಅಂತ. ಶೂರಸೇನ ರಾಜನ ವೀರ್ಯದಿಂದ ತಸ್ಯಾಹ ಗರ್ಭಃ ಅವಳ ಕೃತಜ್ಞತೆಯ ಗರ್ಭವು ಶುಕ್ಲಪಕ್ಷೆ ಉಡುಪಃ ಇವ ಶುಕ್ಲಪಕ್ಷದಲ್ಲಿ ಚಂದ್ರನು ಬೆಳೆಯುವ ರೀತಿಯಲ್ಲಿ ಅನುದಿನಂ ಪ್ರತಿದಿನವೂ ಸಹ ಚಂದ್ರನು ಶುಕ್ಲಪಕ್ಷದಲ್ಲಿ ಬೆಳೆಯುವ ರೀತಿಯಂತೆ ಶನಕೈಹಿ ವೃದ್ಧೆ ಮೆಲ್ಲ ಮೆಲ್ಲಗೆ ವೃದ್ಧಿಯನ್ನ ಹೊಂದಿತು. ಅವಳ ಗರ್ಭ ಕ್ರಮವಾಗಿ ಬೆಳೆದು ಪೂರ್ಣ ಗರ್ಭಿಣಿ ಆದ್ಲು. ಅಥ ಕಾಲೇ ಉಪಾವೃತ್ತೆ ಕುಮಾರ ಸಮಜಾಯತ ಜನಯಂತು ರಸೇನಾನಾಂ ಶೃಣ್ವತಾಂ ಪರಮಾಂ ಮುದಂ. ಅಥ ಕಾಲೇ ಉಪಾವೃತೆ ಕುಮಾರಃ ಸಮಜಾಯತ, ಅನ್ವಯ ಸ್ವಲ್ಪ ಗೊತ್ತಿಲ್ಲ ನೋಡೋಣ. ಶೃಣ್ವತಾಂ ಶೂರಸೇನಾನಾಂ ಪರಮಾಂ ಮುದಂ ಜನಯನ್
ಅಥ ಆದ್ಮೇಲೆ ಬಳಿಕ ಕಾಲೇ ಪಾವತೆ, ಕಾಲವು ಕಳೆಯಲಾಗೆ ಅಂದ್ರೆ ನಾವು ಮಾಸವು ತುಂಬಲಾಗೆ ಕುಮಾರ ಸಮಜಾಯ, ಒಬ್ಬ ಬಾಲಕ ಹುಟ್ಟಿದ. ಶೃಣ್ವತಾಂ ಶೂರಸೇನಾಂ, ಇದನ್ನ ಕೇಳಿದಂತಹ ಶೂರಸೇನ ದೇಶದ ಜನರಿಗೆ ಪರಮಾಂ ಮುದಂ ಜನಯನ್, ಅತ್ಯಂತ ಆನಂದವನ್ನ ಉಂಟು ಮಾಡುತ್ತಾ ಕುಮಾರ ಸಮುದಾಯಕ ಅಂತ. ಅಂದ್ರೆ ಇದನ್ನ ಗೊತ್ತಾಯ್ತಲ್ಲ, ರಾಣಿ ಗರ್ಭವತಿ ಆಗಿದ್ದಾಳೆ ಅಂದ್ರೆ ಎಲ್ಲದ ದೇಶದ ಜನರಿಗೂ ಸಹ ನಿರೀಕ್ಷೆ ಇದ್ದೇ ಇರುತ್ತೆ. ಇದನ್ನ ಈ ರೀತಿಯಾದಂತಹ ವಿಷಯವನ್ನು ಯಾವಾಗ ಕೇಳ್ತೀವೋ ಅನ್ನುವಂತಹ ಭಾವ ಎಲ್ಲ ಪ್ರಜೆಗಳಲ್ಲಿ. ಹಾಗೆ ಆ ರೀತಿಯಾದಂತಹ ಕೇಳುವ ಬಯಕೆ ಇರುವಂತಹ ಪ್ರಜೆಗಳಿಗೆ ಸಂತೋಷವನ್ನು ಉಂಟು ಮಾಡ್ತಾ ಒಬ್ಬ ಮಗ ಹುಟ್ಟಿದ. ಪೃಷ್ಟೋ ರಾಜ ಕುಮಾರಸ್ಯ ಸ್ನಾತಃ ಸುಚಿರಲಂಕೃತಃ ವಾಚಯಿತ್ವಾ ಶಿಶೋ ವಿಪ್ರೈಃ कारयामास ಜಾತಕಂ. ಪೃಷ್ಟಃ ರಾಜ ಸ್ನಾತಃ ಶುಚಿಃ ಅಲಂಕೃತಃ ಕುಮಾರಸ್ಯ ವಿಪ್ರೈಃ ಆಶಿಷಃ ವಾಚಯಿತ್ವಾ ಜಾತಕಂ कारयामास. ಬಹಳ ಸಂತೋಷ ಆಗೋಯ್ತು ಚಿತ್ರಕೇತುವಿಗೆ. ಸಂತೋಷಗೊಂಡ ರಾಜನಾದ ಚಿತ್ರಕೇತುವು ಸ್ನಾತಃ ಸ್ನಾನ ಮಾಡಿ ಶುಚಿಃ ಶುಚಿರ್ಭೂತನಾಗಿ ಅಲಂಕೃತಃ ಆಭರಣಗಳಿಂದ ಅಲಂಕೃತನಾಗಿ ಕುಮಾರಸ್ಯ ತನ್ನ ಮಗನಿಗೆ ವಿಪ್ರೈಹಿ ಬ್ರಾಹ್ಮಣರಿಂದ ಆಶಿಷಃ ವಾಚೈವ ಮಂಗಲವಾದ ಮಾತುಗಳನ್ನೆಲ್ಲ ಅಂದ್ರೆ ಆಶೀರ್ವಾದವನ್ನ ಮಾಡಿಸಿ ಜಾತಕಂ कारयामास. ಜಾತಕಂ ಅಂದ್ರೆ ಜಾತಕ ಅಲ್ಲ, ಆ ಹುಟ್ಟಿದಾಗ ಮಾಡುವಂತಹ ಜಾತಕರ್ಮಗಳಿದ್ದಲ್ಲ ಆ ಕೆಲಸಗಳನ್ನೆಲ್ಲ ಮಾಡಿಸಿದ. ಅಂದ್ರೆ ಹೆಸರಿಡೋದು ಇತ್ಯಾದಿ ಎಲ್ಲವೂ ಸಹ ಆಗಿದೆ. ಬಹಳ ಸಂತೋಷವಾಯಿತು. ಅವನು ಸ್ನಾನ ಮಾಡಿ ಶುಚಿಯಾಗಿ ಅಲಂಕೃತನಾಗಿ ಬ್ರಾಹ್ಮಣರಿಂದ ಮಗುವಿಗೆ ಆಶೀರ್ವಾದ ಮಾಡಿಸಿ ಆತನಿಗೆ ಜಾತಕರ್ಮಗಳನ್ನೆಲ್ಲ ಮಾಡಿಸಿದ. ತೇಭ್ಯೋ ಹಿರಣ್ಯಂ ರಜತಂ ವಾಸಾಂಸಿ ಆಭರಣಾನಿ ಚ ರಾಮಾನ್ ಹಯಾನ್ ಗಜಾನ್ ಪ್ರಾದಾತ್ ಧೇನೂನಾಂ ಅರ್ಬುದಾನಿ ಷಟ್. ಬ್ರಾಹ್ಮಣರಿಂದ ಆಶೀರ್ವಾದ ಮಾಡಿಸಿದ ಮೇಲೆ ಅವರಿಗೆ ದಾನವನ್ನೆಲ್ಲ ಕೊಡುವಂತ ಕ್ರಮ. ತೇಭ್ಯ ಹಿರಣ್ಯಂ ರಜತಂ ವಾಸಾಂಸಿ ಚ ಆಭರಣಾನಿ ಗ್ರಾಮಾನ್ ಹಯಾನ್ ಗಜಾನ್ ಷಟ್ ಧೇನೂನಾಂ ಅರ್ಬುದಾನಿ ಪ್ರಾದಾತ್. ತೇಭ್ಯ ಆ ಬ್ರಾಹ್ಮಣರಿಗೆ ಹಿರಣ್ಯ ಚಿನ್ನ, ರಜತಂ ಬೆಳ್ಳಿ, ವಾಸಾಂಸಿ ಉತ್ತಮವಾದಂತಹ ವಸ್ತ್ರಗಳು, ಆಭರಣಾನಿ ಆಭರಣಗಳು, ಮತ್ತೆ ಗ್ರಾಮಗಳು, ಹಯಾನ್ ಕುದುರೆಗಳು, ಗಜಾನ್ ಆನೆಗಳು, ಷಟ್ ಧೇನೂನಾಂ ಷಡ್ ಅರ್ಬುದಾನಿ ಹಸುಗಳು 6 ಅರ್ಬುದಗಳಷ್ಟು ಹಸುಗಳು. ಅರ್ಬುದ ಅಂತ ಹೇಳಿದ್ರೆ 10 ಕೋಟಿ ಅಂತ ಇದು ಸಹಜವಾದಂತಹ ನಾವು ಸಂಖ್ಯೆಯನ್ನು ತಗೊಳ್ಳುವಾಗ. ಆದ್ರೆ ವೇದದಲ್ಲಿ ಅರ್ಬುದವನ್ನ ಶಬ್ದವನ್ನ ಕೋಟಿ ಸಂಖ್ಯೆಯಲ್ಲಿ ಬಳಸ್ತಾರಂತೆ. ಹಾಗಾಗಿ ಇಲ್ಲಿ 6 ಕೋಟಿ ಅಂತ ಅರ್ಥ ಮಾಡ್ಬೇಕು. 6 ಕೋಟಿಯಷ್ಟು ಹಸುಗಳನ್ನ ಗೋವುಗಳು ಕೊಡೋದು ಅಂದ್ರೆ ಕರು ಸಹಿತವಾಗಿ ಕೊಡೋದು ಅಂತ. ದಾನ ಅಂದ್ರೆ ಕರು ಮತ್ತು ಸಹಿತವಾದಂತಹ ಹಸುವನ್ನ ಕೊಡೋದು. ಇಷ್ಟು ಎಲ್ಲ ಬ್ರಾಹ್ಮಣರಿಗೂ ಸಹ ಈ ರೀತಿಯಾದಂತಹ ದಾನವನ್ನ ಮಾಡಿದ. ಅಂದ್ರೆ ಬೇಕಾದಷ್ಟು ಚಿನ್ನ, ಬೆಳ್ಳಿ, ಉತ್ತಮವಾದ ವಸ್ತ್ರಗಳು, ಒಡೆಯಗಳು, ಗ್ರಾಮಗಳು, ಕುದುರೆಗಳು, ಹೀಗೆ ಎಲ್ಲ ಆನೆಗಳು, ಹಸುಗಳ ಕೋಟಿಗಟ್ಟಲೆ ಹಸುಗಳನ್ನೆಲ್ಲ ದಾನ. ವರ್ಷ ಕಾಮನ್ಯೇಷಾಂ ಪರ್ಜನ್ಯ ದೇಹಿನಾಂ ಧನ್ಯಂ ಯಶಸ್ಯಂ ಆಯುಷ್ಯಂ ಕುಮಾರಸ್ಯ ಮಹಾಮನಾಃ. ದೇಹಿನಾಂ ಪರ್ಜನ್ಯ ಇವ ಅನ್ಯೇಷಾಂ ಕಾಮಂ ಮಹಾಮನಾಃ ಕುಮಾರಸ್ಯ ಧನ್ಯಂ ಯಶಸ್ಯಂ ಆಯುಷ್ಯಂ. ವರ್ಷ ಯಾಕೋ ಸ್ವಲ್ಪ ಹೋಗ್ಲಿಲ್ಲ. ದೇಹಿನಾಂ ಪರ್ಜನ್ಯ ಇವ ಮಹಾಮನಾಃ ಕುಮಾರಸ್ಯ ಧನ್ಯಂ ಯಶಸ್ಯಂ ಆಯುಷ್ಯಂ ಅನ್ಯೇಷಾಂ ಕಾಮಂ ಪದ ಬಿಟ್ಟಿದೆ, ಹಾಗಾಗಿ ದೇಹಿನಾಂ ಪರ್ಜನ್ಯ ಇವ ಮನುಷ್ಯರಿಗೆ ಹೇಗೆ ಮೋಡಗಳು ಮಳೆ ಸುರಿಸಿ ತಮ್ಮ ಅವರ ಇಷ್ಟಾರ್ಥವನ್ನ ನೆರವೇರಿಸುತ್ತೋ ಹಾಗೇನೆ ಮಹಾಮನಾಃ ಅತ್ಯಂತ ಉದಾರಿಯಾದಂತಹ ಈ ರಾಜನು ಕುಮಾರಸ್ಯ ತನ್ನ ಮಗನಿಗೆ ಧನ್ಯಂ ಯಶಸ್ಯಂ ಆಯುಷ್ಯಂ ಎಲ್ಲ ರೀತಿಯಾದಂತಹ ಸಂಪತ್ತು, ಕೀರ್ತಿ, ಆಯುಷ್ಯ ಎಲ್ಲವೂ ಉಂಟಾಗಲಿ ಎನ್ನುವ ಉದ್ದೇಶದಿಂದ ಅನ್ಯೇಷಾಂ ಕಾಮಂ ಇತರರು ಸಹ ಬೇಡಿದಂತಹ ಎಲ್ಲ ಇಚ್ಛೆಯನ್ನು ವರ್ಷ ಅಂದ್ರೆ ಸುರಿಸಿದ ಅಂತ ಅರ್ಥ. ಮಳೆಯಲ್ಲಿ ಅಂದ್ರೆ ಎಲ್ಲರಿಗೂ ಅವರವರಿಗೆ ಬೇಕಾದಷ್ಟು ಬೇಡಿದಂತಹ ವಸ್ತುಗಳನ್ನೆಲ್ಲ ಅವನು ಉದಾರಿಯಾಗಿದ್ದಾನೆ. ಮತ್ತೆ ಅವರು ತಪ್ಪಿದ್ದರಿಂದ ಅವನಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆದಾಗಲಿ ಉದ್ದೇಶದ ದಾನವನ್ನ ಮಾಡಿದ. ಕೃಚ್ರಲಬ್ಧೇತ ರಾಜಶ್ರೇಃ ತನಯೇನು ದಿನಂ ಪಿತುಃ ಯಥಾ ನಿಶ್ವಸ್ಯ ಕೃಚ್ರಾಪ್ತೆ ಧನೆ ಸ್ನೇಹೋನ್ವರ್ಧತ. ಅಥ ರಾಜಶ್ರೇಃ ಪಿತುಃ ರಾಜಶ್ರೇಃ ಕೃಚ್ರಲಬ್ಧೇ ತನಯೇ ಅನುದಿನಂ ಸ್ನೇಹ ಅನ್ವವರ್ಧತ ಅಂತ ಅನ್ವಯ.
ಹೇಗೆ ಅನ್ನೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಥಾ ನಿಸ್ವಸ್ಯ ಕೃಚ್ರಾತೆ ಧನೆ ಸ್ನೇಹ ಅನ್ನವಲ್ಲ. ಬಳಿಕ ಪಿತುಃ ರಾಜಶ್ರೇಹೆ, ತಂದೆಯಾದಂತಹ ರಾಜಶ್ರೇಯಾದಂತಹ ಚಿತ್ರಕೇತುವಿಗೆ ಕೃಚ್ರಾತೆ ತನಗೆ ಬಹಳ ಕಷ್ಟದಿಂದ ಹುಟ್ಟಿದಂತಹ ಆ ಮಗನ ವಿಷಯದಲ್ಲಿ ಸ್ನೇಹ ಬಹಳ ಹೆಚ್ಚೆಚ್ಚು ಉಂಟಾಗ್ತಾ ಬಂತು. ಹೇಗೆ ಅಂತ ತಗೊಳ್ತಾರೆ ದೃಷ್ಟಾಂತ. ಯಥಾ ಹೇಗೆ ನಿಸ್ವಸ್ಯ, ನಿಸ್ವ ಅಂದ್ರೆ ಹಣವಿಲ್ಲದೆ ಇರುವನು, ದರಿದ್ರ ಅಂತ. ದರಿದ್ರನಿಗೆ ಕೃಚ್ರಾಪ್ತೆ ಧನೆ, ಬಹಳ ಕಷ್ಟದಿಂದ ಸ್ವಲ್ಪ ಹಣ ಸಿಕ್ಕಿದ್ರೆ ಅವನಿಗೆ ಅದು ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಇವನಿಗೂ ಸಹ ತನ್ನ ಮಗನ ಮುಖವನ್ನು ನೋಡ್ತಾ ಆನಂದ ಉಂಟಾಯ್ತು. ಅಷ್ಟೇ ಅಲ್ಲ, ಅದು ಪ್ರತಿದಿನವೂ ಸಹ ಬೆಳೀತಾ ಬಂತು. ಅಂದ್ರೆ ಬಹಳ ದಿನಗಳಿಂದ ಆಭಾಸೆ ಬಯಕೆ ಇದ್ದಿದ್ರಿಂದ ಆ ಮೋಹ ಇನ್ನೂ ಹೆಚ್ಚು ಸಿಗುತ್ತಾ ಅಂತ ಯಾವ್ದಾದ್ರು ಒಂದು ವಸ್ತುವನ್ನು ನಾವು ಬಯಸಿದಾಗ ಅದು ತುಂಬಾ ಒದ್ದಾಡಿ ಕಷ್ಟಪಟ್ಟು ಅದನ್ನ ನಾವು ಪಡ್ಕೊಂಡ್ರೆ ಅದ್ರ ಬಗ್ಗೆ ವ್ಯಾಮೋಹ ತುಂಬಾ. ಹಾಗೆ ಅದೇ ರೀತಿಯಾಗಿ ಚಿತ್ರಕೇತುವಿಗೂ ಸಹ ಬಹಳ ಮೋಹ ಹೆಚ್ಚಾಯ್ತು. ತಾಯಿಗೂ ಅಷ್ಟು. ಮಾತುಸ್ತುತಿತರಾಂ ಪುತ್ರೇ ಸ್ನೇಹೋ ಮೋಹ ಸಮುದ್ಭವ ಕೃತಜ್ಞತೆ ಸಪತ್ನೀನ ಪ್ರಜಾ ಕಾಮಶ್ವರೋಭವತ್. ಮಾತುಭೂತು ಪುತ್ರೇ ಅತಿತರಾಂ ಮೋಹ ಸಮುದ್ಭವ ಸ್ನೇಹ ಅಭವತ್ ಅಂತ ಮುಂದೆ ಕೃತಜ್ಞತೆ ಸಪತ್ನೇನ ಪ್ರಜಾ ಕಾಮಜ್ವರ ಅಭವತ್. ತಾಯಿಗೂ ಸಹ ತಾಯಿಗೂ ಸಹ ಪುತ್ರೇ ಮಗನ ವಿಷಯದಲ್ಲಿ ಅತಿತರಾಂ ಅತ್ಯಂತವಾದಂತಹ ಮೋಹ ಸಮುದ್ಭವ ಸ್ನೇಹ. ಅಂದ್ರೆ ಮೋಹ ಅನಿಸ್ಕೊಳ್ಳುವಂಥದ್ದು. ಅಂದ್ರೆ ಮೋಹ ಅನ್ನೋದು ಯಾವಾಗ್ಲೂ ಸಹ ಸ್ವಲ್ಪ ಹಿಂಸೆ ಮಾಡುವಂತೆ, ಬಿಟ್ಟಿರದೇ ಇರುವಂತಹಷ್ಟು ಆ ಮೋಹದಿಂದ ಉಂಟಾದಂತಹ ಸ್ನೇಹ ತಾಯಿಗೂ ಸಹ ಮಗನ ವಿಷಯ ಉಂಟಾಯ್ತು. ಹಾಗೆ ಅಭವತ್ ಅಂತ ಮುಂದೆ ಕೃತಜ್ಞತೆ ಸಪತ್ನೇನ ಪ್ರಜಾ ಕಾಮಜ್ವರ. ಅದರ ಜೊತೆಗೆ ಕೃತಜ್ಞತೆಯ ಆ ಸವತಿಯರಿಗೂ ಸಹ ಪ್ರಜಾ ಕಾಮಜ್ವರ ಅಂದ್ರೆ ತಮಗೆ ಮಕ್ಕಳಾಗಲಿಲ್ವಲ್ಲ ಎನ್ನುವಂತಹ ಆ ಜ್ವರ ಅಂದ್ರೆ ತಾಪ ಅವರಲ್ಲಿ ಉಂಟಾಯಿತು. ಅವಳಿಗೆ ಆಯ್ತು, ಅವಳ ಸ್ನೇಹವನ್ನ ಹೆಚ್ಚಿಸ್ಕೊಂಡ್ಲು, ಮಗನ ವಿಷಯದಲ್ಲಿ ಮೋಹ ರೂಪದ ಸ್ನೇಹವನ್ನ ಹೆಚ್ಚಿಸ್ಕೊಂಡ್ಬಿಟ್ಲು. ಆದ್ರೆ ಕೃತಜ್ಞತೆಯ ಸವತಿಯರಿಗೆ ತಮಗೆ ಮಕ್ಕಳಾಗ್ಲಿಲ್ವಲ್ಲ ಎನ್ನುವಂತಹ ತಾಪ ಬಹಳ ಹೆಚ್ಚಾಗಿ ಹೋಯಿತು. ಅಂದ್ರೆ ಅವಳ ವಿಷಯದಲ್ಲಿ ಅವರಿಗೆ ಎಲ್ಲರಿಗೂ ಸಹ ಅಸೂಯೆ ಮತ್ತು ದ್ವೇಷ ಉಂಟಾಗೋದಕ್ಕೆ ಶುರುವಾಯಿತು. ಮತ್ತೆ ಸಂದರ್ಭನೂ ಏನಾಗೋಯ್ತು. ಚಿತ್ರಕೇತೋರತೆ ಪ್ರೀತಿ ಯಥಾ ದಾರೆ ಪ್ರಜಾಪತಿ ತಥಾನ್ಯೇಷು ಸಂಜ್ಞೆ ಬಾಲಂ ಲಾಲಯತೋನ್ವಹಂ ಅನ್ವಹಂ ಬಾಲಂ ಲಾಲಯತಃ ಚಿತ್ಕೇತೋಃ ಯಥಾ ಪ್ರಜಾಪತಿ ದ್ವಾರೆ ಅತಿ ಪ್ರೀತಿ ತಥಾ ಅನ್ಯೇಷು ನ ಸಂಜಜ್ಞೆ. ಪ್ರತಿದಿನವೂ ಸಹ ಬಾಲಂ ಲಾಲಯತಃ ಮಗನನ್ನ ಆಟಾಡಿಸ್ತಾ ಚಿತ್ರಕೇತುವಿಗೆ ಯಥಾ ಹೇಗೆ ಪ್ರಜಾಪತಿ ದಾರೆ ಅಂದ್ರೆ ಪ್ರಜೆಯನ್ನ ಅಂದ್ರೆ ಪುತ್ರನನ್ನು ಕೊಟ್ಟಂತಹ ದಾರೆ ತನ್ನ ಹೆಂಡತಿಯಲ್ಲಿ ಅತಿ ಪ್ರೀತಿ ಅತ್ಯಂತ ಪ್ರೀತಿ ಆಗೋಯ್ತು. ಅಂದ್ರೆ ಈ ಮಗನನ್ನು ಕೊಡಕ್ಕೆ ಇವಳು ಕಾರಣಲಾಗ್ಲು ಅಂತ ಆದ್ರಿಂದ ಮಗನನ್ನು ಬಹಳ ಪ್ರೀತಿಸ್ತಾ ಇದ್ದ. ಮಗನ ತಾಯಿಯನ್ನು ಸಹ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಯಾಕೆಂದ್ರೆ ಮಗನನ್ನು ಕೊಟ್ಟವಳು ಅವಳು ಅಂತ. ಅವಳಲ್ಲಿ ಯಾವ ಪ್ರೀತಿ ಇತ್ತು ತಥಾ ಹಾಗೆ ಅನ್ಯೇಷು ನ ಸಂಜಜ್ಞೆ, ಬೇರೆಯ ರಾಣಿಯರ ವಿಷಯದಲ್ಲಿ ಅದು ಅವನು ತೋರಿಸ್ಲಿಲ್ಲ, ಆ ಪ್ರೀತಿಯನ್ನ ಅವನು ತೋರಿಸ್ಲಿಲ್ಲ. ಇಲ್ಲಿ ದಾರೆ ಎನ್ನುವುದು ದಾರ ಶಬ್ದ ಪುಲ್ಲಿಂಗ, ಅದು ನಿತ್ಯ ಭೋಜನದವಾಗಿ ಇರುವಂತದ್ದು. ಆದ್ರೆ ಇಲ್ಲಿ ಏಕವಚನ ಹಾಕಿದ್ದಾರೆ, ಆಶ್ರತ್ವ ಸಾಧುತ್ವವನ್ನ ಒಪ್ಕೊಳ್ಬೇಕು ಅಷ್ಟೇ. ಅನ್ಯೇಷು ಅನ್ನುವುದು ಅಷ್ಟೇ, ದಾರೇಶು ಅರ್ಥ ಅಂದ್ರೆ ಬೇರೆಯವರಲ್ಲಿ ಅಂತ ಹೇಳಿದಾಗ ಸ್ತ್ರೀಯರಾದ್ರಿಂದ ಸ್ತ್ರೀಲಿಂಗ ಬೇಕಾಯ್ತು ಅನ್ಸುತ್ತೆ. ದಾರ ಶಬ್ದವನ್ನು ತಗೊಂಡಿದ್ರಿಂದ ನಾವು ಅದನ್ನೇ ಇನ್ನೂ ಸಹ ಅನರ್ಥಿ ಮಾಡ್ಕೊಳ್ಳೋದ್ರಿಂದ ತಥಾ ಅನ್ಯೇಷು ದಾರೇಶು ಇತ್ಯ ಬೇರೆಯ ಹೆಂಡತಿಯ ವಿಷಯದಲ್ಲೇ ಅವನು ಆ ರೀತಿಯ ಪ್ರೀತಿಯನ್ನ ತೋರಿಸ್ತಾ ಇರಲಿಲ್ಲ. ಆಗ ಅವರಿಗೆ ಸಂಕಟ ಶುರು. ತಾಹ ಪರ್ಯತಪ್ಯನ್ನಾತ್ಮಾನಂ ಗರ್ಹಯಂತ್ಯೋ ಅಭ್ಯಸೂಯಯ ಆನಪತ್ಯೇನ ದುಃಖೇನ ರಾಜ್ಞಶ್ಚಾನಾದರೇಣ ಚ. ತಾಹ ಆತ್ಮಾನಂ ಗರ್ಹಯಂತ್ಯಃ ಅಭ್ಯಸೂಯಯ ಆನಪತ್ಯೇನ ದುಃಖೇನ ರಾಜ್ಞಃ ಚ ಅನಾದರೇಣ ಚ ಪರ್ಯತಪ್ಯನ್. ತಾಹ ಆ ಸವತಿಯರೆಲ್ಲರೂ ಸಹ ಆತ್ಮಾನಂ ಗರ್ಹಯಂತ್ಯಃ ತಮ್ಮನ್ನ ತಾವೇ ನಿಂದಿಕೊಳ್ತಾ ಅಭ್ಯಸೂಯಯ ಅವಳಿಗೆ ಮಕ್ಕಳಾಗ್ಬಿಟ್ಲಲ್ಲ ಎನ್ನುವಂತಹ ಒಂದು
ಯಾವುದು ಅಸೂಯೆಯಿಂದ, ಮತ್ತೆ ಆನಪತ್ಯೇನ ದುಃಖೇನ ತಮಗೆ ಮಕ್ಕಳಿಲ್ವಲ್ಲ ಎನ್ನುವಂತಹ ಅದರಿಂದ ರಾಜ್ಞಶ್ಚ ಅನಾದರೇನ ಅಷ್ಟೇ ಅಲ್ಲ, ರಾಜ ತಮ್ಮನ್ನ ಅನಾದರ ಮಾಡ್ತಾ ಇದ್ದಾನೆ, ಅವಳಲ್ಲಿ ತೋರಿಸ್ತಾ ಇರುವಂತಹ ಪ್ರೀತಿಯನ್ನು ನಮ್ಮಲ್ಲಿ ತೋರಿಸ್ತಾ ಇಲ್ಲ ಎನ್ನುವಂತಹ ಭಾವದಿಂದ ಪರ್ಯತಪ್ಯನ್ ಬಹಳ ಹಿಂಸೆಗೆ ಗುರಿಯಾಗಿದೆ. ಅಂದ್ರೆ ಸಂತಾನ ಇಲ್ಲ ತಮಗೆ ಅಂತ ಒಂದು, ಅವಳಿಗೆ ಸಂತಾನ ಆಗೋಯ್ತು ಅನ್ನುವಂತಹ ಅಸೂಯೆ, ಮತ್ತೆ ರಾಜನ ಅನಾದರ, ಇದೆಲ್ಲವೂ ಸೇರಿ ಮನಸ್ಸು ತುಂಬಾ ತಾಪಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಮತ್ತೆ ಅವ್ರು ಅನ್ಕೊಳ್ತಾರೆ, ಇಂತಹ ಜೀವನಕ್ಕೆ ಧಿಕ್ಕಾರ ಇರಲಿ. ದೇಹ ಪ್ರಜಾಂ ಸ್ವಯಂ ಪಾಪಾಂ ಪತ್ಯುಶ್ಚ ಗೃಹ ಸಮ್ಮತಾಂ ಪ್ರಜಾಭಿಃ ಸಪತ್ನೀಭಿಃ ದಾಸೀಮಿವ ತಿರಸ್ಕೃತಾಂ. ಪತ್ಯುಃ ಅಗೃಹ ಸಮ್ಮತಾಂ ಸುಪ್ರಜಾಭಿಃ ಸಪತ್ನೀಭಿಃ ದಾಸೀಮಿವ ತಿರಸ್ಕೃತಾಂ ಪಾಪಾಂ ಅಪ್ರಜಾಂ ಸ್ವಯಂ ಪತ್ಯುಶ್ಚ ಅಗೃಹ ಸಮ್ಮತಾಂ. ಗಂಡನಿಗೆ ಮನೆಯಲ್ಲಿ ನಾವು ಬೇಡದೇ ಇದ್ದವರಾಗಿರೋದ್ರಿಂದ, ಅಂದ್ರೆ ನಾವೇನು ಅವನಿಗೆ ಅವಶ್ಯಕತೆ ಇಲ್ಲದೆ ಇರುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಸುಪ್ರಜಾಭಿಹಿ ಸಪತ್ನೀಭಿಹಿ, ಒಳ್ಳೆಯ ಮಕ್ಕಳನ್ನು ಪಡೆದಂತಹ ಸವತಿಯರಿಂದ ದಾಸಿಯಮೇವ ತಿರಸ್ಕೃತ, ದಾಸಿಯರ ಹಾಗೆ ತಿರಸ್ಕರಿಸಲ್ಪಡುವಂತಹ ಪಾಪಿಷ್ಟೆಯಾದಂತಹ ಅಪ್ರಜಾಂ ಸ್ತ್ರೀಯಂ, ಮಕ್ಕಳಿಲ್ಲದ ಸ್ತ್ರೀಯ ಬಗ್ಗೆ ಧಿಕ್ಕಾರವಿರಲಿ. ಅಂದ್ರೆ ಹೀಗೆ ಆಗಿಬಿಟ್ರೆ ಅಂತಹ ಸ್ತ್ರೀ ಜೀವನದಲ್ಲಿ ತುಂಬಾ ಶೋಚನೀಯ ಅವಸ್ಥೆಯನ್ನು ಬಂದು ಬಿಡುತ್ತಾಳೆ. ತನ್ನ ಗಂಡನಿಗೆ ಬೇಡದೇ ಇರುವಂತಹ ಒಂದು ಸಂದರ್ಭ, ಮತ್ತೆ ಮಕ್ಕಳಿರುವಂತಹ ಸವತಿಯರಿಂದ ತಿರಸ್ಕಾರಕ್ಕೆ ಒಳಗಾಗುವಂತಹ ಒಂದು ಸಂದರ್ಭ, ಇದೆರಡೂ ಸಹ ಆ ಸ್ತ್ರೀಯನ್ನ ಬಹಳ ಕೆಳಮಟ್ಟಕ್ಕೆ ತಂದ್ಬಿಡುತ್ತೆ. ಅಂತಹ ಸ್ತ್ರೀಯರ ಬಗ್ಗೆ ಧಿಕ್ಕಾರವಿರಲಿ. ಅಂದ್ರೆ ಅದರ ಸ್ಥಿತಿ ಅತ್ಯಂತ ಶೋಚನೀಯವಾದದ್ದು. ದಾಸೀಮಿವ ಅಂತ ಹೇಳಿದ್ರಲ್ಲ, ಇಲ್ಲ ದಾಸೀರಿಗೂ ಅಂತ ನಾವು ಕಡಿಮೆ ಆಗ್ಬಿಟ್ಟಿದೀವಿ ಅಂತ ಮುಂದಿನ ವಾಕ್ಯದಲ್ಲಿ ಹೇಳ್ಕೊಳ್ತಾರೆ. ದಾಸೀನಾಂ ಕೋನು ಸಂತಾಪಃ ಸ್ವಾಮಿನಃ ಪರಿಚರ್ಯಯ ಅಭೀಕ್ಷ್ಣಂ ಲಬ್ಧಮಾನಾನಾಂ ದಾಸ್ಯಾ ದಾಸೀವ ದುರ್ಭಗಾಃ. ಸ್ವಾಮಿನಃ ಪರಿಚರ್ಯಯ ಅಭೀಕ್ಷ್ಣಂ ಲಬ್ಧಮಾನಾನಾಂ ದಾಸೀನಾಂ ಕಃ ನೋ ಸಂತಾಪಃ ದಾಸ್ಯಾಃ ದಾಸೀವ ದುರ್ಭಗಾಃ. ದಾಸಿಯರ ಹಾಗೆ ನಾವು ಆಗಿಬಿಟ್ಟಿದ್ದೀವಿ. ಸ್ವಾಮಿನಃ ಪರಿಚರ್ಯಯ, ಯಜಮಾನನ ಸೇವೆ ಮಾಡಿ, ಅಪೇಕ್ಷಣಂ ಯಾವಾಗಲೂ ಸಹ ಲಬ್ಧಮಾನಾನಾಂ ಅವರವರಿಗೆ ಯೋಗ್ಯತೆ ರೀತಿಯಲ್ಲಿ ಎಲ್ಲ ರೀತಿಯ ಮರ್ಯಾದೆಯನ್ನು ಪಡೆಯುವಂತಹ ದಾಸಿಯರಿಗೆ ಕೋನು ಸಂತಾಪ, ಅವರಿಗೇನು ಸಂತಾಪ ಅನ್ನೋದಿರುತ್ತೆ. ಆದ್ರೆ ನಮ್ಮ ಕಥೆ ಏನಾಗಿದೆ ಅಂದ್ರೆ ದಾಸ್ಯಾಹ ದಾಸೀವ ದುರ್ಲಭ, ದಾಸಿಯರಂತೆ ನಮ್ಮ ಸ್ಥಿತಿ ಅತ್ಯಂತ ಉಪೇಕ್ಷೆಗೆ ಒಳಗಾಗಿ ಬಿಟ್ಟಿದೆ. ದಾಸಿಯರಿಗಿಂತ ನಾವು ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೀವಿ. ದಾಸಿಯರು ತಮ್ಮ ಯಜಮಾನರು ಸೇವೆ ಮಾಡಿ ಒಳ್ಳೆಯ ಮರ್ಯಾದೆಯನ್ನ ಹೊರಪಡಿತಾರೆ, ಯಾಕಂದ್ರೆ ಒಳ್ಳೆಯ ಸೇವೆ ಮಾಡಿ ಅಂತ ಅವಳನ್ನ ಗೌರವಿಸ್ತಾರೆ. ನಮ್ದು ಅದು ಆ ಕಥೆಯೂ ಅಲ್ಲ. ಹಾಗಾಗಿ ದಾಸಿಯರಿಗೂ ನಾವು ದಾಸಿಯರ ರೀತಿಯಲ್ಲಿ ಅತ್ಯಂತ ಕೆಳಮಟ್ಟಲ್ಲಿದ್ದೇವೆ. ಏವಂ ಸಂದಹ್ಯಮಾನಾನಾಂ ಸಪತ್ನ್ಯಾಃ ಪುತ್ರ ಸಂಪದಾ ರಾಜ್ಞೋ ಸಮ್ಮತ ವೃತ್ತೇನಾಂ ವಿದ್ವೇಷೋ ಬಲವಾನಭೂತ್. ಏವಂ ಸಪತ್ನ್ಯಾಃ ಪುತ್ರ ಸಂಪದಾ ಸಂದಹ್ಯಮಾನಾನಾಂ ರಾಜ್ಞಃ ಅಸಮ್ಮತ ವೃತ್ತೇನಾಂ ಫಲವಾನ್ ವಿದ್ವೇಷಃ ಅಭೂತ್. ಏವಂ ಈ ರೀತಿಯಾಗಿ ಸವತಿಯ ಪುತ್ರ ಸಂಪದ, ಅವಳಿಗೆ ಮಕ್ಕಳಾಗಿದ್ದರಿಂದ ಸಂದಹ್ಯಮಾನಾನಾಂ ತಾಪಕ್ಕೆ ಒಳಗಾದಂತಹ ಆ ಸವತಿಯರಿಗೆ ಮತ್ತು ರಾಜ್ಞಃ ಅಸಮ್ಮತ ವೃತ್ತೇನಾಂ ರಾಜನಿಗೂ ಸಹ ಅವರ ಜೀವನದ ಬಗ್ಗೆ ಯಾವ ಗಮನವೂ ಇಲ್ಲದೆ ಇರುವುದರಿಂದ ಫಲವಾನ್ ವಿದ್ವೇಷ, ಬಹಳ ದ್ವೇಷ ಅನ್ನೋದು ಹೆಚ್ಚಾಗಿ ಹೋಯ್ತು. ಅದರ ಮೇಲೆ ಪಟ್ಟದ ಮಹಿಷಮೆ, ಅದೇ ಕಾರಣ. ಅವಳಿಗೆ ಮಕ್ಕಳಾಗಿದ್ದೆ ಇದೆಲ್ಲ ಈ ಎಲ್ಲ ಪರಿಸ್ಥಿತಿಯೂ ಕಾರಣ. ಹಾಗಾಗಿ ಅವಳಿಗೆ ಆಗಿದೆ ಎನ್ನುವಂತಹ ಒಂದು ಅಸೂಯೆ, ರಾಜ ನಮಗೆ ತೀರಾ ಅವಮಾನ ಮಾಡ್ತಾ ಇದ್ದಾನೆ ಅನ್ನೋದು ಒಂದು, ಈ ಎಲ್ಲ ಕಾರಣದಿಂದ ಅವಳ ಬಗ್ಗೆ ಬಹಳ ದ್ವೇಷ ಎನ್ನುವುದು ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ವಿದ್ವೇಷ ನಷ್ಟಮದಯಃ ಪ್ರಿಯೋ ದಾರುಣ ಚೇತಸಃ ಗರಂ ದದುಃ ಕುಮಾರಾಯ ಧರ್ಮರ್ಷಾನುಪತಿಂ ಪ್ರತಿ. ವಿದ್ವೇಷ ನಷ್ಟಮತಯಃ ದಾರುಣಚೇತಸಃ ನೃಪತಿಂ ಪ್ರತಿ ದುರ್ಮರ್ಷಾಃ ಕುಮಾರಾಯ ಗರಂ ದದುಃ. ದ್ವೇಷ ಹೆಚ್ಚಾಗಿ ವಿವೇಕವನ್ನು ಕಳ್ಕೊಂಡ್ಬಿಟ್ರು. ವಿದ್ವೇಷ ನಷ್ಟಮತಯಃ, ದೇಶದಿಂದ ಪೂರ್ತಿಯಾಗಿ ವಿವೇಕವನ್ನು ಕಳೆದುಕೊಂಡಂತಹ ದಾರುಣ ಚೇತಸಃ ಸ್ತ್ರೀಯ, ಅತ್ಯಂತ ಕ್ರೂರವಾದ ಮನಸ್ಸುಳ್ಳಂತಹ ಆ ಸ್ತ್ರೀಯರು
ಯುವತಿಂ ಪ್ರತಿ ದುರ್ಮರ್ಷಃ, ರಾಜನ ಬಗ್ಗೆ ಅತ್ಯಂತ ಅಸಹನೆಯನ್ನ ತೋರಕ್ಕೆ ಶುರು ಮಾಡುದು. ಯಾಕೆಂದ್ರೆ ಮಗನನ್ನೇ ಲಾಲಿಸ್ತಾ ಇದ್ದಾನೆ, ಆ ಮಗನ ತಾಯಿಯನ್ನೇ ಲಾಲಿಸ್ತಾ ಇದ್ದಾನೆ ಅನ್ನೋ ಉದ್ದೇಶದಿಂದ ರಾಜನನ್ನು ಸಹ ಸಹಿಸದೇ ಇದ್ದಂತಹ ಅವರು ಕುಮಾರಾಯ ಮಗುವಿಗೆ ಗರಂಗಕ್ಕೂ ವಿಷವನ್ನ ಕೊಟ್ಬಿಟ್ರು. ಅಂದ್ರೆ ದ್ವೇಷ ಅನ್ನೋದು ಯಾವ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ ವ್ಯಕ್ತಿಯನ್ನು ಅನ್ನೋದು ನೋಡಿದ್ದೇವೆ. ಅದು ಆಯ್ತು. ಮತ್ತೆ ಅಷ್ಟು ಜನ ಸ್ತ್ರೀಯರು ಒಬ್ಬಳದ್ ಮಾತ್ರ ಇಷ್ಟೆಲ್ಲ ಮರ್ಯಾದೆ ಸಿಗ್ತಾ ಇದೆ. ಆಗ ಸಹಜವಾಗಿ ಎಲ್ಲರಿಗೂ ಸಹ ಕೋಪ ಬಂತು. ರಾಜನ ಬಗ್ಗೆಯೂ ಸಹ ಅಸಮಾಧಾನವಾಯ್ತು. ಆ ಮಗು ಇದ್ರೆ ತಾನೇ ಇಷ್ಟೆಲ್ಲ ತೊಂದ್ರೆ ಅಂತ ಮಗುವಿಗೆ ವಿಷವನ್ನ ತಿನ್ನಿಸ್ಬಿಟ್ರು. ಜಾನಂತೆ ಸಪತ್ನೀನಾಮಘಂ ಮಹತ್ ಸುಪ್ತೈವೇತಿ ಸಂಚಿತ್ಯ ನಿರೀಕ್ಷ್ಯ ವಿಚರತೆ. ಅಂದ್ರೆ ಆ ಮಗು ವಿಷ ತಿಂದು ಸತ್ತು ಹೋಗಿದೆ. ಅದು ಪಾಪ ಇವರಿಗೆ ಗೊತ್ತಾಗಿಲ್ಲ. ಸಪತ್ನೀನಾಂ ಮಹತ್ ಅಘಂ ಅಜಾನತಿ ಕೃತಜ್ಞತೆ. ಅಜಾನತಿ ಆಗಲ್ಲ, ಜಾನಂತಿ ಆಗಲ್ಲ, ಜಾನತಿ ಆಗ್ಬೇಕು. ಕೃತಜ್ಞತೆ ನಿರೀಕ್ಷ್ಯ ಸುತಯೇವ ಇತಿ ಸಂಚಿತ್ಯ ಗೃಹೇ ವ್ಯಚರತ. ಪತ್ನೀನಾಂ ಸವತಿಯರ ಮಹತ್ ಅಘಂ, ಅತ್ಯಂತ ಕೆಟ್ಟ ಪಾಪವನ್ನ ಅಂದ್ರೆ ಪಾಪದ ಕೆಲಸ ಮಗುವಿಗೆ ವಿಷ ಉಣಿಸಿತ್ತು. ಅದು ಅಜಾನತಿ ಕೃತಜ್ಞತೆ, ಅದು ಗೊತ್ತಿಲ್ಲದೆ ಇರುವಂತಹ ಈ ರಾಣಿಯ ಕೃತಜ್ಞತೆಯು ನಿರೀಕ್ಷ್ಯ ಮಗುವನ್ನು ಹೋಗಿ ನೋಡಿದ್ಲು. ಅಂದ್ರೆ ಮಗು ಮಲಗಿದೆ ಅಂತ ತಿಳ್ಕೊಂಡು ಸುಪ್ತಯೇವ ಇತಿ ಸಂಚಿತ್ಯ, ಮಲಗಿದಾನೆ ಇನ್ನು ಎದ್ದಿಲ್ಲ ಅಂತಾನೆ ಭಾವಿಸ್ಕೊಂಡು ಗೃಹೇ ವ್ಯಚರತ್, ಮನೆಯಲ್ಲಿ ತನ್ನ ಪಾಡ್ತಾನು ಓಡಾಡ್ತಾ ಇದ್ಲು. ಅಂದ್ರೆ ಮಗು ಇನ್ನು ನಿದ್ದೆ ಮಾಡ್ತಾ ಇದೆ ಅಂದ್ರೆ ದೂರದಿಂದ ನೋಡಿದ್ಲು ಅಂತ ಭಾವಿಸ್ಬೇಕು. ಯಾಕೆಂದ್ರೆ ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ. ಮಗುವೆ ಮಲಗಿದೆ ಏನು ಅಂತ ಅನ್ಕೊಂಡು ಅವಳು ತನ್ನ ಬಾಡಿಗೆ ತಾನು ಮನೆಯಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಸತ್ಯ ಎಲ್ಲ ಓಡಾಡ್ತಾ ಶಿರಂಬಾಲಂ ಉಪಧಾರ್ಯ ಮನೀಷಿನೇ ಪುಷ್ಪಮಾನಯ ಮೇ ಭದ್ರೆ ಇದೇ ಧಾತ್ರಿಂ ಅಚೋದಯತ್. ಶುಚಿರಂ ಶಯಾನಂ ಬಾಲಂ ಉಪಧಾರ್ಯ ಭದ್ರೆ ಮೇ ಪುತ್ರಂ ಆನಯ ಇತಿ ಧಾತ್ರೇಂ ಅಚೋದಯತ್. ಶುಚಿರಂ ಬಹಳ ಕಾಲ ಶಯಾನಂ ಬಾಲಂ ಮಲಗಿರುವಂತಹ ಮಗುವನ್ನ ಗಮನಿಸಿದಂತಹ ಮನೀಷಿನಿ ಅಂದ್ರೆ ಸ್ವಲ್ಪ ಯೋಚನೆ ಬಂತು, ಬುದ್ಧಿವಂತಳು ಅಂತ ಅರ್ಥ. ಮನೀಷಿನಿ ಅಂದ್ರೆ ಇಷ್ಟೊತ್ತು ಮಲ್ಗೋ ಪ್ರತಿದಿನದ ಲೆಕ್ಕ ಮಾಡ್ಕೊಂಡು ಎಷ್ಟೊತ್ತು ಮಲ್ಗಲ್ವಲ್ಲ ಏನಾಗಿಲ್ಲ ಏನ ಅಂತ ಅನ್ಕೊಂಡು ಭದ್ರೆ ಅಂದ್ರೆ ತನ್ನ ಸೇವಕಿಗೆ ಹೇಳಿದ್ನು, ಮೇ ಪುತ್ರಂ ಆನಯ, ನನ್ನ ಮಗನನ್ನ ಕರೆದುಕೊಂಡು ಬಾ ಇತಿ ಧಾತ್ರಿ ಅಚೋದೆ, ತನ್ನ ದಾಸಿಗೆ ಹೇಳಿದ್ರು. ಧಾತ್ರಿ ಅಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ತಗೊಳ್ತಾರೆ ಸ್ತನದಾಯಿನಿ ಅಂತಾನೆ. ಸಾಮಾನ್ಯವಾಗಿ ಅರಮನೆಯಲ್ಲಿ ಅದೊಂದು ನಾನು ಸುಮಾರು ಕೇಳಿದ್ದೀನಿ. ಅವರು ಹಾಲು ಕುಡಿಸಲ್ಲ ರಾಣಿಯರು, ಅದಕ್ಕೆ ಅಂತ ಒಬ್ಬ ಆಳನ್ನ ನೇಮಿಸ್ಕೊಳ್ತಾರೆ. ಅಂದ್ರೆ ಆಗ್ತಾನೆ ಹುಟ್ಟಿದ ಮಗು ಇರುವಂತಹ ಒಬ್ಬ ಸೇವಕಿಗೆ ಹಾಲು ಕುಡಿಸೋದಕ್ಕೆ ಒಪ್ಪಿಸ್ತಾರೆ ಅಂತ. ಇದು ನಾನು ಸುಮಾರು ಕಡೆ ನೋಡಿದ್ದೀನಿ, ರಾಜರ ಮನೆಯಲ್ಲಿ ನಡೆಯುವ ವಿಷಯ. ಹಾಗೆ ಅವಳು ಆ ಧಾತ್ರಿ ಅಂದ್ರೆ ಅದನ್ನೇ ಇಲ್ಲಿ ತಗೊಳ್ತಾ ಇದ್ದಾರೆ ವಿಶೇಷವಾಗಿ ಪೆಟ್ಟಿಗೆಯಲ್ಲಿ. ಸ್ತನದಾಯಿನಿ ಅಂತಾನೆ. ಹಾಲು ಕೊಡುವಂತಹ ದಾಸಿಗೆ ಹೇಳು, ಮಲಗಿರುವ ಮಗುವನ್ನು ಕರ್ಕೊಂಡ್ ಬಾ, ಎಷ್ಟೊತ್ತಾಗೋಯ್ತು ನೀವು ಮಲಗಿ ಅಂತ ಹೇಳಿ ಕರ್ಕೊಂಡ್ ಬಾ ಅಂತ ಹೇಳಿ. ಸಾ ಶಯಾನಂ ಪುರಜ್ಯ ದೃಷ್ಟ್ವಾ ಚೋತ್ತಾರಲೋಚನಂ ಪ್ರಾಣೇಂದ್ರಿಯ ಆತ್ಮವಿಸ್ತರ್ಥಂ ಹತಾಸ್ಮೇತ್ಯಪತದ್ಭುವೇ. ಸಾ ಶಯಾನಂ ಉಪವೃಜ್ಯ ಉತ್ತಾರಲೋಚನಂ ಪ್ರಾಣೇಂದ್ರಿಯಾತ್ಮಭಿಃ ತ್ಯಕ್ತಂಚ ದೃಷ್ಟ್ವಾ ಹತಾಸ್ಮಿ ಇತಿ ಭುವಿ ಅಪತತ್. ಆ ಧಾತ್ರಿಯು ದಾಸಿಯು ಶಯಾನಂ ಉಪವೃಜ್ಯ ಮಲಗಿರುವಂತಹ ಬಾಲಕನ ಹತ್ತಿರ ಹೋಗಿ ನೋಡ್ತಾಳೆ. ಉತ್ತಾರಲೋಚನಂ ಕಣ್ಣುಗುಡ್ಡ ಎಲ್ಲ ಮೇಲಾಗ್ಬಿಟ್ಟಿದೆ. ಪ್ರಾಣ ಇಂದ್ರಿಯ ಆತ್ಮಭಿಃ, ಪ್ರಾಣ ಇಂದ್ರಿಯ ದೇಹ ಆತ್ಮ ಜೀವಾತ್ಮ ಯಾವುದೂ ಸಹ ಕೆಲಸ ಮಾಡಿಲ್ಲ. ಪ್ರಾಣಾತ್ಮಭಿಃ ತ್ಯಕ್ತಂಚ ದೃಷ್ಟ್ವಾ, ಅವುಗಳು ಯಾವುದೂ ಸಹ ಕೆಲಸ ಮಾಡ್ತಾ ಇರುವಂತದ್ದನ್ನ ನೋಡಿ ಹತಾಸ್ಮಿ, ಅಯ್ಯೋ ನಾನ್ ಸತ್ತೋದೆ ಅಂತ ಜೋರಾಗಿ ಗುರಿ ಜೋರಾಗಿ ಕೂತ್ಕೊಂಡು ಭೂಮಿ ಮೇಲೆ ಬಿತ್ತಬೇಕು. ಆ ಮಗುವನ್ನು ನೋಡಿ ಅವನು ಕಣ್ಗುಡ್ಡೆ ಮೇಲ್ ಮಾಡಿದಾನೆ. ಅವನಲ್ಲಿ ಯಾವ ಜೀವ ಇರುವಂತಹ ಒಂದು ಚಿಹ್ನೆಯು ಕಾಣಿಸ್ಲಿಲ್ಲ. ಅದನ್ನು ನೋಡಿ ಅವಳಿಗೆ ದುಃಖ ಹೆಚ್ಚಾಗಿ ಅವಳು ಕೂತ್ಕೊಂಡು ಬಿಟ್ಟುಬಿಟ್ಲು ಕೆಳಗೆ. ತಸ್ಯಾಸ್ತದಾ ಕರ್ಣ್ಯಂ ಶಾತುರಂ ಸ್ವರಂ ಧಂತ್ಯಃ ಕೈರಪಿ ಪ್ರವಿಶ್ಯ ರಾಜ್ಞಿ ತ್ವರಯಾತ್ಮಜಾಂತಿಕಂ ದದರ್ಶ ಬಾಲಂ ಸಾಮೃತಂ ಸುತಂ. ತದಾ ತಸ್ಯಾಃ ಉಚ್ಚತೈಃ ಪುರಃ ಅಪಿ ಕರಾಭ್ಯಾಂ ಘ್ನಂತ್ಯಾಃ ಶಾತುರಂ ಸ್ವರಂ
ಆಕರ್ಣ್ಯ ರಾಜ್ಞಿ ತ್ವರಯಾ ಆತ್ಮಜಾಂತಿಕಂ ಪ್ರವಿಶ್ಯ ಮೃತಂ ಬಾಲಂ ಸುತಂ ಸಹಸಾ ದದರ್ಶ. ತಸ್ಯಾಹ ತದಾ ಆಗ ತಸ್ಯಾಹ ಆ ಸೇವಕಿಯ ಉಚ್ಚತೈಃ ಪುರಃ ಕರಾಭ್ಯಾಂ ನಂತ್ಯಾಹ ಜೋರಾಗಿ ಎದೆ ಹೊಡ್ಕೊಂಡು ಎದೆಯನ್ನ ಕೈಯಿಂದ ಹೊಡೆದುಕೊಂಡು ವೃಷಾತುರಂ ಸ್ವರಂ ಹೆದರಿಕೆಯಿಂದ ಕೂಕ್ಕೊಳ್ತಾ ಇರುವಂತಹ ಆ ಸ್ವರವನ್ನ ಕರ್ಣ್ಯ ಕೇಳಿದಂತಹ ರಾಣಿಯು ತ್ವರೆಯ ಬಹಳ ಬೇಗನೆ ಪ್ರವೇಶ್ಯ ಅಂತಃಪುರವನ್ನು ಪ್ರವೇಶ ಆತ್ಮಜಾಂತಿಕಂ ಪ್ರವೇಶ ತನ್ನ ಅಂತಃಪುರದಲ್ಲಿ ಇರುವಂತಹ ಮಗನ ಹತ್ತಿರ ಹೋಗಿ ಮೃತಂ ಬಾಲಂ ಸುತಂ ಮರಣ ಹೊಂದಿರುವಂತಹ ಇನ್ನು ಎಳೆಯದಾದ ತನ್ನ ಮಗನನ್ನ ಮೇಲೆ ಅವಳು ತನ್ನ ಕೈಗಳನ್ನ ಎರಡನ್ನೂ ಎದೆಗೆ ಹೊಡ್ಕೊಂಡು ಜೋರಾಗಿ ಅಳಕ್ಷಿ ಅವಳ ಸ್ವರದ ದುಃಖದ ಸ್ವರವನ್ನು ಕೇಳಿದಂತಹ ರಾಣಿ ಓಡು ಬಂದು ನೋಡ್ತಾಳೆ. ತನ್ನ ಮಗ ಇನ್ನು ಎಳೆ ಮಗು ಅದು ಸತ್ತು ಹೋಗಿದೆ. ಪರಿವೃದ್ಧಯಾ ಶುಚಾ ಮಮೋಹ ವಿಭ್ರಷ್ಟ ಶಿರೋರುಹಾಂಬರಾಂ ಪರಿವೃದ್ಧಯಾ ಶುಚಾ ಭೂಮೌ ಪಪಾತ ವಿಭ್ರಷ್ಟ ಶಿರೋರುಹಾಂಬರ ಮಮೋಹ. ಪರಿವೃದ್ಧಯಾ ಶುಚ ತಡೆಯಕ್ಕೆ ಆಗದೆ ಇರುವಷ್ಟು ದುಃಖ ಆಗೋಯ್ತು. ಆ ದುಃಖದಿಂದ ಭೂಮೌ ಪಪಾತ ನೆಲದ ಮೇಲೆ ಬಿದ್ಲು. ವಿಭ್ರಷ್ಟ ಶಿರೋರುಹಾಂಬರ ಅವಳ ಕೂದಲೆಲ್ಲಿಯೂ ಸಹ ಹರಡಿ ಹೋಯ್ತು. ಅವಳ ಬಟ್ಟೆಯೂ ಸಹ ಬಿಚ್ಚಿ ಹೋಯ್ತು. ಮಮೋಹ ಅವಳು ಎಚ್ಚರ ತಪ್ಪಿ ಬಿಟ್ಟು. ರಾಣಿಗೂ ಸಹ ಬಹಳ ದುಃಖ ಆಗೋಯ್ತು. ಮಗ ಸತ್ತೇ ಹೋಗಿದ್ದಾನೆ, ಇದ್ದಕ್ಕಿದ್ದಾನೆ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಯ್ತ ತಕ್ಷಣ ಎಳೆ ಮಗು ನೆಲದ ಮೇಲೆ ಬಿದ್ದು ಎಚ್ಚರ ತಪ್ಪಿ ಹೋಯ್ತು. ತಥೋ ನೃಪಾಂತಃ ಪ್ರವರ್ತಿನೋ ಜನಾಃ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ ಆಗತ್ಯ ತುಲ್ಯ ವ್ಯಥಾಸು ದುಃಖಿತಾಃ ತಾಶ್ಚ ವ್ಯಲೇಕಂ ರುರುದುಃ ಕೃತಾಗಸಃ. ತತಃ ನೃಪಾಂತಃ ಪ್ರವರ್ತಿನಃ ಜನಾಃ ನರಾಃ ಚ ನಾರ್ಯಃ ಚ ರೋದನಂ ನಿಶಮ್ಯ ಆಗತ್ಯ ತುಲ್ಯ ವ್ಯಸನಾಃ ಸುದುಃಖಿತಾಃ ತಾಃ ಕೃತಾಗಸಃ ಚ ವ್ಯಲೇಕಂ ರುರುದುಃ. ಆದ್ಮೇಲೆ ಈ ಗಲಾಟೆ ಎಲ್ಲ ಕೇಳಿ ರೂಪಾಂತಃಪುರವರ್ತಿನಃ ಜನಾಃ ರಾಜನ ಅಂತಃಪುರದ ಹತ್ತಿರ ಇರುವಂತಹ ಎಲ್ಲ ಜನರೂ ಸಹ ನರಾಶ್ಚ ನಾರ್ಯಶ್ಚ ಗಂಡಸರು ಹೆಂಗಸರು ಎಲ್ಲರೂ ಸಹ ರೋದನ ನಿಶಮ್ಯ ಈ ರೀತಿಯ ಈ ದುಃಖ ಪೂರಿತವಾದ ಅಳುವನ್ನ ಕೇಳಿ ಅಗತ್ಯ ಬಂದು ಅದನ್ನ ನೋಡಿದ ಮೇಲೆ ತುಲ್ಯ ವ್ಯಸನಾಃ ಸುದುಃಖಿತಾಃ ಎಲ್ಲರೂ ಸಹ ಅವಳಷ್ಟೇ ರಾಣಿಯಷ್ಟೇ ದುಃಖವನ್ನ ಪಡೆದ ನನಗೆ ಬಹಳ ಸಂತಾಪಗೊಂಡು ಬಿಟ್ರು. ಆಮೇಲೆ ಒಂದ್ ಮಾತ ಹೇಳ್ತಾರೆ, ತಾಶ್ಚ ಕೃತಾಗಸಃ ತಾಹ ಕೃತಾಗಸಃ ಚ ಯಾರು ಈ ತಪ್ಪನ್ನ ಮಾಡಿದ್ರು, ವಿಷವನ್ನು ಕೊಟ್ಟು ಮಗುವನ್ನು ಸಾಯಿಸಿದ್ರು, ಅವರೂ ಸಹ ಬಂದು ವೆಲೀಕಂ ತಮ್ಮ ಅಳುವಿನ ನಾಟಕವನ್ನ ಮಾಡಿದ್ರು. ಅವರು ಸಹ ಸುಳ್ಳಾಗಿ ಅಳೋದಕ್ಕೆ ಶುರು ಮಾಡಿದ್ರು. ಮಹಾರಾಣಿಯ ಈ ಆ ಗೋಳಾಟವನ್ನ ಕೇಳಿದಾಗ ಅಲ್ಲಿರುವಂತಹ ಎಲ್ಲ ಸ್ತ್ರೀಯರು ಪುರುಷರು ಬಂದ್ರು. ಅವರಿಗೂ ಸಹ ಅವಳ ಅಷ್ಟೇ ದುಃಖವಾಯ್ತು. ಅವರು ಬಹಳ ಶೋಕದಿಂದ ಕೂಡ್ಕೊಂಡ್ರು. ಮತ್ತೆ ಆ ಪಟ್ಟಮೇಶಿಯ ಸಮತಿಯರು ಸಹ ಯಾರು ಈ ತಪ್ಪನ್ನ ಮಾಡಿದ್ರು ಅವರು ಸಹ ಬಂದು ಕಳ್ಳ ಅಳುವನ್ನ ಅಳಕ್ಷ ಮಾಡಿದ್ರು. ಶ್ರುತ್ವಾಮೃತಂ ಪುತ್ರಮಲಕ್ಷಿತಾಂತಕಂ ವಿನಷ್ಟ ದೃಷ್ಟೆ ಪ್ರಪತನ್ ಸ್ಖಲನ್ ಪಥಿ ಸ್ನೇಹಾನುಬಂಧೈರಿ ತಯಾ ಸುತಾಭೃಶಂ ವಿಮೂರ್ಛಿತೋನು ಪ್ರಕೃತಿರ್ಗಜೈವೃತಃ. ಇದು ರಾಜನಿಗೂ ಸಹ ಗೊತ್ತಾಯ್ತು. ಅವನು ಓಡಿ ಬಂದ. ಅಲಕ್ಷಿತಾಂತಕಂ ಮೃತಂ ಪುತ್ರಂ ಶ್ರುತ್ವಾ ವಿನಷ್ಟ ದೃಷ್ಟಿ ಪತಿ ಸ್ಖಲನ್ ಪ್ರಪತನ್ ವೃಷಂ ಸ್ನೇಹಾನುಬಂಧೈಧಿತಯಾ ಶುಚಾ ದ್ವಿಜೈಃ ವೃತಃ ಅನುಪ್ರಕೃತಿಃ ವಿಂಚಿತಃ. ಅಲಕ್ಷಿತಾಂತಕಂ ಒಳ್ಳೆ ಶಬ್ದ ಹಾಕಿದ್ದಾರೆ. ಮರಣಕ್ಕೆ ಕಾರಣವೇ ಇಲ್ಲ ಅಂದ್ರೆ ಇನ್ನು ತುಂಬಾ ಎಳೆಯ ಮಗು, ಅದು ಸಾಹಿತ್ಯ ಅನ್ನೋದಕ್ಕೆ ಇದೇ ಇಲ್ಲ, ಕಾರಣವೂ ಇಲ್ಲ. ಹಾಗಾಗಿ ಅಲಕ್ಷಿತಾಂತಕಂ ಮಗು ಯಮ ಬಂದು ಅವನನ್ನ ಕರ್ಕೊಂಡು ಹೋಗ್ತಾನೆ ಎನ್ನುವುದರ ಬಗ್ಗೆ ಯಾವ ವಿಚಾರವೂ ಇಲ್ಲದೆ ಇರುವಂತಹದ್ದನ್ನ ಇರದೇ ಇರುವಂತಹ ಮೃತಂ ಸತ್ತು ಹೋದಂತಹ ಮಗನನ್ನ ಸತ್ತು ಕೇಳಿ ಅಂದ್ರೆ ಈ ವಯಸ್ಸಲ್ಲಿ ಮಗು ಸಾಯ್ತೆ ಎನ್ನುವುದು ಊಹಿಸಕ್ಕೂ ಸಾಧ್ಯವಿಲ್ಲದೆ ಇರೋದು, ಅಂದ್ರೆ ಮರಣ ಬರುವಂತಹ ಸಂದರ್ಭ. ಹಾಗಾಗಿ ಅಂತಹ ಮಗ ಸತ್ತೋದ ಎನ್ನುವುದನ್ನ ಕೇಳಿದಂತಹ ಚಿತ್ರಕೇತು ವಿನಷ್ಟ ದೃಷ್ಟಿಗೆ ತನ್ನ ದೃಷ್ಟಿಯನ್ನ ಅಂದ್ರೆ ಹೋಗ್ತಾ ಇದ್ದಾನೆ, ಅವನಿಗೆ ದೃಷ್ಟಿ ಕೆಲಸ ಮಾಡ್ತಾ ಇಲ್ಲ. ಪಥಿ ಸ್ಖಲನ್ ದಾರಿಯಲ್ಲಿ ಎಡುತ್ತಾ ಪ್ರಪತನ್ನ ಹೇಳ್ತಾ ವೃಷಂ ಬಹಳವಾಗಿ ಸ್ನೇಹಾನುಬಂಧೈಧಿತಯ ಅವನ ಬಗ್ಗೆ ಮಗುವಿನ ಬಗ್ಗೆ ಇದ್ದಂತಹ ಸ್ನೇಹದ ಪರಾಕಾಷ್ಠತೆಯಿಂದ ಕೂಡಿದಂತಹ ಶುಚ ದುಃಖದಿಂದ ವಿಜಯೀ ವೃತಃ ಬ್ರಾಹ್ಮಣ ಮೊದಲಾದಂತಹ ಎಲ್ಲರ ಜೊತೆಗೆ ಚಿತ್ತುವರಿಗೆ ಅನುಪ್ರಕೃತಿಗೆ ಪ್ರಜೆಗಳಿಂದ ಅನುಸರಿಸ
ಕಳುಹಿಸಲ್ಪಟ್ಟಂತಹ ರಾಜ ಬಂದು ನೋಡಿ ಮೂರ್ಛಿತ, ಅವನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿಟ್ಟು ಬಿಟ್ಟ. ಹೇಳಿದ, ಹೇಗೋ ಅಂತೂ ಒತ್ತಾಡ್ಕೊಂಡು ಮಗ ಇರೋ ಕಡೆ ಬಂದು ಅವನು ಅಲ್ಲೇ ಬಂದು ಎಚ್ಚರ ತಪ್ಪಿ ಸಪಾದ ಬಾಲಸ್ಯ ಸಪಾದ ಮೂಲೆ ಮೃತಸ್ಯ ವಿಶ್ವಸ್ತ ಶಿರೋರುಹಾಂಬರಃ ದೀರ್ಘಂ ರಸನ್ ಬಾಷ್ಪಕಲೋಪರೋಧತಃ ನಿರುದ್ಧ ಕಂಠೋ ನ ಶಾಕ ಭಾಷಿತು ಸಹ ಮೃತಸ್ಯ ಬಾಲಸ್ಯ ಪಾದಮೂಲೆ ವಿಶ್ವಸ್ತ ಶಿರೋರುಹಾಂಬರಃ ಪಪಾತ ದೀರ್ಘಂ ಶ್ವಸನ್ ಬಾಷ್ಪಕಲೋಪರೋಧತಃ ನಿರುದ್ಧ ಕಂಠಃ ಭಾಷಿತು ನ ಶಶಾಕ. ಬಂದು ಬಿದ್ದ, ಸ್ವಲ್ಪ ಹೊತ್ತು ಎಚ್ಚರ ಆಯ್ತು ಅಂತ ತಿಳ್ಕೊಳ್ಬೇಕು. ಸಹ ಅವನು ಮೃತಸ್ಯ ಬಾಲಸ್ಯ ಸತ್ತು ಹೋದಂತಹ ಆ ಹುಡುಗನ ಪಾದಮೂಲೆ, ಪಾದದ ಹತ್ತಿರ ವಿಶ್ವಸ್ತ ಶಿರೋರುಹಾಂಬರಃ, ಅವನ ಕೂದಲು ಬಟ್ಟೆ ಅಲ್ಲಿಯೂ ಸಹ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಅಂತಹ ಅವನಾಗಿ ಅವನು ಪಪಾತ ಅಲ್ಲಿಯೇ ಬಿದ್ದ. ಆಮೇಲೆ ಸ್ವಲ್ಪ ಹೊತ್ತಿಗೆ ಎಚ್ಚರವಾಯ್ತು. ಶ್ರೀ ದೀರ್ಘಂ ಶ್ವಸನ್, ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ ಬಾಷ್ಪ ಕಲೋಪರೋಧತಃ, ಅಳುವಿನ ಕಣ್ಣೀರಿನ ಬಿಂದುಗಳು ತಡೆಯುತ್ತಾ ಇದೆ, ಅಂದ್ರೆ ಶಬ್ದ ಹೊರಗೆ ಬರತಾಗ್ತಾ ಇಲ್ಲ ಅಂತ ಅರ್ಥ. ನಿರುದ್ಧ ಕಂಠಃ, ಗಂಟಲ ಹಿಡಿದವನಾಗಿ ಭಾಷಿತು ನ ಶಶಃ, ಮಾತನಾಡೋದಕ್ಕೆ ಅವನಿಗೆ ಸಾಧ್ಯವಾಗ್ಲೇ ಇಲ್ಲ, ಅಂದ್ರೆ ಮಾತು ಅವನ ಮಗಳಿಂದ ಬರಲಿಲ್ಲ. ಎಂತಹ ದುಃಖದ ಸಂದರ್ಭ. ಆ ಮಗುವಿನ ನೋಡಿ ಮತ್ತೆ ಅದರ ಪಾದದ ಮೇಲೆ ಬೀಳ್ತಾ, ಪಾದದ ಹತ್ತಿರನೇ ಮತ್ತೆ ಬೀಳ್ತಾನೆ. ಸ್ವಲ್ಪ ಹೊತ್ತಿಗೆ ದೀರ್ಘವಾಗಿ ನೆಟ್ಟಿಟ್ಟು ಕಣ್ಣಿನಿಂದ ಹರಿತಾ ಇರುವಂತಹ ಆ ಕಣ್ಣೀರಿನ ರಭಸದಿಂದ ಗಂಟು ಕಚ್ಚಿದ ಹಾಗೆ ಆಗ್ತಾ ಇದೆ. ಒಂದು ಮಾತು ಸಹ ಹೊರಗೆ ಬರ್ತಾ ಇಲ್ಲ. ಪತಿಂ ನಿರೀಕ್ಷೋರು ಶುಚಾರ್ಪಿತಂ ತದಾ ಮತಂಚ ಬಾಲಂ ಸುತಮೇಕ ಸಂತತಿಂ ಜನಸ್ಯ ರಾಜ್ಞಿ ಭಗತೇತ ರುದ್ರುಜಂ ಸತೀ ದಧಾನಾ ವಿಲಲಾಪ ಚಿತ್ರಧಾ ತದಾ ಪುರುಷುಚಾರ್ಪಿತಂ ಏಕಸಂತತಿಂ ಬಾಲಂ ಸುತಂ ಮೃತಂ ನಿರೀಕ್ಷ್ಯ ಪತಿಂಚ ನಿರೀಕ್ಷ್ಯ ಸತಿ ಮಾಡಿದೆ. ವಾಕ್ಯ ಅಂದ್ರೆ ಬೇರೆ ಅರ್ಥ ಅಂತ ಬೇರೆ ಮಾಡ್ತಾನೆ. ರಾಜ್ಞಿ ಸತೀ ರಾಜ್ಞಿ ಪ್ರಕೃತೆ ಜನಸ್ಯ ಚ ರುದ್ರುಜಂ ದಧಾನಾ ಚಿತ್ರಧಾ ವಿಲಲಾಪ. ತದಾ ಸಂದರ್ಭದಲ್ಲಿ ಉರುಷುಚಾರ್ಪಿತಂ, ಅತ್ಯಂತ ದುಃಖದ ಪರಾಕಾಷ್ಠೆ, ಆ ದುಃಖದಿಂದ ಕೂಡಿರುವಂತಹ ವ್ಯಾಪ್ತನಾದಂತಹ ಅಂದ್ರೆ ಪತಿಯನ್ನ ಅಂತ ಅರ್ಥ. ಏಕ ಸಂತತಿಂ, ಒಬ್ಬನೇ ಮಗನಾದ, ಬಾಲಂ ಸುತಂ ಮೃತಂ, ಎಳೆಯದಾದ ಮಗು ಸತ್ತು ಹೋಗಿದೆ, ಮಗ ಸತ್ತು ಹೋಗಿದ್ದಾನೆ. ಅಂತಹ ದುಃಖದಿಂದ ಕೂಡಿರುವಂತಹ ಪತಿಂ ನಿರೇಖ್ಯ, ಗಂಡನನ್ನ ನೋಡಿ ಅವಳಿಗೂ ಹೌದು ಅವನಿಗೂ ಹೌದು, ಅವನ ರೀತಿಯ ಅವನ ಪರವಾಗಿ ಯೋಚನೆ ಮಾಡಿದಾಗ ಅಂತಹ ಎಳೆಯ ಮಗುವನ್ನ ಕಳೆದುಕೊಂಡಂತಹ ತನ್ನ ಗಂಡನನ್ನ, ತಾನು ಸಹ ಅಂತಹ ಮಗುವನ್ನು ಕಳ್ಕೊಂಡಿದ್ದಾನೆ. ಅವನನ್ನ ನೋಡಿ ಸತೀ ರಾಜ್ಞಿ, ಪತಿವ್ರತೆಯಾದಂತಹ ರಾಣಿಯು ಪ್ರಕೃತೇ ಜನಸ್ಯ ಚ, ಅಲ್ಲಿ ನೆರೆದಿರುವಂತಹ ಪ್ರಕೃತಿ ಅಂದ್ರೆ ರಾಜನಿಗೆ ಸಂಬಂಧಪಟ್ಟಂತಹವರು, ಮಂತ್ರಿಯ ಮಾತೃ ಇವರೆಲ್ಲ ಸಮೂಹ, ಆಮೇಲೆ ಜನ, ಇವರೆಲ್ಲರ ಹೃದ್ರುಜಂ, ಮನಸ್ಸಿನ ವೇದನೆಯನ್ನ, ಮನಸ್ಸಿಗೆ ವೇದನೆಯನ್ನ ದಧಾನ ಉಂಟು ಮಾಡ್ತಾ ಚಿತ್ರಧಾನದಲ್ಲ ಅನೇಕ ಪ್ರಕಾರ ವಾಕ್ಯಗಳು ಗೋಳಾಡಕ್ಕೆ ಶುರು ಮಾಡಿದ್ರು. ಒಬ್ಬನೇ ಮಗನನ್ನ ಕಳ್ಕೊಂಡಿದ್ದಾನೆ ತನ್ನ ಗಂಡ, ತಾನು ಹೌದು. ಅಂತಹ ಅವನನ್ನ ನೋಡಿದಾಗ ಅವಳ ದುಃಖ ಇನ್ನೂ ಸಹ ಹೆಚ್ಚಾಗೋಯ್ತು. ಅಲ್ಲಿ ಎಲ್ಲರೂ ನೆರೆದಿದ್ದಾರೆ, ಅಮಾತ್ಯರು ವಾಂತ್ಯಗಳು ಎಲ್ಲರೂ ಸಹ ನೆರೆದಿದ್ದಾರೆ. ಪ್ರಕೃತಿ ಅಂದ್ರೆ ಹಾಗೆ ಸಪ್ತ ಪ್ರಕೃತಿಗಳು, ಹಾಗೇನೆ ಜನ ಎಲ್ಲರಲ್ಲಿಯೂ ಸಹ ಇನ್ನು ಮನಸ್ಸಿಗೆ ವೇದನೆ ಹೆಚ್ಚು ಆಗುವ ರೀತಿಯಲ್ಲಿ ಅವಳು ಅತ್ಯಂತ ಶೋಕಾವಿಷ್ಟಳಾಗಿ ಗೋಳಾಡೋದಕ್ಕೆ ಶುರು ಮಾಡುತ್ತೆ. ತನದ್ವಯಂ ಕುಂಕುಮ ಗಂಧ ಮಂಡಿತಂ ನಿಷಿಂಚತಿ ಸಾಂಜನ ಬಾಷ್ಪ ಬಿಂದುಭಿಃ ಕೇಶಾನ್ ವಿಕಲತ್ಸಜ ಸುತಂ ಶುಶೋಚ ಚಿತ್ರಂ ಕುರರೀವ ಸುಸ್ವರಂ. ಸಾ ಅಂಜನ ಬಾಷ್ಪ ಬಿಂದುಭಿಃ ಕುಂಕುಮ ಗಂಧ ಮಂಡಿತಂ ಸ್ತನದ್ವಯಂ ನಿಷಿಂಚತಿ ವಿಗಲತ್ಸಜಃ ಕೇಶಾನ್ ವಿಕೇರ್ಯ ಪುರರೀ ಇವ ಸುಸ್ವರಂ ಚಿತ್ರಂ ಸುತಂ ಶುಶೋಚ. ಸಾ ಆ ರಾಣಿಯು ಅಂಜನ ಬಾಷ್ಪ ಬಿಂದುವಿಗೆ, ಕಣ್ಣಿಗೆ ಹಚ್ಕೊಂಡಂತಹ ಕಾಡಿಗೆಯಿಂದ ಕೂಡಿದಂತಹ ಆ ಅಳುವಿನ ಕಣ್ಣೀರಿನ ಬಿಂದುಗಳಿಂದ ಕುಂಕುಮ ಗಂಧ ಮಂಡಿತಂ, ಕೇಸರ ಗಂಧವನ್ನ ಹಚ್ಚಿಕೊಂಡು ಅಲಂಕರಿಸಲ್ಪಟ್ಟಂತಹ ಸ್ತನದ್ವಯಂ, ತನ್ನ ಸ್ತನದ್ವಯವನ್ನು ನಿಷಿಂಚತಿ, ಅದನ್ನು ಒತ್ತೆ ಮಾಡ್ತಾ ಅವಳು ಕಣ್ಣಿಗೆ ಹಾಕೊಂಡಂತಹ ಕಾಡಿಗೆಲ್ಲೂ ಸಹ ಅವಳ ಕಣ್ಣೀರು ಜೊತೆಗೆ ಬರ್ತಾ ಇದೆ. ಆ ಕಣ್ಣೀರು ಎದೆ ಮೇಲೆ ಬೀಳ್ತಾ ಇದೆ. ಎಡೆಯಲ್ಲಿರುವಂತಹ ಕುಂಕುಮ ಗಂಧಗಳೆಲ್ಲವೂ ಸಹ ಹೋಗ್ತಾ ಇದೆ. ಆ ರೀತಿಯಾಗಿ ಅಳ್ತಾ ಇದ್ದಾಳೆ. ವಿಗಲತ್ಸಜಃ ಕೇಶಾನ್ ವಿಕೇರ್ಯ,
ನುಡಿದಂತಹ ಹೂವುಗಳೆಲ್ಲೂ ಸಹ ಬೀಳ್ತಾ ಇವೆ. ಅಂತಹ ತಲೆಕೂದಲುಗಳನ್ನ ಹರಡಿಕೊಂಡಿರುವಂತಹ ಆ ತಲೆಕೂದಲು ಇರುವಂತಹ ಅವಳು ಕುರರಿ ಕುರರಿ ಹಕ್ಕಿ. ಅದು ತುಂಬಾ ಏನು ಮನಸ್ಸಿಗೆ ವೇದನೆ ಉಂಟು ಮಾಡುವ ರೀತಿಯಲ್ಲಿ ಕೂಗುತ್ತೆ ಅಂತ ಒಂದಿದೆ. ಅಂದ್ರೆ ಆ ಧ್ವನಿ ಕೇಳಿದ ತಕ್ಷಣ ಏನೋ ಸಂದರ್ಭ ಇಲ್ದಿದ್ರು ಸಹ ಮನಸ್ಸು ದುಃಖದಿಂದ ಉಡ್ಕೊಂಡ್ಬಿಡುತ್ತೆ ಅಂತ ಕೆಲವು ಸಂದರ್ಭ ಆಗಿರುತ್ತಲ್ಲ. ಹಾಗೆ ಕುರರಿ ಪಕ್ಷಿಯ ಹಾಗೆ ಇವಳು ಮಗನನ್ನ ನೆನೆಸ್ಕೊಂಡು ಚಿತ್ರಂ ಶುಶ್ರೂಷ ಅನೇಕ ಪ್ರಕಾರವಾಗಿ ಅಳೋದಕ್ಕೆ ಶುರು ಮಾಡ್ಬಿಟ್ಲು. ಅಂದ್ರೆ ಕಣ್ಣೀರು ಧಾರೆ ನಿಲ್ತಾನೆ ಇಲ್ಲ, ಎದೆ ಮೇಲೆ ಬಿದ್ದು ಸುರಿತಾ ಇದೆ. ಕೇಳುವವರ ಮನಸ್ಸಿಗೆ ಬಹಳ ಹಿಂಸೆಯನ್ನು ಉಂಟು ಮಾಡೋ ರೀತಿಯಲ್ಲಿ ಅವಳು ಅನೇಕ ಪ್ರಕಾರವಾಗಿ ಗೋಳಾಗೋದಕ್ಕೆ ಶುರು ಮಾಡಿದ್ಲು. ಏನ್ ಹೇಳಿದ್ಲು? ಅಹೋ ವಿಧಾತಸ್ತ್ವಮತೀವ ಬಾಲಿಶೋ ಯಸ್ವಾತ್ಮ ಸೃಷ್ಟ್ಯ ಪ್ರತಿರೂಪಮೀಹಸೆ ಪರೇನು ಜೀವತ್ಯ ಪರಸ್ಯ ಯಾಮೃತಿ ವಿಪರ್ಯಯಶ್ಚೇತ್ವಮಸಿ ಧ್ರುವಃ ಪರಃ. ಅಹೋ ವಿಧಾತಃ ತ್ವಂ ಅತೀವ ಬಾಲಿಶಃ ಯಃ ತ್ವಂ ಆತ್ಮಸೃಷ್ಟ್ಯಪರಿ ಅಪ್ರತಿರೂಪಂ ಈಹತೆ ಪರೇ ಅನುಜೀವತಿ ಅಪರಸ್ಯ ಯಾ ಮೃತಿಃ ವಿಪರ್ಯಯಃ ಚೇತ್ ತ್ವಂ ಧ್ರುವಃ ಪರಃ ಅಸಿ. ಅಹೋ ವಿಧಾತಃ, ಎಲೆ ಬ್ರಹ್ಮನೇ, ತ್ವಂ ಅತೀವ ಬಾಲಿಶಃ, ನೀನು ನಿಜವಾಗಿಯೂ ಅತ್ಯಂತ ಮೂರ್ಖ. ಯಾಕೆ ಅಂದ್ರೆ ಯಹ ತು ಯಾವ ನೀನು ಆತ್ಮ ಸೃಷ್ಟಿ ಅಪ್ರತಿರೂಪಂ ಇದೆ, ನಿನ್ನ ಸೃಷ್ಟಿಗೆ ಅನುರೂಪವಲ್ಲದೆ ಇರುವ ರೀತಿಯಲ್ಲಿ ನೀನು ವ್ಯವಹಾರ ಮಾಡ್ತಾ ಇದೀಯಾ. ಏನ್ ಹಾಗಂದ್ರೆ ನೀನು ಯಾರನ್ನ ಮೊದಲು ಸೃಷ್ಟಿ ಮಾಡ್ತೀಯೋ ಅವರು ಮೊದಲು ಹೋಗ್ಬೇಕು, ಆಮೇಲೆ ಸೃಷ್ಟಿಯಾದವರು ಆಮೇಲೆ ಹೋಗ್ಬೇಕು. ಆದ್ರೆ ನಿನ್ನ ಸೃಷ್ಟಿಗೆ ವಿರುದ್ಧವಾದ ರೂಪದಲ್ಲಿ ನೀನು ಕೆಲಸ ಮಾಡ್ತಾ ಇದೀಯಾ. ಏನು ಅಂದ್ರೆ ಅದನ್ನೇ ಮುಂದೆ ಹೇಳ್ತಾರೆ. ಪರೆ ಅಂತ ಹೇಳಿದ್ರೆ ವೃದ್ಧರಾದವರು ಅಂತ ಅರ್ಥ. ವಯಸ್ಸಾದಂತಹ ತಂದೆ ತಾಯಿಯರು ಅನುಜೀವತಿ ಬದುಕಿರುವಾಗ ಅಪರಸ್ಯ ಯಾ ಮೃತಿ ಅಂದ್ರೆ ಅಪರ ಅಂದ್ರೆ ಬಾಲಕ ಅಂತ ಅರ್ಥ. ಪರ ಅಂದ್ರೆ ವೃದ್ಧರಾದವರು, ಅಪರ ಅಂದ್ರೆ ಬಾಲಕನಿಗೆ ಯಾವ ಮರಣ ಎನ್ನುವುದು ಉಂಟಾಗುತ್ತೋ ಅದು ವಿಪರ್ಯಯ ಚೇತ್, ಅದು ನೀನೇನ್ ಮಾಡ್ತಾ ಇದೀಯಾ, ಅವರು ಬದುಕಿದ್ದಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಆದಾಗ ಇದರಲ್ಲಿ ನಿನ್ನ ಸ್ವಭಾವದಲ್ಲಿ ಏನಾಗಿದೆ, ಬದಲಾವಣೆ ಇದೆ, ವಿರುದ್ಧವಾಗಿ ನಡ್ಕೊಳ್ತಾ ಇದೀಯಾ. ನಿನ್ನ ಸ್ವಭಾವೇ ಚೇತ್ ವಿರುದ್ಧವಾಗಿದ್ದರೆ ನಿಜವಾಗಿಯೂ ತ್ವಂ ನೀನು ಧ್ರುವಃ ನಿಶ್ಚಯವಾಗಿಯೂ ಪರಃ ಅಸಿ, ನೀನು ನಿಜವಾಗಿಯೂ ಶತ್ರುವೇ ಆಗಿದೆಯಾ, ನೀನು ದಯಾಳುವಂತೂ ಅಲ್ಲ. ವಯಸ್ಸಾದವರು ಬದುಕಿದಾಗ ಅವರ ಮುಂದೆ ಬಾಲಕರಾದವರ ಮರಣ ಎನ್ನುವುದಿದೆಯಲ್ಲ, ಆಗ ಏನಾಗುತ್ತೆ, ವೃದ್ಧರಾದವರು ತಮ್ಮಿಂದ ವಂಶವನ್ನು ಬೆಳೆಸಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ವೃದ್ಧರಾಗಿ ಬಿಟ್ಟಿದ್ದಾರೆ. ಈ ವಂಶವನ್ನು ಬೆಳೆಸುವಂತಹ ಮಗನನ್ನ ನೀನು ಸಾಯಿಸಿ ಬಿಟ್ಟಿದ್ಯಾ. ಅಂದ್ರೆ ಏನಾಯ್ತು, ನೀನೇ ಮಾಡ್ತಾ ಇರುವಂತಹ ಸೃಷ್ಟಿ ಪ್ರಕ್ರಿಯೆಯನ್ನ ನೀನು ನಿಲ್ಲಿಸ್ತಾ ಇದೀಯಾ ಅಂತ ಅರ್ಥ. ಸೃಷ್ಟಿ ಆಗ್ಬೇಕಾದದ್ದು ಯಾರಿಂದ, ಅವರನ್ನ ಸಾಯಿಸ್ತಾ ಇದೀಯಾ. ಯಾರಿಂದ ಆಗ್ತಾ ಇಲ್ವೋ ಅವರು ಬದುಕಿದ್ದಾರೆ. ಹೀಗೆ ನೀನು ಮಾಡ್ತಾ ಇರೋದನ್ನು ನೋಡಿದರೆ ನಿಜವಾಗಿಯೂ ನೀನು ಜೀವಿಗಳಿಗೆ ಶತ್ರುವೇ ಆಗಿದೆಯಾ ಅಂತ ನನ್ನ ಅಭಿಪ್ರಾಯ. ನಹಿ ಕ್ರಮಶ್ಚೇದಿಹ ಮೃತ್ಯು ಜನ್ಮನೋ ಶರೀರಿಣಾಮಸ್ತು ತದಾತ್ಮ ಕರ್ಮಭಿಃ ಸ್ನೇಹ ಪಾಶೋ ನಿಜ ಸರ್ಗ ವೃದ್ಧಯೇ ಸ್ವಯಂ ಕೃತಸ್ಥೆ ತಮಿಮಂ ನುರುಶ್ಚಸಿ. ಇದ್ರಲ್ಲಿ ನಾನೇನ್ ಮಾಡಕ್ಕಾಗತ್ತೆ, ಅವರವರು ಪಡ್ಕೊಂಡು ಬಂದಂತಹ ಕರ್ಮಕ್ಕೆ ಅನುಸಾರವಾಗಿ ಜನ್ಮ ಮರಣಾದಿಗಳೆಲ್ಲವೂ ಆಗತ್ತೆ. ಅದರಲ್ಲಿ ನನ್ನ ತಪ್ಪೇನಿದೆ, ನನ್ನನ್ನೇನ್ ಬಯಸ್ತೀಯಾ ಅಂತ ಏನಾದ್ರು ಅಂದ್ರೆ, ಹಾಗಾದ್ರೆ ನೀನ್ ಯಾಕೆ ಬೇಡ ಬಿಡು, ಅವರವರೇ ಹುಟ್ಟಿ ಸತ್ತು ಆಗ್ತಾರೆ, ನಿನ್ನ ವ್ಯವಹಾರ ಬೇಡ. ಇಲ್ಲಿ ಇಹ ಶರೀರಿನ ಮೃತ್ಯು ಜನ್ಮನೋ ಕ್ರಮಃ ನಹಿ ಚೇತ್ ಆತ್ಮಕರ್ಮಭಿಃ ಅಸ್ತು ತದಾ ನಿಜ ಸರ್ಗವೃದ್ಧಯೇ ತೇ ಯಃ ಸ್ನೇಹ ಪಾಶಃ ಕೃತಃ ಅಥವಾ ಸ್ವಯಂ ಕೃತಃ ತಗೊಳ್ಳಿ, 2 ಸತಿ ಸ್ವಯಂ ತಗೋಬೇಕು. ಸ್ವಯಂ ಕೃತಃ ತಂ ಇಮಂ ಸ್ವಯಂ ವಿವೃಶ್ಯಸಿ. ಈ ಲೋಕದಲ್ಲಿ ಶರೀರಿನ ಜೀವಿಗಳಿಗೆ ಮೃತ್ಯು ಜನ್ಮನೋ ಸಾಯೋದು ಹುಟ್ಟೋದು ಎನ್ನುವುದು ಕ್ರಮಃ ನಹಿ ಚೇತ್, ಅದಕ್ಕೊಂದು ಕ್ರಮವೇ ಇಲ್ಲ ಅಂತ ಆದರೆ ತದಾ ಆಗ ಆತ್ಮಕರ್ಮಭಿಃ ಅಸ್ತು, ಅವರವರು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ಅವರು ಹುಟ್ಟುತ್ತಾರೆ, ಸಾಯ್ತಾರೆ, ಹೋಗಿ. ಅದಕ್ಕೆ ನೀನ್ ಆಗ್ಬೇಕು. ಯಾಕೆಂದ್ರೆ ನಿಜ ಸರ್ಗ ವೃದ್ಧಯೇ, ನಿನ್ನ ಸೃಷ್ಟಿಯನ್ನ ಬೆಳೆಸೋದಿಕ್ಕೋಸ್ಕರ ತೇ ನಿನ್ನಿಂದ ಯಹ ಸ್ನೇಹ ಪಾಶಃ ಸ್ವಯಂ ಕೃತಃ, ಯಾವ ಸ್ನೇಹ
ಸ್ನೇಹವೆಂಬ ಪಾಶವನ್ನ ಬಂಧನವನ್ನ ನೀನು ಸ್ವಯಂ ಕೃತಃ ನೀನೇ ಮಾಡಿಯೋ. ಇಮಂ ತಂ ಇಮಂ ಅಂತಹ ಸ್ನೇಹ ಪಾಶವನ್ನ ಸ್ವಯಂ ವೃಷ್ಟಿಸಿ ನೀನೇ ಕತ್ತರಿಸ್ತಾ ಇದ್ದಿ. ಅಂದ್ರೆ ಈ ರೀತಿಯಾದಂತಹ ವಂಶ ಬೆಳೆಯೋದಕ್ಕೆ ಕಾರಣ ಆಗ್ಬೇಕಾದದ್ದು ಏನು ಅಂದ್ರೆ ಒಬ್ಬರಲ್ಲೊಬ್ಬರು ಸ್ನೇಹ. ಅಂದ್ರೆ ಮಕ್ಕಳ ಬಗ್ಗೆ ಸ್ನೇಹ ಇದ್ದಾಗ ಅವರನ್ನ ನೋಡಿ ಇವರು ಆನಂದ ಪಡ್ತಾ ಇರ್ತಾರೆ, ಮುಂದೆ ಹಾಗೇನೆ ವಂಶ ಬೆಳೀತಾ. ಆದರೆ ನೀನೇ ಅಂದ್ರೆ ಆ ರೀತಿಯಾದಂತಹ ಸಂದರ್ಭ ಬಂದಾಗ ಆ ಸ್ನೇಹ ಪಾಶವನ್ನ ನೀನೇ ಕತ್ತರಿಸಾಕ್ತಾ ಇದೆಯಾ ಅಂದ್ರೆ ಏನರ್ಥ? ಈ ಮಕ್ಕಳ ಬಗ್ಗೆ ಎಲ್ಲ ಪ್ರೀತಿ ಇಟ್ಕೊಳ್ಳೇಬಾರ್ದು ಅನ್ಸಕ್ಕೆ ಶುರುವಾಗ್ಬಿಡುತ್ತೆ ತಂದೆ ತಾಯಿ. ಯಾಕೆಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವ್ರು ಹೋಗೇ ಬಿಡ್ತಾರೆ ಅಂತ ಆದ್ರೆ ನಾವು ಅಷ್ಟೆಲ್ಲ ಸ್ನೇಹ ಯಾಕೆ ಆ ಮಗುವಿನ ವಿಷಯದಲ್ಲಿ ಇಟ್ಕೋಬೇಕು ಅಂತ ಎಲ್ಲರಲ್ಲೂ ಸಹ ಆ ರೀತಿಯ ಭಾವ ಉಂಟಾಗತ್ತೆ. ನೀನು ಈ ರೀತಿಯಾಗಿ ಸೃಷ್ಟಿ ಆಗಬೇಕು ಅನ್ನೋದಕ್ಕೋಸ್ಕರನೇ ಒಂದು ಸ್ನೇಹದ ಬಂಧನವನ್ನ ಇಟ್ಟಿದೀಯ ಜೀವಿಗಳಲ್ಲಿ. ನೀನೇ ಅದನ್ನ ನಾಶ ಮಾಡ್ತಾ ಇದೀಯಾ. ಯಾವ ತಂದೆ ತಾಯಿಗಳು ಸಹ ಈ ರೀತಿಯ ಸ್ನೇಹವನ್ನ ಇಟ್ಕೊಳ್ಳೋಕೆ ಆಗೋಲ್ಲ ಮುಂದೆ ಅಂತ ಅವನಿಗೆ ಒಂದಷ್ಟು ಬೈದು ಆಮೇಲೆ ಆ ಮಗುವಿನ ಕುರಿತು ಹೇಳಿ ಸ್ವಂತಾತ ನಾರ್ಹಸಿ ಚ ಮಾಂ ಕೃಪಣಾಮನಾಥಂ ತ್ಯಕ್ತುಂ ವಿಚಕ್ಷಪಿತರಂ ದಾಶೋಕತಪ್ತಂ ಅಂಜಸ್ತರೇಮ ಭವತಾ ಪ್ರಜದಸರಂ ಯತು ಧ್ವಾಂತಂ ನಯಾಹ್ಯ ಕರುಣೇನ ಯಮೇನ ದೂರಂ. ತಾತ ತ್ವಂ ಕೃಪಣ ಅನಾಥ ಮಾಂ ತ್ಯಕ್ತುಂ ನಾರ್ಹಸಿ ಚ ಶೋಕತಪ್ತಂ ತವ ಪಿತರಂ ವಿಚಕ್ಷ್ವ ಅಪ್ರಜದುಸ್ತರಂ ಯದ್ ಧ್ವಾಂತಂ ಭವತಾ ಅಂಜಸರೇಮ ಅಕರುಣೇನ ಯಮೇನ ದೂರಂ ನ ಯಾಮಿ. ತಾತ ಮಗುವೆ ಕೃಪಣಾಂ ತ್ವಂ ನೀನು ಕೃಪಣಾಂ ದೀನಳಾದ ಅನಾಥಾಂ ಯಾರು ದಿಕ್ಕಿಲ್ಲದೆ ಇರುವಂತಹ ಮಾಂ ನನ್ನನ್ನು ತ್ಯಕ್ತುಂ ಬಿಡೋದಕ್ಕೆ ನಾರ್ಹಸಿಚ ನೀನು ಆ ರೀತಿಯ ಕೆಲಸ ಮಾಡಬೇಡ. ಅಂದ್ರೆ ನನ್ನನ್ನ ಬಿಟ್ಟು ಹೋಗ್ಬೇಡ, ನಾನು ಅತ್ಯಂತ ದೀನಳಾಗ್ಬಿಟ್ಟಿದ್ದೀನಿ, ಅನಾಥರು ಆಗ್ಬಿಟ್ಟಿದ್ದೀನಿ, ನನ್ನನ್ನ ಬಿಟ್ಟು ಹೋಗುವಂತಹ ಮನಸ್ಸು ಮಾಡಬೇಡ. ಅಷ್ಟೇ ಅಲ್ಲ ಶೋಕತಪ್ತಂ ತವ ಪಿತರಂ ಅತ್ಯಂತ ದುಃಖದಲ್ಲಿ ಮುಳುಗಿರುವಂತಹ ನಿನ್ನ ತಂದೆಯನ್ನು ಸಹ ಒಂದ್ಸತಿ ನೋಡು. ಅಪ್ರಜದುಸ್ತರಂ ಯತ್ ಧ್ವಾಂತಂ ಅಂದ್ರೆ ಪ್ರಜೆಗಳ ಮಕ್ಕಳು ಇಲ್ಲದೆ ಇರುವಾಗ ಈ ಲೋಕವನ್ನು ದಾಟೋದು ಕಷ್ಟ, ಅಂದ್ರೆ ನರಕಕ್ಕೆ ಹೋಗ್ಬೇಕಾಗತ್ತೆ. ಅಪ್ರಜದುಸ್ತರಂ ಯತ್ ಧ್ವಾಂತಂ ಪ್ರಜೆಗಳಿಲ್ಲದೆ ಇದ್ದಾಗ ಅದೆಷ್ಟು ದಾಟಲು ಅಶಕ್ಯವಾದಂತಹ ಯಾವ ಕತ್ತಲೆ ಇದೆಯೋ ಅದನ್ನ ಭವತಾ ಅಂಜಸ್ತಾರೆ. ನಿನ್ನೊಡನೆ ನಾವು ಸಹ ಅದನ್ನ ಬಹಳ ಸುಲಭವಾಗಿ ದಾಟಿ ಬಿಡ್ತೇವೆ. ಅಂದ್ರೆ ನೀನು ಮಗ ಇರೋದ್ರಿಂದ ಅಪ್ರಜದುಸ್ತರಂ ಆಗೋದಿಲ್ಲ, ನಿನ್ನ ಜೊತೆ ಬಂದ್ಬಿಡ್ತೀವಿ, ನೀನು ನಿನ್ನ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗೋ ಬೇಗ ಹೋಗಕ್ಕಾಗತ್ತೆ. ಅಕರುಣೇನ ಯಮೇನ ದೂರಂ ನಯಾಹಿ ಕರುಣೆಯೇ ಇಲ್ಲದೆ ಇರುವಂತಹ ಯಮರಾಜನ ಜೊತೆಗೆ ನೀನು ದೂರ ಹೋಗಿ ಬಿಡಬೇಡ. ನಿನ್ನ ಸಹಾಯವಿಲ್ಲದೆ ನಾವು ಈ ನರಕವನ್ನ ದಾಟಕ್ಕಾಗಲ್ಲ, ಮಕ್ಕಳಿಲ್ದೆ ಇರುವಂತಹ ನರಕ ಏನಿದೆಯೋ ಅದನ್ನ ದಾಟಕ್ಕಾಗಲ್ಲ. ನಿಮ್ ಜೊತೆ ನಾವು ಬಂದ್ಬಿಡ್ತೀವಿ, ನೀನು ಆ ಕರುಣೆಯೇ ಇಲ್ಲದೆ ಇರುವಂತಹ ಯಮನ್ ಜೊತೆಗೆ ನೀನು ಹೋಗಿ ಬಿಡಬೇಡ ಅಂತ ಅರ್ಥ. ಉತ್ತಿಷ್ಠತಾ ತತೈಮೇ ಶಿಶವೋ ವಯಸ್ಯಾಃ ತ್ವಾಮಾಹ್ವಯಂತಿ ನೃಪನಂದನ ಸಂಮಿಹತುಂ ಗುಪ್ತಶ್ಚಿರಂ ಹ್ಯಶನಯಾ ಚ ಭವಾನ್ ಪರೀತಃ ಭುಂಕ್ಷ್ವಸ್ತನಂ ಪಿಬ ಶುಚೋ ಹರನಃ ಸ್ವಕಾನಾಂ. ತಾತ ಉತ್ತಿಷ್ಠ ತೇ ಇಮೇ ವಯಸ್ಯಾಃ ಶಿಶವಃ ನೃಪನಂದನ ತ್ವಾಂ ತಂ ವಿಹರ್ತುಂ ಆಹ್ವಯಂತಿ ಚಿರಂ ಸುಪ್ತಃ ಅಶನಯಾ ಚ ಭವಾನ್ ಪರೀತಃ ಸ್ತನಂ ಪಿಬ ಭುಂಕ್ಷ್ವ ಸ್ವಕಾನಾಂ ನಃ ಶುಚಃ ಹರ. ತಾತ ಮಗುವೆ ಉತ್ತಿಷ್ಠ ಏಳು. ತೇ ಇಮೇ ಶಿಶವ ವಯಸ್ಯಾಹ ಶಿಶವಃ ನಿನ್ನ ಜೊತೆ ಆಟ ಆಡ್ತಾ ಇರುವಂತಹ ನಿನ್ನಷ್ಟೇ ನಿನ್ನ ಗೆಳೆಯರು ನೃಪನಂದನ ರಾಜಕುಮಾರನೇ ತ್ವಾಂ ತಮ್ಮಿಹರ್ತುಂ ಆಹ್ವಯಂತೆ ನಿನ್ ಜೊತೆ ಆಟ ಆಡ್ಬೇಕು ಅಂತ ಅವರೆಲ್ಲ ಬಂದು ನಿನ್ನ ಆಟಕ್ಕೆ ಕರೀತಾ ಇದ್ದಾರೆ. ಚಿರಂ ಸುಪ್ತಃ ಬಹಳ ಕಾಲ ಮಲಗಿಬಿಟ್ಟೆ. ಅಶನಯಾಚ ಭವಾನ್ ಪರೀತಃ ನಿನಗೆ ಬಹಳ ಹಸಿವೆ ಆಗಿರ್ಬೋದು. ಸ್ತನಂ ಪಿಬ ಸ್ತನವನ್ನು ಕುಡಿ. ಭುಂಕ್ಷ್ವ ಏನಾದ್ರೂ ಆಹಾರವನ್ನು ತಿನ್ನು. ಸ್ವಕಾನಾಂನಃ ಶುಚೋ ಹರ ನಿನ್ನವರಾದ ನಮ್ಮೆಲ್ಲರ ದುಃಖವನ್ನು ನೀನು ದೂರ ಮಾಡು ಅಂತ ದುಃಖದಿಂದ ಅವಳು ಹೇಳ್ತಾಳೆ. ಹೇಳು, ನಿನ್ನ ಗೆಳೆಯರೆಲ್ಲ ಬಂದಿದ್ದಾರೆ, ನಿನ್ನ ಆಟ ಕರೀತಾ ಇದ್ದಾರೆ, ನಿನ್ ಮಲೆಗೆ ತುಂಬಾ ಹೊತ್ತಾಗೋಯ್ತು, ಹಸುವಾಗಿರ್ಬೋದು, ಏನಾದ್ರೂ ತಿನ್ನು ಇತ್ಯಾದಿ ತಾಯಿಗೆ ಬರುವಂತಹ ಆ ದುಃಖದ ಮಾತುಗಳನ್ನ ಆಡ್ತಾ ಇದ್ದಾಳೆ. ನಾಹಂ ತನೂಚದೃಶೇ ಹತ ಮಂಗಲಾತೆ ಮುಗ್ಧ ಸ್ಮಿತಾನ್ ಮುದಿತ ವೀಕ್ಷಣಮಾನನಾದ್ಯಂ ಕೆಮ್ಮಾಗತೋಸ್ಯ ಪುನರನ್ವಯಮನ್ಯಲೋಕಂ ನೇತೋ ಕ್ಷುಣೇನ ನ ಶೃಣೋಪಿ ಕಲಾಗಿರಸ್ತೆ. ಏನಾದ್ರೂ ಸಹ ಅವನ ನೋಡಿ ಅವಳಿಗೆ ಈಗ ದೃಢವಾಗ್ತಾ ಇದೆ, ಹೋಗಿದ್ದಾನೆ ಎನ್ನುವ ಭಾವದಿಂದ. ತನೂಜ ಹತಮಂಗಲ ಅಹಂ ತೇ ಮುದಿತ ವೀಕ್ಷಣಂ
ಮುಗ್ಧಸ್ಮಿತಂ ಆನನಾಬ್ಜಂ ದದೃಶೆ ತೇ ಕಲಾಹ ಗಿರಹ ನ ಶೃಣೋಮಿ ಅಘೃಣೇನ ಅಪುರನ್ವಯಂ ಅನ್ಯಲೋಕಂ ನೀತಃ ಕಿಂ ವಾ ಗತಃ ಸಿ ತನುಜ. ಮಗನೇ, ಹತಮಂಗಲ ಭಾಗ್ಯಹೀನಳಾದಂತಹ ಅಹಂ ನಾನು ತೇ ನಿನ್ನ ಮುದಿತ ವೀಕ್ಷಣಂ ನೋಡಿದ ಕೂಡಲೇ ಆನಂದವನ್ನು ಉಂಟು ಮಾಡುವಂತಹ ಮುಗ್ಧಸ್ಮಿತಂ ಮುಗ್ಧವಾದ ನಗುವುಳ್ಳ ಆನನಾಬ್ಜಂ ಮುಖ ಕಮಲವನ್ನ ನ ದದೃಶೆ ನಾನು ನೋಡೇ ಇಲ್ಲ. ಇಂತಹ ನಿನ್ನ ಮುಖಾರವಿಂದವನ್ನ ನಾನು ನೋಡಕ್ಕೆ ಆಗ್ಲಿಲ್ಲ. ನಿಜವಾಗ್ಲೂ ನಾನು ಭಾಗ್ಯಹೀನಳೆ. ತೇ ಕಲಾಹ ಗಿರಹನ ಶೃಣೋಮಿ ನಿನ್ನ ಮಧುರವಾದಂತಹ ಆ ಮಾತುಗಳನ್ನು ನಾನು ಕೇಳಲಿಲ್ಲ. ಹಾಗಾಗಿ ಅಘೃಣೇನ ದಯಾರಹಿತನಾದಂತಹ ಆ ಯಮನಿಂದ ಅಪುರನ್ವಯಂ ಅನ್ಯಲೋಕಂ ನೀತ ಮತ್ತೆ ಹಿಂದಿರುಗಿ ಬಾರದೇ ಇರುವಂತಹ ಇನ್ನೊಂದು ಲೋಕಕ್ಕೆ ಕರೆದುಕೊಂಡು ಹೋಗಲ್ಪಟ್ಟವನಾಗಿ ಕಿಮ್ಮಾಗಬಹುದು. ನೀನು ಅಲ್ಲಿಗೆ ಹೋಗೇ ಬಿಟ್ಯಾ ಅಂದ್ರೆ ದಯಾಹೀನಾದ ಆ ಯಮರಾಜ ಮತ್ತೆ ಹಿಂದಿರುಗಿ ಬರದೇ ಇರುವಂತಹ ಇನ್ನೊಂದು ಲೋಕಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ನೀನು ಅವನ ಹಿಂದೆ ಹೋಗೇ ಬಿಟ್ಟಿದೀಯಾ. ನಿನ್ನ ಆ ಮೃದುವಾದಂತಹ ಆ ಮುಗ್ಧವಾದ ನಗು ತುಂಬಿದಂತಹ ನಿನ್ನ ಮುಖಕಮಲವನ್ನು ನಾನು ನೋಡ್ಲೇ ಇಲ್ಲ. ನಿಜವಾಗಿಯೂ ನಾನು ಬಹಳ ಭಾಗ್ಯಹೀನಳೆ. ನಿನ್ನ ಮುದ್ದು ಮಾತುಗಳನ್ನು ಕೇಳಲಿಲ್ಲ. ನಿಜವಾಗಿಯೂ ದಯಾಹೀನಾದ ಯಮ ನಿನ್ನನ್ನ ಹಿಂದಕ್ಕೆ ಬರದೇ ಇರುವಂತಹ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡಿದಾನೆ ಅನ್ಸುತ್ತೆ ಅಂತ ಬಹಳವಾಗಿ ದುಃಖಪಟ್ಟು ಬಿಡ್ತು. ಶ್ರೀಶುಕವಾಚ ವಿಲಪಂತ್ಯಾಮೃತಂ ಪುತ್ರಂ ಇತಿ ಚಿತ್ರ ವಿಲಾಪನೈಃ ಚಿತ್ರಕೇತುರ್ಭೃಶಂ ತಪ್ತಃ ಮುಕ್ತ ಕಂಠೋರುರೋಧಃ ಇತಿ ಚಿತ್ರ ವಿಲಾಪನೈಃ ಮೃತಂ ಪುತ್ರಂ ವಿಲಪಂತ್ಯಾ ಭೃಶಂ ತಪ್ತಃ ಚಿತ್ರಕೇತುಃ ಮುಕ್ತಕಂಠಃ ರುರೋಧ ಇತಿ ಈ ರೀತಿಯಾಗಿ ಚಿತ್ರವಿಲಾಪನೈಃ ಅನೇಕ ಪ್ರಕಾರವಾಗಿ ಮೃತಂ ಪುತ್ರಂ ಸತ್ತು ಹೋದಂತಹ ಮಗನನ್ನು ನೋಡ್ತಾ ವಿಲಪಂತ್ಯ ಸಹ ಅಂತ ತಗೊಳ್ಬೇಕು. ಅತ್ಯಂತ ಓಡಾಡ್ತಾ ಇರುವಂತಹ ಅವಳ ಜೊತೆಗೆ ಭೃಶಂ ಬಹಳವಾಗಿ ತಪ್ತಃ ದುಃಖದಿಂದ ಬೆಂದು ಹೋದ ಚಿತ್ರಕೇತು ಮುಕ್ತಕಂಠಃ ಅತ್ಯಂತ ಜೋರಾಗಿ ಅಂದ್ರೆ ಯಾರಾದ್ರೂ ಏನಾದ್ರು ಅನ್ಕೊಳ್ತಾರೆ ಅನ್ನೋ ಯಾವ ಸಂಕೋಚವಿಲ್ಲದೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ಬಿಟ್ಟು ಅವಳ ಜೊತೆಗೆ ಇವನು ಸಹ ಜೋರಾಗಿ ಅಳಕ್ಕೆ ಶುರು ಮಾಡ. ತಯೋರ್ವಿಲಪತೋ ಸರ್ವೇ ದಂಪತ್ಯೋಸ್ತದನು ಮೃತಾಹಾರಸ್ಮನರಾನಾರ್ಯಃ ಸರ್ವಮಾಸೀರಚೇತನಂ ವಿಲಪತೋಃ ತಯೋಃ ದಂಪತ್ಯೋಃ ತದನುವ್ರತಾಃ ಸರ್ವೇ ನರಾಃ ನಾರ್ಯಃ ರುರುದುಃ ಸ್ಮ ಸರ್ವಂ ಅಚೇತನಂ ಆಸೀತ್. ವಿಲಪತೋಹೋ ಓಡಾಡ್ತಾ ಇರುವಂತಹ ತಯೋಹೋ ದಂಪತಿಯೋಹೋ ಆ ದಂಪತಿಗಳ ತದನುವ್ರತಾಃ ಇವರು ಸಹ ಅವರ ಅನುಯಾಯಿಗಳಾದಂತಹ ಸರ್ವೇ ಎಂದರು ನರಾಹ ನಾರ್ಯ ಪುರುಷರು ಮಹಿಳೆಯರು ಎಲ್ಲರೂ ಸಹ ಅವರು ಸಹ ಅಳಕ್ಕೆ ಶುರು ಮಾಡ್ಬಿಟ್ರು. ಹೀಗೆ ಹೇಳ್ತಾ ಇರೋದನ್ನು ನೋಡಿ ಎಲ್ರಿಗೂ ಸಹ ಸಹಜವಾಗಿ ಅವನ ಅನುಯಾಯಿಗಳಿಗೂ ಸಹ ಬರುವಂತದ್ದು. ಯಾಕೆಂದ್ರೆ ಅದು ಅಂತ ಸಂದರ್ಭ ಬಹಳ ಕಾಲದಿಂದ ಇಲ್ಲದೆ ಮಗು ಹುಟ್ಟಿತ್ತು, ಆ ಆನಂದ ಇನ್ನು ಹೋಗೇ ಇಲ್ಲ, ಅಷ್ಟರಲ್ಲಿ ಮರಣ. ಹಾಗಾಗಿ ಎಲ್ಲರಿಗೂ ಸಹ ಅದು ಅತ್ಯಂತ ದುಃಖದಾಯಕ ಸಂದರ್ಭ. ಹೇಗೆ ಅಂದ್ರೆ ಸರ್ವಂ ಅಚೇತನ ಆಸೀತ್. ಇಡೀ ನಗರವೇ ಜಡದ ಒಂದು ವಸ್ತುವೋ ಅನ್ನೋ ರೀತಿಯಲ್ಲಿ ಆಗಿ ಹೋಗಿತು. ಏವಂ ಕಶ್ಮಲಮಾಪನ್ನಂ ನಷ್ಟಸನ್ನಂ ಅನಾಯಕಂ ನಾತ್ವಾಂಗಿರಾ ನಾಮ ಆಜಗಾಮಸನಾರದಃ. ಏವಂ ಕಶ್ಮಲಮಾಪನ್ನಂ ನಷ್ಟಸನ್ನಂ ಅನಾಯಕಂ ನಾತ್ವಾ ಅಂಗಿರಾ ನಾಮ ಮನೆಃ ಸನಾರದಃ ಆಜಗಾಮ. ಈ ರೀತಿಯಾಗಿ ಕಶ್ಮಲಮಾಪನ್ನಂ ದುಃಖದ ಅವಸ್ಥೆಯನ್ನ ಹೊಂದಿರುವಂತಹ ನಷ್ಟಸನ್ನಂ ವಿವೇಕವನ್ನು ಪೂರ್ತಿ ಬುದ್ಧಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಅನಾಯಕಂ ಅವನಿಗೆ ಸರಿಯಾದ ದಾರಿ ತೋರಿಸುವವರು ಸಹ ಇಲ್ಲ. ಈ ರೀತಿಯಾಗಿ ಆಗಿರುವ ವಿಷಯವನ್ನ ಜ್ಞಾತ್ವ ತಿಳಿದಂತಹ ಅಂಗಿರಾಮನು ಮನೆಗೆ ಅಂಗಿರಸ ಮನೆಗಳು ಸನಾರದಃ ಆಚರಣ ನಾರದತೆಗೆ ಅವರು ಅಲ್ಲಿ ಬಂದಿದ್ರಲ್ಲ ಅವರೇ ಅಂಗಿರಸರು ರಾಜನ ಅರಮನೆಗೆ ಬರ್ತೀನಿ. ಪುತ್ರ ಶೋಕದಿಂದ ಅವನಿಗೆ ಬುದ್ಧಿ ಪೂರ್ತಿ ಕ್ಷೀಣವಾಗಿಬಿಟ್ಟಿದೆ. ಬುದ್ಧಿ ಕೆಲಸವೇ ಮಾಡ್ತಾ ಇಲ್ಲ. ಅವನಿಗೆ ತಿಳುವಳಿಕೆ ಹೇಳುವವರು ಸಹ ಯಾರು ಅಲ್ಲಿ ಇಲ್ಲ. ಈ ರೀತಿಯಾದಂತಹ ಅವಸ್ಥೆಯನ್ನು ಹೊಂದಿದ್ದಾನೆ ಅನ್ನೋದು ಗೊತ್ತಾದಂತಹ ಅಂಗಿರ ಮಹರ್ಷಿಗಳು ನಾರದರ ಜೊತೆಗೆ ರಾಜನ ಅರಮನೆಗೆ ಏವಂ ಕಶ್ಮಲಮಾಪನ್ನಂ ನಷ್ಟಸನ್ನಂ ಅನಾಯಕಂ ಜ್ಞಾತ್ವಾ ಅಂಗಿರಾ ನಾಮ ಮನೆಃ ಆಜಗಾಮ ಸನಾರದಃ. ಶ್ರೀಮದ್ ಭಾಗವತೆ ಮಹಾಪುರಾಣೇ ಷಷ್ಠ ಸ್ಕಂದೇ ಚತುರ್ದಶೋಧ್ಯಾಯಃ.